ನಮಸ್ಕಾರ. ಬಸವ ಅಕಾಡೆಮಿಗೆ 11 o'clock ಕ್ಲಾಸ್ ಕಲರ್ ಥೆರಪಿ ರಿವಿಷನ್ ಬ್ಯಾಚ್ಗೆ ಸ್ವಾಗತ. ಇದು ಕ್ಲಾಸು ಲೈವ್ ಅಲ್ಲಿ ಇರುತ್ತೆ, ಯೂಟ್ಯೂಬ್ ಲೈವ್ ಅಲ್ಲಿ ಇರುತ್ತೆ. ದಟ್ಸ್ ವೈ ನಿಮ್ಗೆ ಏನಾದ್ರು ಕ್ವಶನ್ ಕೇಳಬೇಕಾದ್ರೆ ಕ್ವಶನ್ ಕೇಳಿ, ಪರವಾಗಿಲ್ಲ. ಜಾಸ್ತಿ ಪರ್ಸನಲ್ ಇರೋ ಕ್ವಶನ್ ಕೇಳಬೇಡಿ, ಯಾಕಂತಂದ್ರೆ ಒಂದ್ಸಲ ವಿಡಿಯೋ ಲೈವ್ ಅಲ್ಲಿ ಹೋದ್ರೆ ವಾಪಸ್ ರೀಡ್ ಮಾಡಕ್ ಆಗೋದಿಲ್ಲ ಅದನ್ನ. ಅದಕ್ಕೆ ನೀವು ಏನಾದ್ರು ಕ್ವಶನ್ ಕೇಳೋರಿದ್ರೆ ಕೇಳಿ, ಪರವಾಗಿಲ್ಲ. ಬಟ್ ಏನಾದ್ರು ಜಾಸ್ತಿ ಪರ್ಸನಲ್ ಇತ್ತಂದ್ರೆ ಜಸ್ಟ್ ಮೆಸೇಜ್ ಮಾಡಿ ಅಥವಾ ಇದು ಮಾಡಿ ಕೇಳಿ. ಬಸವ ಅಕಾಡೆಮಿ ಟೆಲಿಗ್ರಾಮ್ ಆ್ಯಪ್ ಅಲ್ಲಿ ಕೇಳಬಹುದು. ಇದು ಯಾಕಂದ್ರೆ ವಿಡಿಯೋ ಟೆಲಿಕಾಸ್ಟ್ ಆಗ್ತಿರತ್ತೆ ಕಂಟಿನ್ಯೂಸ್ಲಿ ಎಲ್ಲ, ಫೇಸ್ಬುಕ್, ಇದು ಯಾವುದು, ಯೂಟ್ಯೂಬ್, ಪ್ರತಿಯೊಂದರಲ್ಲಿ ಇರತ್ತೆ. ಅದಕ್ಕೆ ಓಕೆ, ಇವತ್ತು ಕಲರ್ ಥೆರಪಿ ಬಗ್ಗೆ ಹೇಳ್ತಾ ಹೋಗ್ತೀನಿ, ರಿವಿಷನ್ ಮಾಡ್ತಾ ಹೋಗ್ತೀನಿ. ಸೆಕೆಂಡ್ ಥಿಂಗ್, ಇವತ್ತು ನಿಮ್ಗೆ ಆಯುರ್ವೇದಿಕ್ ಕಲರ್ ಥೆರಪಿ ಮತ್ತು ಸುಜೋಕೋ 6 ಕೀ ಬಗ್ಗೆ ಬೇಸಿಕ್ ಆಗಿ ಹೇಳ್ಕೊಡ್ತೇನೆ. ಅಂದ್ರೆ ನಿಮ್ಗೆ ಅಪ್ಕಮಿಂಗ್ ಈಗೇನ್ ಬ್ಯಾಚ್ ಆಗತ್ತಲ್ಲ ವೆನ್ಸ್ಡೇಲಿಂದ, ಆಕ್ಚುಲಿ ಇವತ್ತಿಂದ ಕಲರ್ ಥೆರಪಿ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಆಗೋದು ಇವತ್ತು. ಬೇಸಿಕ್ ಆಗಿ ನಿಮ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ. ಆಕ್ಚುಲಿ ನಿಮ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗೋದಿಲ್ಲ, ವೆನ್ಸ್ಡೇಲಿಂದ ಸ್ಟಾರ್ಟ್ ಆಗುತ್ತೆ. ಆ ವೆನ್ಸ್ಡೇ ಕ್ಲಾಸಲ್ಲಿ ನಾವೇನ್ ಬೇಸಿಕ್ ಆಗಿ ಹೇಳ್ಕೊಡ್ತೇವಲ್ಲ, ಇದರದ್ದು ಕಂಟಿನ್ಯೂಷನ್ ಅದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ನಾನು ಜಸ್ಟ್ ನಿಮ್ಗೆ ಆಯುರ್ವೇದಿಕ್ ಕಲರ್ ಥೆರಪಿ ಅಂದ್ರೆ ಹೇಗಿರುತ್ತೆ, ಮತ್ತೆ ಯಾಕಂದ್ರೆ ಕೆಲವೊಬ್ರಿಗೆ ಗೊತ್ತಿರತ್ತೆ ಆಲ್ರೆಡಿ. ಈ ಜನರಲ್ಲಿ ಕೆಲವು ಜನಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ, ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಜಾಸ್ತಿ ಜನ ನ್ಯೂ ಕಾಮರ್ಸ್ ಇದ್ದಾರೆ ಈ ಬ್ಯಾಚ್ ಅಲ್ಲಿ. ದಟ್ಸ್ ವೈ ಸ್ವಲ್ಪ ಕಲರ್ ಥೆರಪಿ ಬಗ್ಗೆ, ಅಂದ್ರೆ ಆಯುರ್ವೇದಿಕ್ ಕಲರ್ ಥೆರಪಿ ಹೇಗೆ ವರ್ಕ್ ಆಗತ್ತೆ, ಮತ್ತೆ ಸುಜೋಕೋ 6 ಕೀ ಕಲರ್ ಥೆರಪಿ ಹೇಗೆ ವರ್ಕ್ ಆಗತ್ತೆ, ಮತ್ತೆ ಇವೆಲ್ಲ ಕಲರ್ ಥೆರಪಿಗಳು ನಾರ್ಮಲಿ 10 ಎಲಿಮೆಂಟ್ಸ್ ಕಲರ್ ಥೆರಪಿ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಕ್ವಶನ್ ಆನ್ಸರ್ಸ್ ಕೇಳ್ತಾ ಹೋಗ್ತೇನೆ. ಓಕೆ, ನಮ್ಮ ಸ್ಟಾರ್ಟಿಂಗ್ ಒಂದು 3-4 ಕ್ವಶನ್ಸ್ ಆನ್ಸರ್ ತಗೊಳ್ಳಿ. ಕ್ವಶನ್ಸ್ ಕೇಳೋಣ, ಮಾತಾಡ್ಸೋಣ. ಸ್ಟಿಲ್ ಆರ್ ಜಾಯ್ನಿಂಗ್? ಮೇಡಮ್ ಮ್ಯೂಟ್ ಮಾಡ್ತಿರಲ್ಲ? ಎಸ್ ಸಂಗೀತ ಲಕ್ಷ್ಮಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಳಿ. ಸರ್, ಕೋವಿಡ್ ಆಫ್ಟರ್ ಪೀರಿಯಡ್ಸ್ ನಾನ್ ಸ್ಟಾಪ್ ಪದೇ ಪದೇ ಓತೇ இருக்கு சார். ஆஃப்டர் லங் இதுல நோஸ்ல சளி வந்துட்டே இருக்கு சார். ஆஃப்டர் ಕಿವಿல ಸದ್ದು ಬಂದ್ಬಿಟ್ಟೆ, ನಿದ್ರೆ ಸ್ಟಾಪ್ ಆಯ್ಬಿಟ್ಟೆ. ಇದು 4 ಸಿಂಪ್ಟಮ್ಸ್ ಆಫ್ಟರ್ ಕೋವಿಡ್ ಐ ಫೀಲ್ ಕಂಟಿನ್ಯೂಸ್ಲಿ. ಪೀರಿಯಡ್ಸ್ ಕಂಟಿನ್ಯೂಸ್ ಆಯ್ತು. ವಿನೋದ್ ಸರ್ ಹೇಳ್ತ್ರಿ, ಸ್ಮಾಲ್ ಇಂಡಸ್ಟ್ರಿಯಲ್ ಸೆಡೇಟ್ ಹೀಟ್ ಡೌನ್ ಮಾಡಿದ್ರಿ. ಸೊ ಸ್ವಲ್ಪ ಪೀರಿಯಡ್ಸ್ ಕಡಿಮೆ ಆಯ್ತು, ಬಟ್ ಸ್ಟಾಪ್ ಆಗಿಲ್ಲ. ಪದೇ ಪದೇ 2 days 4 days ಅಗೇನ್ ಪೀರಿಯಡ್ಸ್ ಆಯ್ತೇ ಇರುತ್ತೆ ಸರ್. ಪೀರಿಯಡ್ ಸ್ಟಾಪ್ ಆದ್ಮೇಲೆ ಕಿವಿಲ ಸದ್ದು ಬಂದ್ಬಿಟ್ಟೆ. ಕಿವಿಲ ಸದ್ದು ಸ್ಟಾಪ್ ಆಯ್ತು. ಟುಡೇ ಪೀರಿಯಡ್ ಸ್ಟಾರ್ಟ್ ಆಯ್ತು. ಎಕ್ಸೆಸ್ ವಾಟರ್, ಓಕೆ, ಮಾತಾಡ್ತಾ ಇರೋದು ವಾಟರ್, ಎಕ್ಸೆಸ್ ವಾಟರ್. ಓಕೆ. ಸ್ಟಾಪ್ ಕೋಲ್ಡ್ನೆಸ್ ಸಾರ್ ಹೇಳ್ತ್ರಿ. ಪೀರಿಯಡ್ಸ್ ಓವರೀಸ್ ಎಕ್ಸೆಸ್ ಪ್ರೊಡಕ್ಷನ್ ಹೇಳ್ತ್ರಿ ಡಾಕ್ಟರ್. ಓಕೆ, PCOD ಇಲ್ಲ, ಹಾರ್ಮೋನಲ್ ಸಿಸ್ಟ್ ಒಂದೇ ಒಂದು ಲೆಫ್ಟ್ ಸೈಡ್ ಇದ್ದು ಅದು ಎಕ್ಸೆಸ್ ಪ್ರೊಡಕ್ಷನ್ ಆಯ್ತೇ ಇருக்கு ಹೇಳ್ತ್ರಿ. ಪ್ರೊಡಕ್ಷನ್ ಚಲನೆ ಕಮ್ಮಿ ಮಾಡ್ಬೇಕಾ, ಏನ್ ಮಾಡ್ಬೇಕು ಹೇಳಿ. ಪೀರಿಯಡ್ಸ್ ಸ್ಟಾಪ್ ಮಾಡಿ ಏದೋ ಒಂದು ಏನಕ್ಕೆ ಹೆಲ್ಪ್ ಮಾಡಿ ಕೊಡ್ರಿ. ಎಷ್ಟು ಏಜ್ ಆಗುತ್ತೆ ಮೇಡಮ್ ಪೀರಿಯಡ್ಸ್? 3-4 years ಕಂಟಿನ್ಯೂಸ್ ಸ್ಟಾಪ್ ಮಾಡ್ತಾರೆ, ಪೀರಿಯಡ್ಸ್ ಕಂಟಿನ್ಯೂಸ್ ಆಯ್ತಾರೆ, ಸ್ಟಾಪ್ ಮಾಡ್ತಾರೆ, ಪೀರಿಯಡ್ಸ್ ಕಂಟಿನ್ಯೂಸ್ ಆಯ್ತಾರೆ. ಓಕೆ, 10 ಈಗ ಇದ್ರ ಬಗ್ಗೆ ನಾನು 15 days ಕಂಟಿನ್ಯೂಸ್ ಪೀರಿಯಡ್ಸ್ ಆಗುತ್ತೆ ಸರ್, ದೆನ್ ಸ್ಟಾಪ್ ಆಯ್ತಾರೆ. ನಾಡೀಶ್ವರ ನೋಡಿ ನಾನು ಚೆಕ್ ಮಾಡಿ K7 ಬಂದು, K7 ಆಯ್ತದ 1.5 months ಪೀರಿಯಡ್ಸ್ ಕಂಟಿನ್ಯೂಸ್ ಆಯ್ತು. ಓಕೆ, ಅಂದ್ರೆ ಎಕ್ಸ್ಟ್ರೀಮ್ ಹೀಟ್ ಇದೆ ದೇಹದಲ್ಲಿ. ಇದು ಆಗೋಕ್ ರೀಸನ್ ಅಂತಂದ್ರೆ ಮೇನ್ಲಿ ಯಾಕಾಗತ್ತೆ ಅಂತಂದ್ರೆ ದೇಹದಲ್ಲಿ ಎಕ್ಸ್ಟ್ರೀಮ್ ಹೀಟ್ ಆಗಿದೆ.
ಕೋಲ್ಡ್ ಆದ್ರೆ ಈ PCOD PCOS ಪ್ರಾಬ್ಲಮ್ ಬರುತ್ತೆ. 3 ಮಂತ್ಸಿಗೆ ಒಂದ್ಸಲ ಪೀರಿಯಡ್ ಆಗೋದು, 6 ಮಂತಿಗೆ ಒಂದ್ಸಲ ಪೀರಿಯಡ್ ಆಗೋದು, ಈ ತರ ಆಗತ್ತೆ. ಬಟ್ ನಿಮ್ ಕೇಸಲ್ಲಿ ಅದು ಅಪೋಸಿಟ್ ಆಗಿದೆ. ಜಲ್ದಿ ಅರ್ಲಿ ಮೆನ್ಸಸ್ ಆಗ್ತಾ ಇದೆ ಅಲ್ವಾ ಮೇಡಮ್? ಜಲ್ದಿ ಆಗ್ತದಲ್ಲ ಮೆನ್ಸಸ್, ಅರ್ಲಿ ಮೆನ್ಸಸ್ ಆಗ್ತಾ ಇದೆ. ದಟ್ಸ್ ವೈ ನಾನು ನಿಮ್ಗೆ ಸುಜೋಕೋ 6K ಅಲ್ಲಿ ಯಾವ ತರ ಹಾಕೋಬೇಕಂತ ಹೇಳ್ತೀನಿ. ಸುಜೋಕೋ 6K ಹೇಳ್ತೀನಿ, ಪ್ಲಸ್ ನಮ್ಗೆ ನಾರ್ಮಲ್ ಬೇಸಿಕ್ 10 ಎಲಿಮೆಂಟ್ಸ್ ಕಲರ್ ಥೆರಪಿ ಬರುತ್ತಲ್ಲ ಅದರಲ್ಲಿ ಹೇಳ್ತೀನಿ, ಪ್ಲಸ್ ಆಯುರ್ವೇದಿಕ್ ಕಲರ್ ಥೆರಪಿ ಹೇಳ್ತೀನಿ. 3 ಥೆರಪಿನ ಸ್ವಲ್ಪ ನಾ ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತು. ಜಸ್ಟ್ ಆಯುರ್ವೇದಿಕ್ ಕಲರ್ ಥೆರಪಿ ಹೇಳ್ಬೇಕಂತಂದ್ರೆ ನಿಮ್ಗೆ ಮೆನ್ಸಸ್ ಪ್ರಾಬ್ಲಮ್ ಆಗಿರ್ಬೋದು, PCOD ಆಗಿರ್ಬೋದು, PCOS ಆಗಿರ್ಬೋದು, ಡಿಲೇ ಮೆನ್ಸಸ್ ಆಗಿರ್ಬೋದು, ಅರ್ಲಿ ಮೆನ್ಸಸ್ ಆಗಿರ್ಬೋದು, ಸ್ಕ್ಯಾಂಟಿ ಪೀರಿಯಡ್ಸ್ ಆಗಿರ್ಬೋದು, ಇವೆಲ್ಲ ಬರೋದು ರಿಗಾರ್ಡಿಂಗ್ ಪೀರಿಯಡ್ಸ್ ಸಮಸ್ಯೆಗಳು ಬರೋದು. ಅದನ್ನ ಕಂಟ್ರೋಲ್ ಮಾಡೋದು ನಿಮ್ ಕಿಡ್ನಿ ಮೆರಿಡಿಯನ್. ಆ ಕಿಡ್ನಿ ಮೆರಿಡಿಯನ್ಗೆ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ಇದರಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಬೇಸಿಕ್ ಆಗಿ ಕಿಡ್ನಿ ಮೆರಿಡಿಯನ್ ಸ್ಟಾರ್ಟಿಂಗ್ ಕಿಡ್ನಿ ಮೆರಿಡಿಯನ್ ಅಲ್ಲಿ ಕೊಡ್ಬೇಕು. ಆ ಕಿಡ್ನಿ ಮೆರಿಡಿಯನ್ ಅಲ್ಲಿ ಸರಿ ಆದ್ರೆ ಓಕೆ, ಇಲ್ಲಾಂದ್ರೆ PM ಮೆರಿಡಿಯನ್, ಅದ್ರ ಕಂಟ್ರೋಲ್ ಅದ್ರ ಫಾದರ್ ಮೆರಿಡಿಯನ್ ಇಲ್ಲ ಮದರ್ ಮೆರಿಡಿಯನ್, ಈ ತರ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಜಸ್ಟ್ ನಾ ಇವತ್ತು ಯಾಕಂದ್ರೆ TM ಕ್ಲಾಸಸ್ ಅಲ್ಲಿ ಕಲ್ತವ್ರಿಗೆ ಇದು ಗೊತ್ತಾಗತ್ತೆ, ಫಾದರ್ ಮೆರಿಡಿಯನ್ ಮದರ್ ಮೆರಿಡಿಯನ್ ಯಾವ್ದಾಗತ್ತೆ, ಅದು ಕ್ರಿಯೇಷನ್ ಸೈಕಲ್ ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಬರುತ್ತೆ. ಯಾಕಂದ್ರೆ TM ಸ್ಟೂಡೆಂಟ್ಸ್ ಅಲ್ಲ, TM ಕ್ಲಾಸ್ ಅಲ್ಲ ಇದು. ಜಸ್ಟ್ ನಾ ನಿಮ್ಗೆ ಕಲರ್ ಥೆರಪಿ ಕ್ಲಾಸ್ ಇರೋದ್ರಿಂದ ನಿಮ್ಗೆ ಕಲರ್ ಥೆರಪಿಯಲ್ಲಿ ಯಾವ ಕಲರ್ ಹಾಕೋಬೇಕಂತ ಹೇಳ್ತಾ ಹೋಗ್ತೀನಿ. ಕಿಡ್ನಿ ಕೋಲ್ಡ್ನೆಸ್ ಮಾಡ್ಬೇಕಂತಂದ್ರೆ ನಾವು ಮೇಜರ್ಲಿ ಯೂಸ್ ಮಾಡೋದು ಜಲತತ್ವ, ಗ್ರೀನ್ ಕಲರ್. ಆ ಗ್ರೀನ್ ಕಲರ್ ಇಂದ ಜಲತತ್ವ ಇನ್ಕ್ರೀಸ್ ಆಗತ್ತೆ. ದಟ್ಸ್ ವೈ ನೀವು ಆಯುರ್ವೇದಿಕ್ ಕಲರ್ ಥೆರಪಿ ಪ್ರಕಾರ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಲಾಸ್ಟ್ ಜಾಯಿಂಟ್, ಇದು ನಿಮ್ದ ಕಿಡ್ನಿ ಜಾಯಿಂಟ್. ಆಯುರ್ವೇದಿಕ್ ಕಲರ್ ಥೆರಪಿ ಇದಕ್ಕೊಂದು ಸರ್ಕಲ್ ಹಾಕಿ ಮೇಡಮ್, ಗ್ರೀನ್ ಕಲರ್ ಸರ್ಕಲ್ ಹಾಕಿದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗತ್ತೆ. ಅದೇ ತರ ಇಲ್ಲಿ ನಿಮ್ ಬ್ಯಾಕ್ ಸೈಡ್ ಕಿಡ್ನಿ ಬರುತ್ತೆ, ಇಲ್ಲಿ 2 ಕಿಡ್ನಿ, 2 ಸೈಡ್ ಗ್ರೀನ್ ಕಲರ್ ಹಾಕಿ. ರೈಟ್ ಹ್ಯಾಂಡ್ ಇದೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ಕೆಚ್ ಪೆನ್ ಇದೆಯಲ್ಲ ಆ ತರ ಆಗತ್ತೆ ನೋಡಿ. ಇವೆರಡಕ್ಕೂ ಗ್ರೀನ್ ಕಲರ್ ಹಾಕಿ. ಇದು ಹಾಕಿದ್ಮೇಲೆ ನಮ್ ಕಲರ್ ನ್ಯೂಮರಾಲಜಿಯಲ್ಲಿ ನಂಬರ್ 3 ಅಂತ ಬರೀರಿ. ನಂಬರ್ 3 ಗ್ರೀನ್ ಅಂದ್ರೆ ಆ ಹೀಟ್ನೆಸ್ ಕಮ್ಮಿ ಆಗುತ್ತೆ, ಬಾಡಿಯಲ್ಲಿ ಇರೋದು ಹೀಟ್ ಕಮ್ಮಿ ಆಗ್ತಾ ಬರುತ್ತೆ. ನಂಬರ್ 4 ಗ್ರೀನ್ ಬರೆದ್ರೆ ಏನಾಗುತ್ತೆ, ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ನಾವು ಇರೋ ಹೀಟ್ ನ ಕಮ್ಮಿ ಮಾಡ್ಬೇಕಂತಂದ್ರೆ ನಂಬರ್ 3 ಗ್ರೀನ್ ಬರ್ದಾಗ ಇದು ಕಲರ್ ನ್ಯೂಮರಾಲಜಿಯಲ್ಲಿ ಬರುತ್ತೆ. ನಿಮ್ಗೆ ಕಲರ್ ನ್ಯೂಮರಾಲಜಿ ಕೋರ್ಸ್ ಆಗಿಲ್ಲ, ಬಹಳ ದಿನದಿಂದ ಅಪ್ಕಮಿಂಗ್ ಡೇಸ್ ಅಲ್ಲಿ ಆಗ್ಬಹುದು ಮೇ ಬಿ. ಈ ಕಲರ್ ನ್ಯೂಮರಾಲಜಿಲಿ ಅಡ್ವಾನ್ಸ್ ಆಗಿ ನಂಬರ್ 3 ಅಂತ ಬರ್ಕೊಳ್ಳಿ ಕೈಯಲ್ಲಿ. ಯಾರಿಗೆ ಅರ್ಲಿ ಮೆನ್ಸಸ್ ಆಗ್ತಾ ಇದೆ, ಬಾಡಿ ಜಾಸ್ತಿ ಹೀಟ್ ಇದೆ ಅನ್ನೋರು, ಮೌತ್ ಅಲ್ಸರ್ಸ್ ಆಗ್ತಾ ಇರತ್ತೆ, ಕಣ್ಣೆಲ್ಲ ರೆಡ್ನೆಸ್ ಆಗ್ತಾ ಇರತ್ತೆ, ಯೂರಿನ್ ಬರ್ನಿಂಗ್ ಆಗ್ತಾ ಇರತ್ತೆ, ಫುಟ್ ಬರ್ನಿಂಗ್ ಆಗ್ತಾ ಇರತ್ತಲ್ಲ, ಇವರೆಲ್ಲ ಮಾಡ್ಬೋದು. ಪೈಲ್ಸ್ ಬರ್ನಿಂಗ್ ಆಗ್ತಾ ಇರತ್ತೆ, ಇವರೆಲ್ಲ ನಂಬರ್ 3 ಗ್ರೀನ್ ಅಂತ ಬರ್ಕೋಬಹುದು. ಓಕೆ, ಇದು ಕಲರ್ ನ್ಯೂಮರಾಲಜಿ. ಇನ್ನು ಸುಜೋಕೋ 6K ಹೋಗೋದಾದ್ರೆ ನಾವು ಸುಜೋಕೋ 6K ಅಲ್ಲಿ ಏನ್ ಬರುತ್ತೆ, ಒಂದ್ ಫಿಂಗರ್ ತಗೊಳ್ಳಿ. ಒಂದ್ ಫಿಂಗರ್ ಅಲ್ಲಿ ಮೇ ಬಿ ಕಲರ್ ಒಂದ್ ಸೆಕೆಂಡ್. ಸುಜೋಕೋ 6K ಅಲ್ಲಿ ಮೇಜರ್ಲಿ 6 ಕಲರ್ಸ್ ಯೂಸ್ ಮಾಡ್ತೇವೆ. ಒಂದು ಹಾಟ್ನೆಸ್ ಗೆ ಆರೆಂಜ್ ಕಲರ್, ಒಂದು ಹೀಟ್ ಗೆ ರೆಡ್ ಕಲರ್ ಹೇಳ್ತೇನೆ, ನೋಡಿ. ಸುಜೋಕೋ 6K ಅಂತ ಬಂದಾಗ ಈಗ ಅಪ್ಕಮಿಂಗ್ ಕ್ಲಾಸಸ್ ಏನ್ ಬರ್ತಾ ಇದಿಲ್ಲ ಕಲರ್ ಥೆರಪಿ ಅಡ್ವಾನ್ಸ್ ಆಗಿ ಏನ್ ಹೇಳ್ತದಲ್ಲ ಸರ್ ಮೇಡಮ್ ವಾಯ್ಸ್ ಬರ್ತಾ ಇದೆಯಲ್ಲ? ಬರ್ತಾ ಇದೆ ಸರ್, ಓಕೆ, ವಾಯ್ಸ್ ಕೇಳ್ತಾ ಇದೆ. ವಾಯ್ಸ್ ಕೇಳ್ತಾ ಇದೆ ಸರ್. ಓಕೆ, ನಾವು ಸುಜೋಕೋ 6K ಅಲ್ಲಿ ಯಾವ್ಯಾವ ಕಲರ್ಸ್ ಯೂಸ್ ಮಾಡ್ತೇವೆ ಅಂತಂದ್ರೆ ಹಾಟ್ನೆಸ್, ಏನಾದ್ರು ನಾವು ದೇಹದಲ್ಲಿ ಹಾಟ್ನೆಸ್ ಜಾಸ್ತಿ ಮಾಡ್ಬೇಕಂತಂದ್ರೆ ಸುಜೋಕೋ 6K ಅಂದ್ರೆ 6 ಕಲರ್. ಸುಜೋಕೋ 6K ಅಂದ್ರೆ 6 ಕಲರ್ ನಾವು ಯೂಸ್ ಮಾಡ್ತೇವೆ ಸುಜೋಕೋ ಥೆರಪಿಯಲ್ಲಿ. ಯಾವ್ಯಾವ ಕಲರ್ ಏನೇನ್ ಇಂಡಿಕೇಶನ್ ಮಾಡ್ತಾವ ಅಂತಂದ್ರೆ, ನೀವು ಆರೆಂಜ್ ಕಲರ್ ತಗೊಂಡಾಗ, ದೇಹದಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡಿದಾಗ ಏನ್ ಮಾಡ್ತದೆ, ಅದು ಹಾಟ್ನೆಸ್ ನ ಇನ್ಕ್ರೀಸ್ ಮಾಡುತ್ತೆ. ಹಾಟ್ನೆಸ್ ಅಪ್ಪರ್ ಬಾಡಿ ಇಲ್ಲಿ ಯೂಸ್ ಮಾಡ್ತೇವೆ ನಾವು ಹಾಟ್ನೆಸ್ ನ. ಸೆಕೆಂಡ್ ಥಿಂಗ್, ನಾವು ಏನಾದ್ರು ಬಾಡಿ ಹೀಟ್ ಮಾಡ್ಬೇಕಾಗಿತ್ತು, ಯಾವುದೇ ಆರ್ಗನ್ ಹೀಟ್ ಮಾಡ್ಬೇಕಾಗಿತ್ತು, ಬೈ ಚಾನ್ಸ್ ಕಿಡ್ನಿ ಹೀಟ್ ಮಾಡ್ಬೇಕಾಗಿತ್ತು, ಲಿವರ್ ಹೀಟ್ ಮಾಡ್ಬೇಕಾಗಿತ್ತು, ಲಂಗ್ಸ್ ಹೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾವು ರೆಡ್ ಕಲರ್ ಯೂಸ್ ಮಾಡ್ತೇವೆ. ಸೆಕೆಂಡ್, ಇನ್ನು ವಿಂಡ್ ಎನರ್ಜಿ ಜಾಸ್ತಿ ಮಾಡೋಕೆ ಯಾವ ಕಲರ್ ಯೂಸ್ ಮಾಡ್ತೇವೆ ನಾವು ಸುಜೋಕೋ 6K ಅಲ್ಲಿ ಅಂತಂದ್ರೆ ಸ್ಕೈ ಬ್ಲೂ. ವಿಂಡ್ ಎನರ್ಜಿಗೆ ಗ್ರೀನ್ ಇಲ್ಲಿ ಯೂಸ್ ಆಗೋದಿಲ್ಲ. ಇನ್ನು ಸುಜೋಕೋ 6K ಅಲ್ಲಿ ನಿಮ್ಗೆ ಹ್ಯೂಮಿಡಿಟಿ ಜಾಸ್ತಿ ಮಾಡ್ಬೇಕಂತಂದ್ರೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಹೋಗ್ತೇವೆ. ಮತ್ತೆ
ಡ್ರೈನೆಸ್ಗೆ ಬ್ರೌನ್ ಕಲರ್. ಮತ್ತೆ ನಿಮ್ ಕೂಲ್ನೆಸ್ ಮಾಡ್ಬೇಕಂತಂದ್ರೆ ಕೂಲ್ನೆಸ್ಗೆ ಡಾರ್ಕ್ ಬ್ಲೂ ಕಲರ್ ನ ಯೂಸ್ ಮಾಡ್ತಾ ಹೋಗ್ತೀವಿ ನಾವು. ಇಷ್ಟು ಸುಜೋಕೋ 6K ಅಲ್ಲಿ ಈ 6 ಕಲರ್ಸ್ ನಮ್ಗೆ ಯೂಸ್ ಆಗತ್ತೆ. ಒಂದು ಹಾಟ್ನೆಸ್ ಮಾಡೋಕೆ ಆರೆಂಜ್ ಕಲರ್, ಹೀಟ್ ಮಾಡೋಕೆ ರೆಡ್ ಕಲರ್, ಆಮೇಲೆ ವಿಂಡ್ ಎಕ್ಸೆಸ್ ಮಾಡೋಕೆ, ವಿಂಡ್ ಕಮ್ಮಿ ಮಾಡೋಕೆ, ಲಿವರ್ ವಿಂಡ್ ಜಾಸ್ತಿ ಮಾಡೋಕೆ, ಲಿವರ್ ವಿಂಡ್ ಕಮ್ಮಿ ಮಾಡೋಕೆ ನಿಮ್ಮ ಸ್ಕೈ ಬ್ಲೂ ಕಲರ್ ನ ಯೂಸ್ ಮಾಡ್ತೀವಿ. ಹ್ಯೂಮಿಡಿಟಿಗೆ ಯೆಲ್ಲೋ ಕಲರ್, ಡ್ರೈನೆಸ್ಗೆ ಬ್ರೌನ್ ಕಲರ್, ಆಮೇಲೆ ಕೋಲ್ಡ್ನೆಸ್ಗೆ ಡಾರ್ಕ್ ಬ್ಲೂ ಕಲರ್. ಇಷ್ಟು ಕಲರ್ ನಾವು ಎಲ್ಲಿ ಸುಜೋಕೋ 6K ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಮೇನ್ ಈ ಸಿಕ್ಸ್ ಕಲರ್ ಅಲ್ಲಿ ನಾವು ನಿಮ್ಗೆ ಪ್ರತಿಯೊಂದು ಮೆರಡನ್ಗೆ ಯಾವ ಮೆರಡನ್ಗೆ ಏನಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ನಿಮ್ಗೆ ಬೈ ಚಾನ್ಸ್ ನೀವು ಆಗಲೊಬ್ರು ಮೇಡಮ್ ಹೇಳಿದ್ರು, ಏನು ಅವ್ರಿಗೆ ಪೀರಿಯಡ್ಸ್ ಜಲ್ದಿ ಆಗ್ತಾ ಇದೆ, ಅರ್ಲಿ ಮೆನ್ಸಸ್ ಆಗ್ತಾ ಇದೆ. ಅರ್ಲಿ ಮೆನ್ಸಸ್ ಆಗ್ತಾ ಇದೆ ಅಂದ್ರೆ ನಿಮ್ ಕಿಡ್ನಿ ಮೆರಡನ್ ಬರುತ್ತೆ, ಈ ತರ ಬರುತ್ತೆ. ಇಲ್ಲಿ ಕಿಡ್ನಿ ಮೆರಡನ್ ಬರುತ್ತೆ, ಇಲ್ಲಿ ಕಿಡ್ನಿ ಮೆರಡನ್ ಬರುತ್ತಲ್ಲ, ಈ ಕಿಡ್ನಿ ಮೆರಡನ್ ಏನ್ ಮಾಡ್ಬೇಕು, ನೋಡಿ. ಕಿಡ್ನಿ ಮೆರಡನ್ಗೆ ಕಿಡ್ನಿ ಏನ್ ಮಾಡ್ಬೇಕು, ಹಾಟ್ನೆಸ್ ನ ಕಮ್ಮಿ ಮಾಡೋ ಕಲರ್ ಫಸ್ಟ್ ಕೋಲ್ಡ್ನೆಸ್ ಮಾಡಿ, ಡಾರ್ಕ್ ಬ್ಲೂ ಕಲರ್ ಹಾಕಿ ಕೋಲ್ಡ್ನೆಸ್ ಮಾಡಿ. ಸಡನ್ಲಿ ತಿಳಿಯೋದಿಲ್ಲ ನಿಮ್ಗೆ, ಯಾರು ಬೇಸಿಕಲಿ ಫಸ್ಟ್ ಟೈಮ್ ಕೇಳ್ತಾ ಇದಿರಲ್ಲ ಅವ್ರಿಗೆ ತಿಳಿಯೋದಿಲ್ಲ. ದಟ್ಸ್ ವೈ ನಾವು ಈ ಕೋರ್ಸ್ ನ ಲಾಂಚ್ ಮಾಡ್ತಾ ಇರೋದು. ಜಸ್ಟ್ ನಿಮ್ಗೆ ಬೇಸಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಯಾವ ಕಲರ್ ಅವ್ರಿಗೆ ಕೇಳಿದಿರಲ್ಲ, ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಿ ಮೇಡಮ್. ನೀವು ಯಾರು ಅರ್ಲಿ ಮೆನ್ಸಸ್ ಆಗ್ತಾ ಇದೆ ಅಂತ ಹೇಳಿರಲ್ಲ, ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಿ. ಇಲ್ಲಿ ಹಾಟ್ನೆಸ್ ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಿ. ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಟ್ರೆ ಆಟೋಮೆಟಿಕಲಿ ನಿಮ್ದು ಕಿಡ್ನಿ ಕೋಲ್ಡ್ನೆಸ್ ಆಗಿ ನ್ಯಾಚುರಲಿ ಪೀರಿಯಡ್ಸ್ ಆಗಕ್ ಬರುತ್ತೆ. ಕಲರ್ ಥೆರಪಿಯಲ್ಲಿ ನಂಬರ್ 3 ಅಂತ ಗ್ರೀನ್ ಅಲ್ಲಿ ಬರೀರಿ. ಇದು ಆಯುರ್ವೇದಿಕ್ ಕಲರ್ ಥೆರಪಿಯಲ್ಲಿ ಈ ತರ ಹಾಕಿ ಸ್ಕೈ ಬ್ಲೂ ಕಲರ್ ಹಾಕಿ, ಗ್ರೀನ್ ಕಲರ್ ಹಾಕಿ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಎಷ್ಟು ಯೂಸ್ ಮಾಡಿದ್ರೆ ನಿಮ್ಗೆ ಮೆನ್ಸಸ್ ಕಮ್ಮಿ ಆಗ್ತಾ ಬರುತ್ತೆ. ಆದಷ್ಟು ಮಜ್ಜಿಗೆ, ಮೊಸರು, ಸ್ವೀಟು ಈ ತರ ತಿಂತಾ ಬನ್ನಿ, ನಡೆಯುತ್ತೆ. ಯಾಕಂದ್ರೆ ಕೋಲ್ಡ್ನೆಸ್ ಫುಡ್ ಕೊಡ್ಬೇಕು ನಿಮ್ಗೆ. ಈ ಕೋಲ್ಡ್ನೆಸ್ ಫುಡ್ ಕೊಡೋದ್ರಿಂದ ಇವು ಅರ್ಲಿ ಮೆನ್ಸಸ್ ಬೇಗ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್. ಸರ್ ಮಾಡ್ತೀನಿ. BS ಪಾಟೀಲ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್, ನಂದೊಂದು 2 ಪ್ರಾಬ್ಲಮ್ ಇದೆ. ಒಂದು Okay. ಕ್ರೋನಿಕ್ ಕಾನ್ಸ್ಟಿಪೇಷನ್ ಅಂಡ್ ಸೋರಿಯಾಸಿಸ್. ಓಕೆ, ನೋಡಿ ಸರ್, ಕಾನ್ಸ್ಟಿಪೇಷನ್, ಸೋರಿಯಾಸಿಸ್, ಸುಜೋಕೋ 6K ಫಸ್ಟ್ ಹೇಳ್ತೀನ. ಸುಜೋಕೋ 6K ಏನ್ ಮಾಡ್ಬೇಕಂತಂದ್ರೆ ನೀವು ಈ ತರ ಬರತ್ತಂತ ಹೇಳಿದ್ನಲ್ಲ 6 ಆರ್ಗನ್ಸ್. ಇನ್ ನಿಮ್ಗೆ ಸೋರಿಯಾಸಿಸ್ಗೆ ಮೇನ್ ಆಗಿ ನಿಮ್ಗೆ ಆರ್ಗನ್ ಬಂದ್ಬಿಟ್ಟು ಲಂಗ್ಸ್. ನಿಮ್ ಸೋರಿಯಾಸಿಸ್ ಕಂಟ್ರೋಲ್ ಮಾಡೋದು ಆರ್ಗನ್ ಬಂದ್ಬಿಟ್ಟು ಲಂಗ್ಸ್ ಮತ್ತು ಸ್ಪ್ಲೀನು ಕೋಲ್ಡ್ನೆಸ್ ಕರೆಕ್ಟ್ ಆಗಿದ್ರೆ ಸೋರಿಯಾಸಿಸ್ ಕರೆಕ್ಟ್ ಆಗಿರುತ್ತೆ. ಆಕ್ಚುಲಿ 90% ಆಫ್ ದಿ ಪೀಪಲ್ಗೆ ಸೋರಿಯಾಸಿಸ್ ಆಗೋದು ಈ ರೇನಿ ಸೀಸನ್ ಅಲ್ಲಿ ಅಥವಾ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಆಗತ್ತೆ. ಮತ್ತೆ ಸಮ್ಮರ್ ಬಂತಂದ್ರೆ ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈ ಸಮ್ಮರ್ ಅಲ್ಲಿ ಹೀಟ್ ಇರುತ್ತೆ, ಎಕ್ಸ್ಟ್ರೀಮ್ ಹೀಟ್ ಇರುತ್ತಲ್ಲ, ಅದಕ್ಕೆ ಆಟೋಮೆಟಿಕಲಿ ನಾರ್ಮಲೈಸ್ ಆಗುತ್ತೆ. ಈ ವಿಂಟರ್ ಮತ್ತೆ ರೇನಿ ಸೀಸನ್ ಬಂದಾಗ ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವೊಬ್ಬರಿಗೆ ವರ್ಷ ಪೂರ್ತಿನೂ ಇರುತ್ತೆ ಸೋರಿಯಾಸಿಸ್. ನಮ್ಗೆ ವರ್ಷ ಆಲ್ಮೋಸ್ಟ್ ನಮ್ಮ ಪೂರ್ತಿ ಪೇಷಂಟ್ ಇರುತ್ತೆ? ಬರೋ ಪ್ರಕಾರ ಇಲ್ಲ, ಹೇಳ್ತೀನಿ ಸರ್. ನಮ್ಮ ಪೇಷಂಟ್ ಬರೋ ಪ್ರಕಾರ ಆಲ್ಮೋಸ್ಟ್ ನಾವು ಸೋರಿಯಾಸಿಸ್ಗೆಲ್ಲ ನೋಡ್ತೇವಲ್ಲ, ಸಮ್ಮರ್ಗೆ ಆಟೋಮೆಟಿಕಲಿ ಸ್ವಲ್ಪ ಅದ್ರ ಪ್ರಮಾಣ ಕಮ್ಮಿ ಆಗತ್ತೆ, ಮತ್ತೆ ಅದು ವಿಂಟರ್ಗೆ, ರೇನಿಗೆ ಜಾಸ್ತಿ ಆಗ್ತಾ ಹೋಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಲಂಗ್ಸ್ ಮತ್ತು ನಮ್ಮ ಸ್ಪ್ಲೀನ್ ಮತ್ತೆ ನಮ್ಮ ಕಿಡ್ನಿನ, ಈ 3 ಆರ್ಗನ್ಸ್ ನಾವು ಆಟೋಮೆಟಿಕಲಿ ಹೀಟ್ ಮಾಡ್ತಾ ಹೋಗಿದ್ರೆ ನಿಮ್ಮ ಲಂಗ್ಸ್ ಏನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅನ್ನ ಮಾಯಿಶ್ಚರ್ ಮಾಡುತ್ತೆ. ಯಾಕಂದ್ರೆ ಸೋರಿಯಾಸಿಸ್ ಅಲ್ಲಿ ನಿಮ್ ಸ್ಕಿನ್ ಎಲ್ಲ ಡ್ರೈ ಆಗಿರೋದು, ಸ್ವಲ್ಪ ಜಾಸ್ತಿ ಹೀಟ್ ಆದ್ರೆ ರಕ್ತ ಬರೋ ತರ ಕ್ರ್ಯಾಕ್ಸ್ ಆಗೋದು, ಈ ತರ ಆಗತ್ತಲ್ಲ. ಅದಕ್ಕೆ ನಿಮ್ಮ ಲಂಗ್ಸ್ ನ ಮಾಯಿಶ್ಚರ್ ಮಾಡಿದ್ರೆ ನಿಮ್ಮ ಸ್ಕಿನ್ ಆಟೋಮೆಟಿಕಲಿ ಮಾಯಿಶ್ಚರ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ನ ಡ್ಯಾಮ್ನೆಸ್ ನ ತೆಗೆದ್ರೆ ಆಟೋಮೆಟಿಕಲಿ ನಿಮ್ಮ ಕಂಟ್ರೋಲ್ ಸೈಕಲ್ ಅಲ್ಲಿ, ಅಂದ್ರೆ ನಿಮ್ ನೆಕ್ಸ್ಟ್ ಸೈಕಲ್ ಅಲ್ಲಿ ಸ್ಪ್ಲೀನ್ ಹೋಗಿ ನಿಮ್ಮ ಲಂಗ್ಸ್ ನ ಕಂಟ್ರೋಲ್ ಮಾಡುತ್ತೆ. TM ನಾವು ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್ ಎಲ್ಲ ಹೇಳ್ತೇವಲ್ಲ, ಅದರಲ್ಲಿ ಬರುತ್ತೆ ಇದು. ಮತ್ತು ನಿಮ್ಮ ಕಿಡ್ನಿ ಮೆರಡನ್ ಎಂಟಿ ಕ್ರಿಯೇಷನ್ ಸೈಕಲ್ ಅಲ್ಲಿ ನಿಮ್ಗೆ ಕಿಡ್ನಿ ಮೆರಡನ್ ಕಂಟ್ರೋಲ್ ಮಾಡಿದ್ರೆ ಮತ್ತದು ನಿಮ್ಮ ಸ್ಕಿನ್ ಅನ್ನ ಕವರ್ ಮಾಡುತ್ತೆ, ಅಂದ್ರೆ ಕೋಲ್ಡ್ನೆಸ್ ನ ಜಾಸ್ತಿ ಮಾಡುತ್ತೆ. ಆ ಕೋಲ್ಡ್ನೆಸ್ ನ ಕಮ್ಮಿ ಮಾಡ್ಬೇಕು ನಾವೀಗ. ಹೇಳ್ತೀನಿ ಕೇಳಿ. ಯಾರಿಗೆಲ್ಲ ಸೋರಿಯಾಸಿಸ್ ಇದೆ ಅವ್ರು ಕೇಳ್ಬೋದು ಇದನ್ನ. ಸೋರಿಯಾಸಿಸ್ ಇದ್ದಾಗ ನಿಮ್ ಲಂಗ್ಸ್ ಬರುತ್ತೆ, ಇಲ್ಲ ನೀವು LU5 LU7 ಪಾಯಿಂಟ್ ಆಗ್ತಿರಲ್ಲ, ಈ ಲಂಗ್ಸ್ ಮೆರಡನ್ ಅಲ್ಲಿ ಈ ಫಸ್ಟ್ ಏನದೆ ಹಾಟ್ನೆಸ್ ಇದೆ. ಕಾಣ್ತಾ ಇಲ್ಲ ಸರ್. ಒಂದ್ ಸೆಕೆಂಡ್ ಹೇಳ್ತೀನಿ ಸರ್. ಈ ಫಿಂಗರ್ ಕಾಣ್ತಾ ಇದೆಯಲ್ಲ ಸರ್, ಹಾ
लेफ्ट हैंड 4 फिंगर. हाँ इंडेक्स फिंगर सर. Okay, okay. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ನೀವು ಇಲ್ಲಿ ಒಂದು ಆರೆಂಜ್ ಕಲರ್ ಡಾಟ್ ಹಾಕಿ. ಹಾಟ್ನೆಸ್ ನ ರೆಡಿ ಮಾಡ್ತಿದ್ದೀರಾ ನೀವು. ಲಂಗ್ಸ್ ಜಾಯಿಂಟ್ ಹಾಟ್ನೆಸ್ ನ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಹಾಟ್ನೆಸ್ ಆದ್ಮೇಲೆ ಕೆಳಗಡೆ ಅದ್ರ ಕೆಳಗಡೆನೆ ಒಂದು ರೆಡ್ ಕಲರ್ ಡಾಟ್ ಇಡಿ. ಇನಫ್. ಆಟೋಮೆಟಿಕಲಿ ಲಂಗ್ ಸೀಟ್ ಆಯ್ತು. ಸುಜೋಕೋ 6 ಕೆ 2 ಕಲರ್ ಹಾಕಿದ್ರೆ ಸಾಕು. ಇಲ್ಲಿ ಮ್ಯಾಗಲ್ಲಿ ಆರೆಂಜ್, ಕೆಳಗಡೆ ರೆಡ್. ಎಷ್ಟು ಹಾಕಿದ್ರೆ ನಿಮ್ ಆಟೋಮೆಟಿಕಲಿ ಲಂಗ್ ಸೀಟ್ ಆಗತ್ತೆ. Side ಇನ್ನು ನಮ್ಗೆ ಸೈಡ್ ತೋರಿಸ್ರಿ ಹಾ ಅದು. ಸರ್ ಕಾಣ್ತಾ ಇಲ್ಲ ಕ್ಲಿಯರ್ ಆಗಿ. ಮೇಲೆ ಆರೆಂಜ್ ಇಲ್ಲ. एकदम ಟಿಪ್ ಮೇಲೆ ಆರೆಂಜ್, ತಳಗಡೆ ಇದು ಅಲ್ಲ ರೆಡ್. ರೆಡ್. ಹಾ ಸರ್ ಕಾಣಿಸ್ತಾ ಇದೆ ಸರ್ ಈಗ. ಓಕೆ. ಓಕೆ ಓಕೆ ಗಾಟ್ ಇಟ್. ಓಕೆ, ಆಮೇಲೆ ನಮ್ಗೆ ಥರ್ಡ್ ಎಲಿಮೆಂಟ್ ಬರ್ಬೋದು ಕಿಡ್ನಿ ಮೆರಿಡಿಯನ್. ಕಿಡ್ನಿ ಮೆರಿಡಿಯನ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ ಆಗಲೇ. ಆ ಕಿಡ್ನಿ ಮೆರಿಡಿಯನ್ ನಾವೀಗ ಹೀಟ್ ಮಾಡ್ಬೇಕು, ಕಿಡ್ನಿ ಹೀಟ್ ಮಾಡ್ಬೇಕು. ಅದಕ್ಕೆ ಕಿಡ್ನಿ ಹೀಟ್ ಮಾಡೋಕೆ ಇಲ್ಲೊಂದು ರೆಡ್ ಕಲರ್ ಡಾಟ್ ಇಡಿ. ಜಸ್ಟ್ ಇಲ್ಲಿ ಒಂದು ರೆಡ್ ಕಲರ್ ಡಾಟ್ ಇಡಿ. ಕಿಡ್ನಿ ಆಟೋಮೆಟಿಕಲಿ ಹೀಟ್ ಆಗತ್ತೆ. ಆಮೇಲೆ ನಿಮ್ ಸ್ಪ್ಲೀನ್ ಆರ್ಗನ್ ಇಲ್ಲಿ ಬರುತ್ತೆ, ಈ ಸೈಡ್ ಬರುತ್ತೆ. ಸ್ಪ್ಲೀನಿಗೆ ಸ್ವಲ್ಪ ಸ್ಪ್ಲೀನ್ ಜಾಸ್ತಿ ಡ್ಯಾಂಪ್ ಇರೋದ್ರಿಂದ ಅದನ್ನ ಹಾಟ್ನೆಸ್ ರಿಡ್ಯೂಸ್ ಮಾಡಿ, ಹಾಟ್ನೆಸ್ ಮಾಡಿ. ನೋಡಿ ಇಲ್ಲಿ ಆರೆಂಜು ರೆಡ್, ಇಲ್ಲಿ ರೆಡ್, ವಾಪಸ್ ಇಲ್ಲಿ ಆರೆಂಜು. ಇದು ಸುಜೋಕೋ 6 ಕೀಯಲ್ಲಿ ಬರುತ್ತೆ. ನೀವು 3 ಆರ್ಗನ್ಗೆ ಹೀಟ್ ಮಾಡಿದ್ರಂತ ಆಯ್ತು. 3 ಆರ್ಗನ್ಗೆ ಹೀಟ್ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಸ್ಪ್ಲೀನು ಕಂಟ್ರೋಲ್ ಆಗಿ ಬರುತ್ತೆ, ನಿಮ್ಮ ಕಿಡ್ನಿನೂ ಕಂಟ್ರೋಲ್ ಆಗಿ ಬರುತ್ತೆ, ಆಟೋಮೆಟಿಕಲಿ ನಿಮ್ಮ ಲಂಗ್ಸು. ಈ 3 ಹೀಟ್ ಆದಾಗ ಆಟೋಮೆಟಿಕಲಿ ನಿಮ್ಮ ಸೋರಿಯಾಸಿಸ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಇನ್ನು ಇನ್ನೊಂದು ಕ್ವಶನ್ ಕೇಳಿದ್ರಿ ನೀವು, ಯಾವುದು ಕಾನ್ಸ್ಟಿಪೇಷನ್ ಅಂತ. ಕಾನ್ಸ್ಟಿಪೇಷನ್ ಹೀಟ್ ಇಂದ ಆಗ್ತದೇನೆ, ಕೋಲ್ಡ್ ಇಂದ ಆಗ್ತದೇನಾ ಸರ್? ಹೀಟ್ ಇದೆ ಸರ್. ಬಾಡಿ Heat ಇದೆ. ಪ್ರಕೃತಿ ಆಲ್ರೆಡಿ ಹೀಟ್ ಇದೆ ನಾನು. ಓಕೆ, ಇದು ರಿಫ್ಲೆಕ್ಸಾಲಜಿ, ಫಾರ್ಮ್ ರಿಫ್ಲೆಕ್ಸಾಲಜಿ ಅಂತ ಬರುತ್ತೆ ಈ ತರ. ಈ ಫಾರ್ಮ್ ರಿಫ್ಲೆಕ್ಸಾಲಜಿಯಲ್ಲಿ ನಿಮ್ಮ ಇಲ್ಲಿ ಇಂಟೆಸ್ಟೈನ್ ಬರುತ್ತೆ, ದೊಡ್ಡ ಕರಳು ಬರುತ್ತೆ ಈ ತರ. ತೋರಿಸ್ತೀನಿ ನಿಮ್ಗೆ. ಇದು ಕಾಣತ್ತಾ ಸರ್? ಹಾ ಸರ್. ಇದು ಇಂಟೆಸ್ಟೈನ್ ಬರುತ್ತೆ, ನಿಮ್ಗೆ ದೊಡ್ಡ ಕರಳು ಬರುತ್ತೆ. ಇಲ್ಲಿ ಫಸ್ಟ್ ಡಾರ್ಕ್ ಬ್ಲೂ ಕಲರ್ ಹಾಕಿ, ಡಾರ್ಕ್ ಬ್ಲೂ ಕಲರ್ ಮೇಲೆನೆ ನಿಮ್ಗೆ ಈ ತರ ಇಂಟೆಸ್ಟೈನ್ ಶೇಪ್ ಅಲ್ಲೇನೆ ಪರ್ಪಲ್ ಕಲರ್ ಹಾಕಿ. ಈ ತರ ಪರ್ಪಲ್ ಕಲರ್, ಡಾರ್ಕ್ ಬ್ಲೂ ಕಲರ್. ಮಿಡಲ್ ಅಲ್ಲಿ ನಿಮ್ಗೆ ಇಂಟೆಸ್ಟೈನ್ ಗೆ ಅಂದ್ರೆ ನಿಮ್ ಮೋಷನ್ ಹೋಗೋಕೆ ಡೈರೆಕ್ಷನ್ ಬೇಕಲ್ಲ, ಆ ಡೈರೆಕ್ಷನ್ ಬರೋಕೆ ಒಂದು ಮಿಡಲ್ ಅಲ್ಲಿ ಒಂದು ರೆಡ್ ಕಲರ್ ಇಡಿ. ಇದು ಕಾಣಿಸ್ತದಲ್ಲ, ಉಲ್ಟಾ ಹಿಡಿದಿದ್ದೀನಿ ನೋಡಿ ಈ ತರ. ಓಕೆ ಓಕೆ ಸರ್. ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇದೆ ಈ ತರ ಮಾಡಿ. ಪ್ಲಸ್ ಇದ್ರ ಜೊತೆಗೆ ಪರ್ಪಲ್ ಕಲರ್ ಅಲ್ಲಿ, ಸಾರಿ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ನಿಮ್ಮ ಈ ಲಾಸ್ಟ್ ಫಿಂಗರ್ ಬರುತ್ತಲ್ಲ, ಲಿಟಲ್ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಇದಕ್ಕೆ ಲಾಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಹಾಕಿ. ಮತ್ತೆ ತಂಬಿಗೆ ಈ ತರ ಇಲ್ಲಿ ಅನಸ್ ರಿಫ್ಲೆಕ್ಸ್ ಬರುತ್ತೆ, ಇಲ್ಲಿ ಅನಸ್ ರಿಫ್ಲೆಕ್ಸ್ ಬರುತ್ತೆ, ಇದಕ್ಕೂ ಡಾರ್ಕ್ ಬ್ಲೂ ಹಾಕಿ. ಲೆಫ್ಟ್ ಹ್ಯಾಂಡ್ ತಂಬು ಎಷ್ಟು ಮಾಡಿದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ. ಆಗಲೇ ನಾ ಸುಜೋಕೋ 6 ಕೆ ಅಲ್ಲಿ ಹೇಳಿದ್ನಲ್ಲ, ಅದರಿಂದ ನಿಮ್ಗೆ ಸೋರಿಯಾಸಿಸ್ ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸರ್. ರಾಧ್ हेलो सर, नमस्ते सर। ನಮಸ್ತೆ ಮೇಡಮ್, ಹೇಳಿ. सर मेरे को मैं हिंदी में बात करूं चलेगा? ಚಲೇಗಾ ಮೇಡಮ್, ಚಲೇಗಾ. सर डिस्क में बल्जिस है 3 4 3 पे और कमर के साइड में, तो बल्जिस के लिए 3 4 मेरे को 3 5. थोड़ा सा गाइड करिए सर। ओके, डिस्क कंप्रेशन बोलते हैं मैडम इसको. हाँ डिस्क इधर तुम्हारा सर्वाइकल आता मैडम, इधर जी, इधर से इधर तक सर्वाइकल आता. आपका ऊपर मेरे बाद को में एक इधर मिनट से में इधर मेरे तक. आपका वीडियो नहीं आया सर। ಮೇಡಮ್ ವಿಡಿಯೋ ಬರ್ತಾ ಇಲ್ವಾ ಬರ್ತಿದೆ, ಈಗ ಬರ್ತದೆ. ನೋಡಿ? मैम इधर से इधर लेकर तुम्हारा सर्वाइकल रीजन आता. थंब, लेफ्ट हैंड थंब ले लो, राइट हैंड थंब ले लो, कौन सा भी थंब ले लो. इधर से एक मिनट कलर लेता हूँ. ये ब्लैक कलर दिख रहा ना मैडम? इधर से इधर लेकर तुम्हारा सर्वाइकल रीजन आता. ये सर्वाइकल C1 C2 C3 C4 ऐसा सब इधर आता. बाद में इधर लंबर L4 L5 L5 S1 ये सभी इधर आता. ये डिस्क बल्ज वाले को ये देखो मैडम, ये दोनों बोर्ड के बीच में जी सर। इधर तुम्हारा लंबर आता, इधर तुम्हारा सर्वाइकल आता. तुम अभी सर्वाइकल बोल रहे थे ना, इसलिए C1 C2 रात में सोते वक्त इधर ब्लैक कलर डालना,
और इसके ओके ऊपर मेहंदी का स्ट्रिप आता है मैडम, मेहंदी एक 8-10 मेहंदी का स्ट्रिप बना के वो स्ट्रिप इधर रात में सोते वक्त लगाना मैडम रोज। ओके सर। ओके सर। ओके, L4 L5 वगैरह, L4 L5 भी बल्ब हो क्या मैडम? हाँ सर, L4 L5 L2 L2 के साथ में पूरा नीचे का साइड में लंबर वाला वो भी बल्ज है सर। और नेक मैम में देखो बहुत मैम, ज्यादा पेन है अभी। ओके नेक। मैम इधर तो देखो हाँ। मैडम, ये तुम्हारा दोनों बोर्ड के बीच में, ये बोर्ड, ये दोनों बोर्ड, ये दोनों बोर्ड, ये दोनों बोर्ड के बीच में इधर तुम्हारा स्पाइनल कॉर्ड आता। तुम गूगल पे हैंड रिफ्लेक्सोलॉजी, सुजुको हैंड रिफ्लेक्सोलॉजी मारे तो तुम्हारे को चार्ट आता हो गूगल पे। तो बाजू इधर साइड पे तुम्हारा किडनी आता, दोनों साइड पे, इधर एक किडनी, इधर एक किडनी। तुम्हारा ये वो स्पाइनल कॉर्ड को स्ट्रेंथन करने वाले ऑर्गन्स किडनी है, इसलिए इसको ब्लैक लगाना, ब्लैक के बाद दोनों साइड इधर भी ब्लैक लगाना है, दोनों साइड स्मॉल स्मॉल से, इधर ओके टोटली सर। ब्लैक। और रात में सोते वक्त तो बीन्स आता है मैडम, हम्म। वो किडनी ग्रीन बीन्स। बीन्स, किडनी बीन्स नहीं मैडम, किडनी बीन्स इधर लगाओ, और ग्रीन ओके। बीन्स बोलते हैं ना, हाँ हाँ हाँ। होता है ना, हाँ सर। वो इधर लगाना रोज। मटर दाना। हाँ हाँ बट हाँ, मटर। वो रोज इधर 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 लगाना मैडम, एक स्ट्रिप पे ऊपर लगा के इधर लगाओ। डेली कम होता है मैडम, थोड़ा प्रेस करते रहो। ओके सर। सर और एक चीज सर पूछू सर, क्योंकि ये ओके साथ में मेरे कान में भी इचिंग हो रहा है, और ये है ना ये बहुत इचिंग होके पूरा ड्राई हो गया सर। मोस्टली प्रॉब्लम तुम्हारा स्पाइनल कॉर्ड है ना मैडम, ये स्पाइनल कॉर्ड कंट्रोल करने वाले और ईयर कंट्रोल करने वाले मेन ऑर्गन ही किडनी। और थोड़ा किडनी का इम्बैलेंस हो रहता, ऑर्गन किडनी का इम्बैलेंस हुए तो तुम्हारा ईयर का भी थोड़ा क्या तो होते रहता है, इन्फेक्शन होने वाला, ड्राइनेस होने वाला, कुछ तो भी होता ही रहता। और ओके। तुम्हारा स्पाइनल कॉर्ड का भी प्रॉब्लम होते रहता। मेरे को हिंदी थोड़ा हिंदी में नहीं नहीं क्लासेस सर, नहीं मैं लिया, समझ नहीं पा रही लिया हूँ, मैडम। प्लीज थैंक यू सो मच, आप बहुत अच्छे से गाइड कर रहे हो ओके सर। आई एम एबल टू अंडरस्टैंड सर। ओके, इधर स्पाइनल कॉर्ड आता है मैडम, इधर दोनों किडनी आता है। अभी किडनी को भी स्ट्रेंथन किए तो ऑटोमेटिकली तुम्हारा स्पाइनल कॉर्ड भी करेक्ट होता है, ऑटोमेटिकली तुम्हारी ईयर भी करेक्ट होता है। रोज ओके इधर सर। एक ओके सर। दोनों साइड ब्लैक लगाओ मैडम, इधर दोनों साइड। ये जी सर। हैंड रिफ्लेक्सोलॉजी में इधर तुम्हारा ईयर आता। जी कौन सर। से का मैडम तुम्हारा? सर बेलगाम बेलगाम। बेलगाम, हमारे बीजापुर इधर ही नजदीक है मैडम। हाँ वही सर। ओके सर, अमेजिंग सर। थैंक यू सो थैंक यू। थैंक यू सो थैंक यू मच। सो मच सर। नेक्स्ट। ದೀಪಾ ವಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಹಾ. ನಮಸ್ತೆ, ಹೇಳಿ ಮೇಡಮ್. ಹಾ. ಸರ್ ನಾನು ಫುಲ್ ಹೀಟ್ ಇದೆ ಬಾಡಿ, ಆಮೇಲೆ ಎಲ್ಲ ಸ್ವೆಟ್ಟಿಂಗ್ ಓಕೆ ಆಗ್ತಾ ಇರುತ್ತೆ ಯಾವಾಗ, ಅಂದ್ರೆ ಹಿಂಗ ಸಮ್ಮರ್ ಅಂತ ಅಷ್ಟೇ ಅಲ್ಲ, ಯಾವಾಗ್ಲೂ ಆಗ್ತಾನೆ ಇರುತ್ತೆ ಹಂಗೆ ಸ್ವೆಟ್ಟಿಂಗ್. ಓಕೆ. ಏನ್ ಮಾಡ್ಬೇಕು? ಸ್ವೆಟಿಂಗ್ ಜಾಸ್ತಿ ಆಗ್ತಾ ಇರತ್ತೆ, ಮತ್ತೆ ಸ್ವೆಟ್ಟಿಂಗ್ ಅದು ಜಾಸ್ತಿ ಬಿಟ್ಟು ಆಗುತ್ತೆ, ಆಮೇಲೆ ಅಂದ್ರೆ ಏನ್ ಪೆನ್ ಕೈಯಲ್ಲಿ ಹಿಡಿದ್ರೆ ಸಾಕು ಹಂಗೆ ನೀರ್ ಸೋರ್ತಾನೆ ಇರುತ್ತೆ ಸರ್. ಒಂದು ರುಮಾಲ್ ಇಟ್ಕೊಂಡೆ ಕುತ್ಕೋಬೇಕು ನಾನು. ಓಕೆ, ನಿಮ್ಮ ಸ್ವೆಟ್ ನ ಕಂಟ್ರೋಲ್ ಮಾಡೋ ಮೇನ್ ಆರ್ಗನ್ ಬಂದ್ಬಿಟ್ಟು ಹಾರ್ಟ್ ಮೇಡಮ್. ಹ್ಮ್. ಈಗ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಅದು ವಾಯ್ಸ್ ಬರ್ತಿದೆ. ಬ್ರೇಕ್ ಇಲ್ಲ ಆಗ್ತಾ ಸರ್, ಇದೆ, ವಾಯ್ಸ್ ಬ್ರೇಕ್ ಆಗ್ತಿದೆ. ಒಂದ್ ಸೆಕೆಂಡ್ ಮ್ಯಾಮ್, ಒಂದ್ ಸೆಕೆಂಡ್ ಟೈಮ್ ಕೊಡಿ, ನಾ ವೈಫೈ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್ ಈಗ ಬರ್ತಾ ಇದೆಯಾ? ಹಾ ಸರ್, ಬರ್ತಾ ಇದೆ. ಥ್ಯಾಂಕ್ ಯು. ಸಾರಿ ಮೇಡಮ್, ಕರೆಂಟ್ ಹೋಗಿ ಬಂತು, ಅದಕ್ಕೆ ಈ ತರ ಆಯ್ತು. ಓಕೆ, ಹೇಳಿ ಮೇಡಮ್, ಏನ್ ತೊಂದರೆ ಆಗ್ತಾ ಇದೆ? ಸ್ವೆಟ್ಟಿಂಗ್ ಅಂತ ಹೇಳಿದ್ರಲ್ಲ ನೀವು.
ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಸರ್ ನನ್ಗೆ. ಅದೇ ಒಂದ್ ಮೇಡಮ್, ಹಾರ್ಟ್ ಮೆರಿಡಿಯನ್ ಇಂಬ್ಯಾಲೆನ್ಸ್ ಆದ್ರೆ ಈ ತರ ಎಲ್ಲ ಆಗ್ತಾ ಬರುತ್ತೆ. ಹಾರ್ಟ್ ಮೆರಿಡಿಯನ್ ನಂತರ ಸಡನ್ಲಿ ಗಾಬರಿ ಆಗಕ್ ಹೋಗ್ಬೇಡಿ. ಎಲ್ಲ ಮೆರಿಡಿಯನ್ ಅಂತಾರೆ ಹಾರ್ಟ್ ಮೆರಿಡಿಯನ್ ಒಂದ್ ಮೆರಿಡಿಯನ್. ನಮ್ ಜನ ಈಗ ಆಟೋಮೆಟಿಕಲಿ ಆಫ್ಟರ್ ಕೋವಿಡ್ ಹಾರ್ಟ್ ಅಟ್ಯಾಕ್ ರೇಷಿಯೋ ಜಾಸ್ತಿ ಆಗಿದೆಲ್ಲ, ದಟ್ಸ್ ವೈ ಹಾರ್ಟ್ ಅಂದ್ಬಿಟ್ರೆ ಭಯ ಆಗಿಬಿಡ್ತದೆ. ಅದೊಂದು ಅದು ಹಾರ್ಟ್ ಡಾರ್ಕ್ ಆಗಿದೆ, ಕಪ್ ಆಗ್ಬಿಟ್ಟಿದೆ. ಅದೇ ಇನ್ನು ಮೇಡಮ್, ಭಯ. ಅದು ಕೋಲ್ಡ್ನೆಸ್, ಹಾರ್ಟ್ ಕೋಲ್ಡ್ನೆಸ್ ಇಂದ ಆತರ ಆಗ್ತಾ ಇದೆ. ಹ್ಮ್. ಇದಕ್ಕೆ ಏನ್ ತೊಂದ್ರೆ ಇಲ್ಲ ಮೇಡಮ್, ರೆಡಿ ಆಗ್ತೀರಾ. ಜಸ್ಟ್ ನಾ ಹೇಳ್ದಂಗೆ ಒಂದ್ ಸ್ವಲ್ಪ ಪ್ರೋಟೋಕಾಲ್ಸ್ ನ ಫಾಲೋ ಮಾಡಿಬಿಟ್ರೆ ಸಾಕು, ರೆಡಿ ಆಗ್ತೀರಾ ಮೇಡಮ್. ಇದರಲ್ಲಿ ಮೇನ್ ಆಗಿ ನಿಮ್ಮ ಸ್ವೆಟ್ಟಿಂಗ್ ಗ್ಲ್ಯಾಂಡ್ಸ್ ನ, ಸ್ವೆಟ್ಟಿಂಗ್ ಪೋರ್ಸ್ ನ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು. ಅಂದ್ರೆ ನೀವು ಬಿಸಿಲಿಗೆ ಹೋದಾಗ, ನೀವು ಏನಾದ್ರು ಕೆಲಸ ಮಾಡಿದಾಗ ಸ್ವೆಟ್ ಪೋರ್ಸ್ ಓಪನ್ ಆಗುತ್ತೆ. ಪೋರ್ಸ್ ಓಪನ್ ಆಗಿ ಅದರಲ್ಲಿರೋ ಸ್ವೆಟ್ಸ್ ಎಲ್ಲ ಹೊರಗೆ ಬರುತ್ತೆ. ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಓಪನ್ ಆಗಿ ಅದರಲ್ಲಿ ಸ್ವೆಟ್ ಹೊರಗೆ ಬರುತ್ತೆ. ಮತ್ತು ಬಿಸಿಯಲ್ಲಿ ಒಳಗಡೆ ಮನೆಯಾಗ ಕೂತಾಗ, ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಕೂತಾಗ ಆಟೋಮೆಟಿಕಲಿ ನಿಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಕ್ಲೋಸ್ ಆಗಿ ಸ್ವೆಟ್ ಬರೋದಿಲ್ಲ. ಇದನ್ನ ಕಂಟ್ರೋಲ್ ಮಾಡೋದು ಆರ್ಗನ್ ಬಂದ್ಬಿಟ್ಟು ಹಾರ್ಟ್ ಮೆರಿಡಿಯನ್. ಈ ಹಾರ್ಟ್ ಮೆರಿಡಿಯನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಬಂದ್ರೆ ಹಾರ್ಟ್ ಕೋಲ್ಡ್ನೆಸ್ ಆಗೋದು, ಹಾರ್ಟ್ ಟಚ್ ಡಿಫಿಷಿಯನ್ಸಿ ಆಗೋದು, ಹಾರ್ಟ್ ಡ್ಯಾಂಪ್ನೆಸ್ ಆಗೋದು, ಈ ತರ ಬೇರೆ ಬೇರೆ ಹಾರ್ಟ್ ತೊಂದರೆ ಅಂತ ಅಲ್ಲ, ಇಂಬ್ಯಾಲೆನ್ಸ್ ಆಗ್ತಾ ಬಂದ್ರೆ ದೇಹದಲ್ಲಿ, ಆತರ ಆದಾಗ ಈ ತರ ಫೋರ್ಸ್, ಅದು ಸ್ವೆಟ್ಟಿಂಗ್, ಹೆವಿ ಸ್ವೆಟ್ಟಿಂಗ್ ಆಗೋದು, ಅಥವಾ ನೀವು ಬಿಸಿಲಾಗಿ ಎಷ್ಟ್ ಬೇಕಾದ್ರೂ ಕೆಲಸ ಮಾಡಿದ್ರು ಅಥವಾ ಏನಾದ್ರು ಕೆಲಸ ಮಾಡಿದ್ರು ಸ್ವೆಟ್ ಬರ್ದೇ ಇರೋದು, ಈ ತರ ಆಗ್ತಾ ಬರುತ್ತೆ. ಒಂದೇದು. ಎರಡನೇ ಸೆಕೆಂಡ್ ಥಿಂಗ್, ನಿಮ್ಗೆ ರಾತ್ರಿ ಮಲಗುವಾಗ ಅಥವಾ 11 o'clock ಸಮಯದಲ್ಲಿ, 11-12 ಗಂಟೆ ಸಮಯದಲ್ಲಿ ಸ್ವಲ್ಪ ಚೆಸ್ಟ್ ಹೆವಿನೆಸ್ ಅನ್ಸೋದು, ಚೆಸ್ಟ್ ಭಾರ ಅನ್ಸೋದು, ಇದೇ ಪ್ರಿಕಿಂಗ್ ಸೆನ್ಸೇಷನ್ ಆಗೋದು, ಈ ತರ ಎಲ್ಲ ಆಗ್ತಾ ಬರುತ್ತೆ. ಇನ್ ಥರ್ಡ್ ಥಿಂಗು, ನಿಮ್ಮ ಸ್ಟೆಪ್ಸ್ ಇರುವಾಗ ಉಸಿರು ಬರ್ತಾ ಇರತ್ತೆ. ಏನಾದ್ರು ಸ್ಟೆಪ್ಸ್ ಹತ್ತಿರ್ತಿರಲ್ಲ ಅವಾಗೂ ಉಸಿರು ಬರ್ತಾ ಇರುತ್ತೆ. ಮತ್ತೆ ನಿಮ್ BP ಒಂದೊಂದು ಟೈಮ್ BP ಜಾಸ್ತಿ ತೋರಿಸುತ್ತೆ, ಒಂದೊಂದು ಟೈಮ್ ನಾರ್ಮಲ್ಲೇ ಇರುತ್ತೆ. ಇದೆಲ್ಲ ಬ್ಲಡ್ ಲೆವೆಲ್ ಅಲ್ಲಿ ಏನು ಹೋಗಿರೋದಿಲ್ಲ ಮೇಡಮ್. ನಿಮ್ BP, ECG, ಎಕೋ ಮಾಡಿಸಿದ್ರೆ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ಲೇ ಬರುತ್ತೆ. ಓಕೆ, ECG, ಎಕೋ ಮಾಡಿಸಿದಾಗೆಲ್ಲ ನಾರ್ಮಲ್ಲೇ ಬರುತ್ತೆ ನಿಮ್ ರಿಪೋರ್ಟ್ಸ್ ಎಲ್ಲ. ಬಟ್ ಇದು ಇನ್ನು ಬೇಸಿಕ್ ಲೆವೆಲ್ ಅಲ್ಲಿ ಇರೋದ್ರಿಂದ ಇನ್ನು ಬ್ಲಡ್ ಲೆವೆಲ್ ಅಲ್ಲಿ ಹೋಗಿರೋದಿಲ್ಲ. ಹೀಗೆ ನೀವು ರೆಕ್ಟಿಫೈ ಕ್ಲಿಯರ್ ಮಾಡ್ಕೊಂಡ್ರೆ ಅದು ಮುಂದೆ ಬರೋದಿಲ್ಲ. ನಿಮ್ ಬ್ಲಡ್ ರಿಪೋರ್ಟ್ ಅಲ್ಲಿ ಇನ್ನೂರು ಬರೋದೇ ಇಲ್ಲ. ಅದು ಏನ್ ಮೈಂಡ್ ಮಾಡ್ಕೋಬೇಕಂತ ಹೇಳ್ತೀನಿ ಕೇಳಿ ಮೇಡಮ್. ಇದು ಕಿರುಬೆರಳು ಇದೆಯಲ್ಲ ಮೇಡಮ್, ಈ ಕಿರುಬೆರಳು ಇದು ನಿಮ್ಮ ಹಾರ್ಟ್ ಮೆರಿಡಿಯನ್ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಈ ತರ ತೋರಿಸ್ತೀನಿ, ಒಂದ್ ಸೆಕೆಂಡ್. ಈ ಫಿಂಗರ್ ಕಾಣ್ತದೆ ಮೇಡಮ್, ಈ ಕಿರುಬೆರಳು, ಬೋತ್ ಲಿಟಲ್ ಫಿಂಗರ್ ಅಂಡ್ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಬೋತ್ ನಿಮ್ ಕಿಡ್ನಿ ಮೆರಿಡಿಯನ್, ಸಾರಿ ನಿಮ್ಮ ಹಾರ್ಟ್ ಮೆರಿಡಿಯನ್ ಸ್ಟ್ರೆಂಥನ್ ಮಾಡ್ತಾ ಬರುತ್ತೆ. ಈ ತರ ಇಲ್ಲಿ H4, H5, H6, H7, H8 ಪಾಯಿಂಟ್ಗಳು ಬರ್ತವೆ. H4, H5, H6 ಇಲ್ಲಿಂದ ಇಲ್ಲಿವರೆಗೂ ಮಸಾಜ್ ಮಾಡ್ತಾ ಬನ್ನಿ ಮೇಡಮ್. ಮೇಲ್ ಉಲ್ಟಾ ಮಾಡಕ್ ಹೋಗ್ಬೇಡಿ, ಮೇಲ್ಗಡೆಯಿಂದ ಕೆಳಗಡೆ ನೋಡಿ, ಈ ತರ. ಇದು ಒಂದ್ ಮೇಡಮ್. ಆಮೇಲೆ ಹಾರ್ಟ್ ಕೋಲ್ಡ್ನೆಸ್ ಆಗಿದೆ ಅಂದ್ರೆ, ಅಂದ್ರೆ ನಿಮ್ಮ ಹೇಳಿದ್ರಲ್ಲ, ಒಂದು ಆಪ್ಷನ್ ಕೊಟ್ರಿ ನನ್ಗೆ ನೀವು, ಟಿಪ್ ಆಫ್ ದಿ ಟಂಗು ಅಲ್ಲಿ ಹಾರ್ಟ್ ಮೆರಿಡಿಯನ್ ನಮ್ಗೆ ಡಯಾಗ್ನೋಸ್ ಮಾಡಕ್ಕಾಗತ್ತೆ. ಏನು ನಿಮ್ಮ ಟಂಗ್ ಡಯಾಗ್ನೋಸಿಸ್ ಅಲ್ಲಿ ಆ ಟಿಪ್ ಆಫ್ ದಿ ಟಂಗ್ ನಿಮ್ಗೆ ಬ್ಲಾಕ್ ಡಾಟ್ಸ್ ಇದೆ ಅಂತ ಹೇಳಿದ್ರಿ. ಅಂದ್ರೆ ಬ್ಲಾಕ್ ಡಾಟ್ಸ್ ಯಾವಾಗ ಬರ್ತಾವ ಗೊತ್ತಾ ನಿಮ್ಗೆ? ಬ್ಲಾಕ್ ಡಾಟು, ಪರ್ಪಲ್ ಡಾಟ್ ಯಾವಾಗ ಬರ್ತಾವ ಗೊತ್ತಾ? ಈ ಹಿಮಕರಡಿ ಅಂತ ಕರಿತೀವಲ್ಲ ನಮ್ಮ ಪೋಲಾರ್ ಬಿಯರು, ಅದು ಹಿಮಕ್ಕೆ ಹೋದಾಗ, ಅಂದ್ರೆ ಸಮ್ ಟೈಮ್ ಅಲ್ಲಿ ಅದು ಹಿಮದಲ್ಲಿ ಇರುತ್ತಲ್ಲ, ಅದ್ರ ಟಂಗು ಪರ್ಪಲ್ ಆಗಿರುತ್ತೆ. ಯಾಕಂದ್ರೆ ಅಷ್ಟು ನಾವು ಇರೋದು ಕರ್ನಾಟಕನ್ ರೀಸನ್ ಅಲ್ಲಿ, ಅದು ನಮ್ಗೆ ಆಕ್ಚುಲಿ ಹಾಟ್ನೆಸ್ ಇರುತ್ತೆ. ಈ ಹಾಟ್ನೆಸ್ ಅಲ್ಲಿದ್ದು ಅಷ್ಟು ಪೋಲಾರ್ ಬಿಯರ್ ಅಷ್ಟು ಕೋಲ್ಡ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ಪೋಲಾರ್ ಬಿಯರ್ಸ್ ಗೆ ಪರ್ಪಲ್ ಕಲರ್ ಡಾಟ್ಸ್ ಬರ್ತವೆ, ಅಷ್ಟು ಹಿಮದಲ್ಲಿ ಇರುತ್ತೆ ಅದು. ನಾವು ಈ ಹೀಟ್ ದಲ್ಲಿ ಇದ್ದು ನಮ್ಗೆ ಬ್ಲಾಕ್ ಡಾಟ್ಸ್, ಪರ್ಪಲ್ ಡಾಟ್ಸ್ ಬರ್ತಾ ಇದೆ ಅಂತಂದ್ರೆ ಅಟ್ ಕೋಲ್ಡ್ನೆಸ್ ನಮ್ ದೇಹ ಇದೆ ಅಂತ ಅರ್ಥ. ದಟ್ಸ್ ವೈ ಇದು ನಿಮ್ಮ ಹಾರ್ಟ್ ಮೆರಿಡಿಯನ್ ಬರುತ್ತೆ. ಇಲ್ಲಿ ಹಾರ್ಟ್ ಮೆರಿಡಿಯನ್ ಬರುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಸುಜೋಕೋ ರಿಫ್ಲೆಕ್ಸಾಲಜಿ ಪ್ರಕಾರ ಇಲ್ಲಿ 2 ಕಣ್ಣು, ಇಲ್ಲಿ ನಿಮ್ ಇಲ್ಲಿ ಥ್ರೋಟ್ ಬರುತ್ತೆ, ಇಲ್ಲಿ 2 ಲಂಗ್ಸ್ ಬರುತ್ತೆ, ಮಿಡಲ್ ಅಲ್ಲಿ ಇಲ್ಲಿ ನಿಮ್ಮ ಹಾರ್ಟ್ ಬರುತ್ತೆ. ಇಲ್ಲಿ ನಿಮ್ಮ ಹಾರ್ಟ್ ಬರುತ್ತೆ. ದಟ್ಸ್ ವೈ ಈ ಹಾರ್ಟ್ ರಿಫ್ಲೆಕ್ಸ್ ಗೆ ಒಂದು 20 ಟೈಮ್ಸ್ ಪ್ರೆಷರ್ ಮಾಡ್ತಾ ಬರ್ಬೇಕು. ಒಂದು 20 ಟೈಮ್ಸ್ ಈ ಪ್ರೆಷರ್ ಮಾಡಿ ಇಲ್ಲಿ ರೆಡ್ ಕಲರ್ ಹಾಕ್ಬೇಕು. ನಿಮ್ಗೆ ಹಾರ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯಲ್ಲ, ಹಾರ್ಟ್ ಗೆ ಒಂದು ಡೈರೆಕ್ಷನ್ ಇದೆ. ಹಾರ್ಟ್ ಹೆಂಗಿರ್ಬೇಕು, ಹೆಂಗ್ ಪಂಪ್ ಮಾಡ್ಬೇಕು, ಹೆಂಗ್ ಬಡ್ಕೋಬೇಕು ಅಂತ ಅದಕ್ಕೊಂದು ಡೈರೆಕ್ಷನ್ ಸೆಟ್ ಮಾಡೋ ಕಲರ್ ಈ ಕಲರ್ ಥೆರಪಿಲಿ ರೆಡ್ ಕಲರ್. ಈ ರೆಡ್ ಕಲರ್ ಇರೋ ಮಹತ್ವ ಅಂದ್ರೆ ಡೈರೆಕ್ಷನ್ ಸೆಟ್ ಮಾಡುತ್ತೆ. ನಿಮ್ ದೇಹಕ್ಕೆ ಏನಾದ್ರು ಒಂದು ಡೈರೆಕ್ಷನ್ ಸೆಟ್ ಮಾಡಬೇಕು, ಏನಾದ್ರು ನೀವು ಹೈಟ್ ಬೆಳಿಬೇಕಂತಂದಾಗ ಎಲ್ಲಾ ನೇಲ್ಸಿಗೂ ಈ ತರ ಸ್ಟ್ರೇಟ್ ಲೈನ್ ಎಳೀರಿ. ಯಾರಾದ್ರೂ ನಿಮ್ ಮಕ್ಕಳು ಹೈಟ್ ಬಿಡ್ಬೇಕಂತಾರಲ್ಲ, ಎಲ್ಲಾ ತರ ಈ 4 ಫಿಂಗರ್ ಮೂಡಿಸ್ತಾ ಇಲ್ಲ. ಯಾಕಂದ್ರೆ ಎಂಡ್ ಆಫ್ ದಿ ಕ್ಲಾಸ್ ಏನಾಗತ್ತಂದ್ರೆ ಫುಲ್ ಕೈ ಎಲ್ಲ ಮೂಡಿ ನಮ್ಗೆ ನೈಟ್ ನಿದ್ದೆನೆ ಬರೋದಿಲ್ಲ, ಆತರ ಆಗತ್ತೆ.
ಈ ತರ ಎಲ್ಲಾ ಫಿಂಗರ್ಸಿಗೂ ರೆಡ್ ಕಲರ್ ಲೈನ್ ಕೇಳಿ. ಇದೊಂದು ಪ್ರೋಟೋಕಾಲ್ ಇದೆ. ಯಾರಿಗೆ ನಿಮ್ಗೆ ಹೈಟ್ ಆಗ್ಬೇಕು, ಯಾರೋ ನಿಮಗೆ ಮನೆಯಲ್ಲಿ ಯಾರಾದ್ರೂ ಗ್ರೋಯಿಂಗ್ ಚೈಲ್ಡ್ಸ್ ಬಿಲೋ 20 ಇಯರ್ಸ್ 21 ಇಯರ್ಸ್ ಹೈಟ್ ಆಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಎಲ್ಲಾ ಫಿಂಗರಿಗೂ ನೀವು ರೆಡ್ ಕಲರ್ ಲೈನ್ಸ್ ಹೇಳಿದಾಗ ನಿಮ್ಗೆ ಹೈಟ್ ಗ್ರೋತ್ ಆಗೋಕೆ ಒಂದು ಡೈರೆಕ್ಷನ್ ಸೆಟ್ ಆಗುತ್ತೆ. ಅಂಡರ್ಸ್ಟುಡ್? ದಟ್ಸ್ ವೈ ಇದು ರೆಡ್ ಕಲರ್ ಇರೋ ಮಹತ್ವ ಅಂತಂದ್ರೆ ನಿಮ್ಗೆ ಡೈರೆಕ್ಷನ್ ಸೆಟ್ ಮಾಡೋದು. ಈ ಡೈರೆಕ್ಷನ್ ಸೆಟ್ ಮಾಡೋ ಕಲರ್ ಇಲ್ಲಿ ರೆಡ್ ಕಲರ್ ಇಲ್ಲಿ ನಿಮ್ಗೆ ಹಾರ್ಟ್ ರಿಫ್ಲೆಕ್ಸ್ ಗೆ ಹಾಕಿದಾಗ ಹಾರ್ಟ್ ಹೆಂಗ್ ಬಿಡ್ಕೋಬೇಕಂತ ಒಂದು ಡೈರೆಕ್ಷನ್ ಸೆಟ್ ಮಾಡುತ್ತೆ. ಹಾರ್ಟ್ ಯಾವ ಪೊಸಿಷನ್ ಇರ್ಬೇಕಂತ ಒಂದು ಡೈರೆಕ್ಷನ್ ಸೆಟ್ ಮಾಡುತ್ತೆ. ಸೆಕೆಂಡ್ ಥಿಂಗ್, ಇಲ್ಲಿ 20 ಟೈಮ್ ಪ್ರೆಸರ್ ಕೊಡಿ, ಇಲ್ಲೊಂದು ರೆಡ್ ಕಲರ್ ಹಾಕಿ. ಇದು ಫಾರ್ಮ್ ರಿಫ್ಲೆಕ್ಸಾಲಜಿ ಆಯ್ತು ಮೇಡಮ್. ಇನ್ನ ನಮ್ಗೆ ಆಯುರ್ವೇದಿಕ್ ಕಲರ್ ಥೆರಪಿ ಬರ್ತೇವೆ ನಾವು. ಆಯುರ್ವೇದಿಕ್ ಕಲರ್ ಥೆರಪಿಯಲ್ಲಿ ನಿಮ್ಗೆ ಹಾರ್ಟ್ ಮೆರಿಡಿಯನ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲಾಸ್ಟ್ ಜಾಯಿಂಟ್, ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲಾಸ್ಟ್ ಜಾಯಿಂಟ್. ಇಲ್ಲಿ ನಿಮ್ಗೆ ಯಾವ್ದು ಬರುತ್ತೆ? ಹಾರ್ಟ್ ಮೆರಿಡಿಯನ್ ಬರುತ್ತೆ. ಈ ಹಾರ್ಟ್ ಮೆರಿಡಿಯನ್ಗೆ ಸರ್ಕ್ಯುಲೇಷನ್ ಕಮ್ಮಿ ಇದೆ. ನಿಮ್ಗೆ ಹಾರ್ಟ್ ಮೆರಿಡಿಯನ್ ಅಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಇರೋದ್ರಿಂದ ಈ ತರ ಆಗ್ತಾ ಬರುತ್ತೆ. ಸ್ಕೈ ಬ್ಲೂ ಕಲರ್ ಹಾಕಿ. ಈ ಸ್ಕೈ ಬ್ಲೂ ಕಲರ್ ಜೊತೆಗೆ ಇಂಡೆಕ್ಸ್ ಫಿಂಗರ್ ನಿಮ್ಗೆ ಲಿವರ್ ಮೆರಿಡಿಯನ್ ಅಂದ್ರೆ ಈ ಕ್ರಿಯೇಷನ್ ಸೈಕಲ್ ಅಲ್ಲಿ ನಿಮ್ಮ ಲಿವರ್ ನೆಕ್ಸ್ಟ್ ಇದನ್ನ ಹಾರ್ಟ್ ನ ಕ್ರಿಯೇಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಮೆರಿಡಿಯನ್ ಹಾರ್ಟ್ ಮೆರಿಡಿಯನ್. ದಟ್ಸ್ ವೈ ಇವೆರಡಕ್ಕೂ ಹಾಕಿದ್ರೆ ನಿಮ್ಗೆ ಎರಡು ಕಂಟ್ರೋಲ್ ಬರುತ್ತೆ. ಈ ಲಿವರ್ ರಿಫ್ಲೆಕ್ಸ್ಗೂ ಸ್ಕೈ ಬ್ಲೂ ಹಾಕಿ, ಈ ಲಿಟಲ್ ಫಿಂಗರ್ ಹಾರ್ಟ್ ಮೆರಿಡಿಯನ್ ಅದಕ್ಕೂ ಸ್ಕೈ ಬ್ಲೂ ಹಾಕಿ. ಆಟೋಮೆಟಿಕಲಿ ನಿಮ್ಗೆ ಹಾರ್ಟ್ ಸ್ಟ್ರೆಂತ್ ಆಗ್ತಾ ಬರುತ್ತೆ. ವೀಕ್ಲಿ ಒನ್ಸ್ K3 ಅಥವಾ K3 ನ ಪ್ರೆಸ್ ಮಾಡಿ ಸಾಕು. K3 ಪ್ಲಸ್ ಈ ಲಿವರ್ ರಿಫ್ಲೆಕ್ಸ್ ಪ್ಲಸ್ K3 ನ ಪ್ರೆಸರ್ ಮಾಡಿದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ ಇಷ್ಟು ಹೇಳ್ತಾ ಇದೀನಿ ಅಂತಂದ್ರೆ ಈ ಕಾನ್ಸೆಪ್ಟ್ ಹೇಳೋದು ಬಹಳ ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಜನ ಹಾರ್ಟ್ ಮೆರಿಡಿಯನ್ ತುಂಬಾ ಸಮಸ್ಯೆ ಒಳಗಾಗ್ತಿರ್ತಾರೆ. ದಟ್ಸ್ ವೈ ಒನ್ಸ್ ನಾವು ಒಂದು ಹಾರ್ಟ್ ಮೆರಿಡಿಯನ್ ತಗೊಂಡ್ರೆ ಪ್ರತಿಯೊಬ್ಬರಿಗೆ ತಿಳಿಬೇಕು ಅದು ಯಾಕೆ ಆಗ್ತಾ ಇದೀವಿ, ಎಲ್ಲಿ ಮೆರಿಡಿಯನ್ ಬರುತ್ತೆ, ಯಾವ ಮೆರಿಡಿಯನ್ ಬರುತ್ತೆ, ಪ್ರತಿಯೊಂದು ಅಂಡರ್ಸ್ಟ್ಯಾಂಡ್ ಆದ್ರೆ ಮಾತ್ರ ನಿಮ್ಗೆ ಬಾಳ ದಿನವರೆಗೂ ನೆನಪಲ್ಲಿ ಇರುತ್ತೆ. ವಿತೌಟ್ ನಾ ಇಲ್ಲೊಂದ್ ಕಲರ್ ಹಾಕೊಳ್ಳಿ ಅಂತಂದ್ರೆ ಅದು 2 ಡೇಸ್ಗೆ ಮರ್ತ್ ಬಿಡ್ತೀರಾ. ಇಲ್ಲೊಂದ್ 2 ಡೇಸ್ ಹಾಕೊಳ್ತೀರಾ, ಆಮೇಲೆ ಮರ್ತ್ ಬಿಡ್ತೀರಾ. ಇಲ್ಲೇ ಈ ಹಾರ್ಟ್ ಮೆರಿಡಿಯನ್ ಇಲ್ಲೇ ಬರುತ್ತೆ, ಇಲ್ಲಿ H4 H5 ಪಾಯಿಂಟ್ ಬರ್ತವೆ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ದಟ್ಸ್ ವೈ ಒಂದ್ ಮೆರಿಡಿಯನ್ ಮಾಡ್ಬೇಕಾದ್ರೆ ದಟ್ಸ್ ವೈ ಪೂರ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಓಕೆ, ಇನ್ನು ನಿಮ್ಗೆ ಸುಜೋಕೋ 6 ಬರುತ್ತಲ್ಲ, ಸುಜೋಕೋ 6 ಅಲ್ಲಿ ನಿಮ್ಗೆ ಹಾರ್ಟ್ ಮೆರಿಡಿಯನ್ ಎಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ನಿಮ್ ಲಂಗ್ಸ್ ಮೆರಿಡಿಯನ್ ಬರುತ್ತೆ. ಈ ಸೈಡ್ ನಿಮ್ ಲಂಗ್ಸ್ ಮೆರಿಡಿಯನ್ ಪಾಸ್ ಆಗುತ್ತೆ. ಈ ಸೈಡ್ ನಿಮ್ಗೆ ಹಾರ್ಟ್ ಮೆರಿಡಿಯನ್ ಪಾಸ್ ಆಗುತ್ತೆ. ಇಲ್ಲಿ ಮಿಡಲ್ ಲಿವರು, ಈ ಸೈಡ್ ಕಿಡ್ನಿ, ಈ ಸೈಡ್ ನಿಮ್ಮ ಸ್ಪ್ಲೀನು, ಈ ತರ ಇರುತ್ತೆ. ಕಾಣ್ತದವಲ್ಲ, ಇದು ನಿಮ್ಮ ಈ ತರ ಹಿಡಿದಾಗ ಇಲ್ಲಿ ನಿಮ್ಮ ಹಾರ್ಟ್ ಮೆರಿಡಿಯನ್ ಬರುತ್ತೆ. ಹಾರ್ಟ್ ಮೆರಿಡಿಯನ್ಗೆ ನೀವು ಹೀಟ್ ಕ್ರಿಯೇಟ್ ಮಾಡಬೇಕು. ಹಾರ್ಟ್ ಮೆರಿಡಿಯನ್ಗೆ ಹೀಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಇಲ್ಲೊಂದ್ ಸಲ ಜಸ್ಟ್ ರೆಡ್ ಕಲರ್ ಡಾಟ್ ಕೊಡಿ. ಈ ಮಿಡಲ್ ಅಲ್ಲಿ ಕಾಣಿಸ್ತಾ ಇದೆನಾ? ಒಳಗಡೆ, ಇದು ಹೊರಗಡೆ ಎಲ್ಲ ನೋಡಿ. ಈ ಸೈಡ್ ಹಾಕೋಬೇಡಿ, ಈ ಸೈಡ್ ಇಲ್ಲಿ ಇಲ್ಲೊಂದು ರೆಡ್ ಕಲರ್ ಡಾಟ್ ಕೊಡಿ. ಆಟೋಮೆಟಿಕಲಿ ನಿಮ್ಮ ಹಾರ್ಟ್ ಹೀಟ್ ಇನ್ಕ್ರೀಸ್ ಆಗುತ್ತೆ. ಇದು ಸುಜೋಕೋ 6 ಅಲ್ಲಿ ಇದು ಬಹಳ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. 20 ಮಿನಿಟ್ಸ್ ಮಾತ್ರ ಇಡಿ. ಯಾರೆಲ್ಲ ಸುಜೋಕೋ 6 ಎಲ್ಲ ಕಲರ್ ಹಾಕೋತಿರಲ್ಲ 20 ಮಿನಿಟ್ಸ್ ಮಾತ್ರ ಇಡಿ. ಇದು ಅಡ್ವಾನ್ಸ್ ಕಲರ್ ಥೆರಪಿ. ಅಪ್ಕಮಿಂಗ್ ಇದು ಕೋರ್ಸಸ್ ಸ್ಟಾರ್ಟ್ ಆಗ್ತಿದೆಯಲ್ಲ ನಮ್ದು ಬಸವಾಕ ಅಕಾಡೆಮಿ ಕಡೆಯಿಂದ ಇದು ಕಲರ್ ಥೆರಪಿ ಕೋರ್ಸಸ್ ಇನ್ನು ಸ್ಟಾರ್ಟ್ ಆಗ್ತಿದೆಯಲ್ಲ, ಇವತ್ತು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ವೆನ್ಸ್ಡೇಲಿಂದ ನಮ್ಗೆ ಮೇನ್ ಕೋರ್ಸ್ ಇದರಲ್ಲಿ ಡೆಪ್ತ್ ಆಗಿ ಹೋಗ್ತೀವಿ ನಾವು. ಇವತ್ತು ನಿಮ್ಗೆ ಆಲ್ರೆಡಿ 2,500 ಜನ ಜಾಯ್ನ್ ಆಗಿದ್ದಾರೆ. ಇನ್ನು 300 ಸೀಟ್ ಮಾತ್ರ ಬಾಕಿ ಉಳಿದಾವೆ. ಯಾಕಂದ್ರೆ ನಮ್ಗೆ ಇಂತಿಷ್ಟು ಲಿಮಿಟ್ ಇರುತ್ತೆ. ಯಾಕಂದ್ರೆ ಅಬೋವ್ ದಟ್ ಲಿಮಿಟ್ ಹೋದ್ರೆ ನಮ್ಗೆ 3000 ಮಂದಿಗೆ ಮಾತ್ರ. ಅಂದ್ರೆ ನಾವು ಬುಕ್ ಮತ್ತು ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡಿರೋದು 3,000 ಜನಕ್ಕೆ ಮಾತ್ರ. ದಟ್ಸ್ ವೈ ಈಗ ಆಲ್ರೆಡಿ 2,700 2,600 ಕ್ರಾಸ್ ಆಗಿದೆ. ಇನ್ನು 300 ಸೀಟ್ ಮಾತ್ರ ಬಾಕಿ ಉಳಿದಿದೆ. ಯಾರೆಲ್ಲ ಸೇರ್ಬೇಕನ್ನೋರು ಆಸಕ್ತಿ ಇದ್ರೆ ಈ ಕಲರ್ ಥೆರಪಿಗೆ ಸೇರ್ಬೋದು. ಯಾಕಂತಂದ್ರೆ ಈ ಕನ್ನಡದಲ್ಲಿ ಕಲರ್ ಥೆರಪಿ ಇದು ಐ ಥಿಂಕ್ ಈ 1.5 ಇಯರ್ ಅಲ್ಲಿ ಇದು ಲಾಸ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಬಸವಾಕ ಅಕಾಡೆಮಿ ಅಲ್ಟರ್ನೇಟಿವ್ ಅಲ್ಲಿ ಮೆಡಿಸಿನ್ ಅಲ್ಲಿ ಒಂದು ಕ್ರಾಂತಿಕಾರನೇ ಹಬ್ಬಿಸ್ತಾ ಇದೆ. ನಮ್ಮ ಬಸವಾಕ ಅಕಾಡೆಮಿ ಇಂಗ್ಲಿಷ್ ನಲ್ಲಿ ಇದೆ, ತಮಿಳು, ತೆಲುಗು, ಹಿಂದಿ ಮತ್ತು ಕನ್ನಡ, ಇಷ್ಟು 5 ಲ್ಯಾಂಗ್ವೇಜಸ್ ಅಲ್ಲಿ ನಮ್ಮ ಬಸವಾಕ ಅಕಾಡೆಮಿ ಪ್ರೆಸೆಂಟ್ ರನ್ ಆಗ್ತಾ ಇದೆ. ದಟ್ಸ್ ವೈ ಈ ಕನ್ನಡದಲ್ಲಿ ಬಹಳ ಫಾಸ್ಟ್ ಇರೋದ್ರಿಂದ ಕನ್ನಡದಲ್ಲಿ ಸ್ಟಾಪ್ ಮಾಡಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಹಿಂದಿ ಮತ್ತು ನಿಮ್ಗೆ ಇಂಗ್ಲಿಷ್, ತಮಿಳು, ತೆಲುಗು ಟಾರ್ಗೆಟ್ ಇದೆ. ದಟ್ಸ್ ವೈ ನಮ್ಗೆ ತೆಲುಗು, ತಮಿಳು, ಹಿಂದಿ ಮತ್ತು ಇವೆಲ್ಲಕ್ಕೂ ಮಾಡೋಕೆ ನಮ್ಗೆ ಟೈಮ್ ಬೇಕಾಗತ್ತೆ. ಅದಕ್ಕೆ ಈ ಕಲರ್ ಥೆರಪಿ ಕೋರ್ಸ್ ಮೇ ಬಿ 1.5 ಇಯರ್ಸ್ ವರೆಗೂ ಆಗೋದಿಲ್ಲ. ವಾಪಸ್ ಕಲರ್ ಥೆರಪಿ ಕ್ಲಾಸಸ್ ನಡೆಯೋದಿಲ್ಲ. ದಟ್ಸ್ ವೈ ಯಾರಾದ್ರೂ ಸೇರೋರು ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಕಲರ್ ಥೆರಪಿ ಕ್ಲಾಸಸ್ ಸೇರ್ಬೇಕಂತ ಇಂಟ್ರೆಸ್ಟ್ ಇದ್ರೆ ಇದು ಒಳ್ಳೆ ಅವಕಾಶ. ಯಾಕಂದ್ರೆ
ನಿಮ್ಗೆ ಪ್ರತಿ ಸಲ ಕಲರ್ ಥೆರಪಿ ಕಲ್ತವ್ರಿಗೆ ಸರ್ಟಿಫಿಕೇಶನ್ ಇಶ್ಯೂ ಇರ್ತಿರ್ಲಿಲ್ಲ, ಸರ್ಟಿಫಿಕೇಟ್ ಕೊಡ್ತಿರ್ಲಿಲ್ಲ ನಾವು. ಈ ಫಸ್ಟ್ ಟೈಮ್ ಬಸವ ಅಕಾಡೆಮಿ ಕಡೆಯಿಂದ ಫಸ್ಟ್ ಟೈಮ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ನಿಮ್ಗೆ ಇಮೇಲ್ಗೆ ಸರ್ಟಿಫಿಕೇಟ್ ಆಟೋಮೆಟಿಕ್ಲಿ ನಿಮ್ ಕಲರ್ ಥೆರಪಿ ಕ್ಲಾಸ್ ಮುಗಿದ ತಕ್ಷಣ ನಿಮ್ಗೆ ಇಮೇಲ್ಗೆ ಸರ್ಟಿಫಿಕೇಟ್ ಬರುತ್ತೆ, ಬಸವ ಅಕಾಡೆಮಿಯಲ್ಲಿ ಕಲರ್ ಥೆರಪಿ ಕಲ್ತಿದ್ದೀರಾ ಅಂತ. ಸೆಕೆಂಡ್ ಥಿಂಗ್, ನಿಮ್ಗೆ ಕಲರ್ ಥೆರಪಿ ಜೊತೆ ಇನ್ನು ಕಲರ್ ಥೆರಪಿ ಕಲ್ತೀರಾ ನೀವು, ಕಲ್ತಾದ್ಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಪ್ರಾಕ್ಟೀಸ್ ಮಾಡೋಕೆ ನಿಮ್ ಕಲರ್ ಥೆರಪಿ ಒಂದು ಬುಕ್, ಬಸವ ಅಕಾಡೆಮಿ ಬುಕ್ ಫ್ರೀ ಕೊಡ್ತಾ ಇದೀವಿ. ಆ ಬುಕ್ ಜೊತೆಗೆ ಈಗ ನಾವು ಅಡ್ಜಿಲ್ ಕಂಪ್ನಿದು ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ಸಿಲ್ ಕೊಡ್ತೇವಲ್ಲ, ಅದನ್ನು ನಿಮ್ಗೆ ಕೊಡ್ತೇವೆ. ಇವೆಲ್ಲ ಒಂದ್ ಸೆಟ್ ಇದೆ. ಒಂದ್ ಸೆಟ್ ನಿಮ್ಗೆ ಕೊಡೋದ್ರಿಂದ ಆಟೋಮೆಟಿಕಲಿ ಕ್ಲಾಸ್ ಮುಗಿದ ತಕ್ಷಣ ನಿಮ್ ಮನೆಯಲ್ಲಿ ನಿಮ್ಗೆ ಯಾವ್ದೋ ಕಲರ್ ಏನಾದ್ರು ತೊಂದರೆ ಇದ್ರೆ ನೀವು ಕಲರ್ ಮುಖಾಂತರ ಅವ್ರಿಗೆ ಡಯಾಗ್ನೋಸ್ ಮಾಡ್ಬೋದು. ಇಷ್ಟು ಕಲರ್ ಥೆರಪಿ ಬಗ್ಗೆ ಇದೆ. ಬೇಕಾದ್ರೆ ಸೇರ್ಕೊಳ್ಳೋರು ಇಂಟ್ರೆಸ್ಟ್ ಇದ್ರೆ ಆಲ್ಮೋಸ್ಟ್ 1 to 3 days ಅಲ್ಲಿ ಬುಕಿಂಗ್ ಕ್ಲೋಸ್ ಆಗತ್ತೆ. ಯಾಕಂತಂದ್ರೆ ನಮ್ಮ ಮೇನ್ ಕೋರ್ಸಸ್ ವೆನ್ಸ್ಡೇ ಇಂದ ಸ್ಟಾರ್ಟ್ ಆದ್ಮೇಲೆ ನಾವು ಬುಕಿಂಗ್ ಕ್ಲೋಸ್ ಮಾಡ್ಬಿಡ್ತೀವಿ, ತಗೊಳ್ಳೋದಿಲ್ಲ. ಆಮೇಲೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ವೆನ್ಸ್ಡೇ ಒಳಗಡೆ ಬುಕ್ ಮಾಡ್ಕೊಳ್ಳಿ. ಆದಷ್ಟು 16ನೇ ತಾರೀಕು ಆಫರ್ ಇವತ್ತೇ ಎಂಡ್ ಆಗ್ಬೋದು, ಮೇ ಬಿ, ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆಫರ್ ಎಂಡ್ ಆಗ್ಬೋದು. 2,999 ಆಫರ್ ಇದೆ. ಅದಕ್ಕೆ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇದು ಕನ್ನಡದಲ್ಲಿ ಲಾಸ್ಟ್ ಕೋರ್ಸ್ ಆಗಿರೋದ್ರಿಂದ ಇದರಲ್ಲಿ ನಿಮ್ಗೆ ಸುಜೋಕೋ 6 ಕೀ ಬಗ್ಗೆ ಹೇಳ್ತಾರೆ, ಅಡ್ವಾನ್ಸ್ಡ್ ಎಲಿಮೆಂಟ್ಸ್ ಕಲರ್ ಥೆರಪಿ ಬಗ್ಗೆ ಹೇಳ್ತಾರೆ. ಸರ್ ನಿನ್ನೆ ಮೊನ್ನೆಯಿಂದ ಕಂಟಿನ್ಯೂಸ್ಲಿ ಆಯುರ್ವೇದಿಕ್ ಕಲರ್ ಥೆರಪಿ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಈಗ ಅಂದ್ರೆ ನಿಮ್ಗೆ ಸ್ಪ್ಲಿನ್ ಮೆರಿಡಿನ್, ಅದು ಪ್ರತಿಯೊಂದು ಮೆರಿಡಿಯನ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಈಗ. ಅದು ಆದ್ಮೇಲೆ ನಿಮ್ಗೆ 10 ಎಲಿಮೆಂಟ್ಸ್ ತಗೊಳ್ತಾರೆ. ಅದು ಆದ್ಮೇಲೆ ಸುಜೋಕೋ 6 ಹೇಳ್ತಾರೆ. ಅದಾದ್ಮೇಲೆ ಬುಕ್ ಅಲ್ಲಿ ಯಾವ ತರ ನೀವು ಡಯಾಗ್ನೋಸ್ ಮಾಡ್ಬೇಕು, ಒಂದು ಪೇಷಂಟ್ ನ ಯಾವ ತರ ಡಯಾಗ್ನೋಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ಹೋಗ್ತಾರೆ. ಓಕೆ, ನಿಮ್ಗೆ ಇಲ್ಲೊಂದು ರೆಡ್ ಕಲರ್ ಡಾಟ್, ಇಲ್ಲೊಂದು ಸ್ಕೈ ಬ್ಲೂ ಕಲರ್ ಡಾಟ್, ಇಲ್ಲೊಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೊಳ್ಳಿ. ಇಲ್ಲಿ ನಿಮ್ಗೆ ಹಾರ್ಟ್ ರಿಫ್ಲೆಕ್ಸ್ ಗೆ ರೆಡ್ ಕಲರ್ ಡಾಟ್ ಹಾಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಗೋಪಿ ರೆಡ್ಡಿ. ಗೋಪಿ ರೆಡ್ಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್. ವಿಡಿಯೋ ಬರ್ತಾ ಇಲ್ಲ ಸರ್ ನಿಮ್ದು? ಬರ್ತಾ ಇದ್ದೇನಾ ಸರ್ ಈಗ? ಹಾ ಸರ್, ಈಗ ಬರ್ತಾ ಇದೆ. ನಮಸ್ತೆ. ನಮಸ್ತೆ ನಾನು ಸರ್. ಈಗ ಹೊಸದಾಗಿ ಕಲರ್ ಥೆರಪಿಗೆ ಈಗ ಜಾಯಿನ್ ಆಗಿದ್ದೀನಿ ಸರ್. ನಾನು ಓಕೆ, ವೆಲ್ಕಮ್ ಟು 14 ಥೆರಪಿ ಬ್ಯಾಚ್ ಸರ್. 14 Okay. ಬ್ಯಾಚ್ ಇದೆ, 14 ಡೇಸ್ ಇಂದ. ಸರ್ ನನಗೆ ಒಂದು 25 ವರ್ಷ ಹಿಂದೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು, L1 ಫ್ರಾಕ್ಚರ್ ಆಗಿತ್ತು. ಸಾರಿ. Okay. ಇವಾಗ ಸ್ವಲ್ಪ ಸ್ಟಿಕ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಆದ್ರೆ ನನ್ ಮಸಲ್ಸ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ ಕಾಲಲ್ಲಿ. ಅಂದ್ರೆ ಪ್ಯಾರಪೇಜಿ ಆಗಿದೆ, ಪ್ಯಾರಪೇಜಿ Okay. ಆಗಿತ್ತು. 2 ಸ್ಟಿಕ್ ಇಂದ ಓಡಾಡ್ತಾ ಇದ್ದೀನಿ ಪ್ರೆಸೆಂಟ್. ಬಟ್ Okay. ಮಸಲ್ಸ್ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ, ಕಾಲ್ಗಳೆಲ್ಲ ಸಣ್ಣ ಆಗ್ತಾ ಇದೆ. ಆಮೇಲೆ ಇನ್ನೊಂದ್ ಥಿಂಗ್ ಅಂದ್ರೆ ನನ್ಗೆ ಯೂರಿನ್ ಬ್ಲಾಡರ್ ಈ ತರ ಇರುತ್ತಲ್ವಾ, ಅದು ಸ್ವಲ್ಪ ಸಿಂಕ್ ಆಗಿದೆ ಅಂತಾನು ಹೇಳ್ತಾ ಇದೆ, ಸಣ್ಣಕ್ ಆಗ್ತಾ ಇದೆ, ಸಿಂಕ್ ಆಗ್ತಾ ಇದೆ ಅಂತ. ಆಮೇಲೆ ಯೂರಿನ್ ಬ್ಲಾಡರ್ ಸರ್? ಯೂರಿನ್ ಬ್ಲಾಡರ್, ಯೂರಿನ್ ಯೂರಿನ್ ಏನಾದ್ರು ಸ್ಲೋ ಹೋಗ್ತದೇನಾ ಸರ್? ಯೂರಿನ್ ಸ್ಲೋ ಹೋಗುತ್ತೆ, ಬಿಟ್ಟಿ ಬರುತ್ತೆ ಯೂರಿನ್. ಅಂದ್ರೆ ಪ್ರೆಷರ್ ಹಾಕ್ಬೇಕಾಗತ್ತೆ. ಯೂರಿನ್ ಮಾಡ್ಬೇಕಂದ್ರೆ ಪ್ರತಿ ಸಾರಿ ನಾನು ಪ್ರೆಷರ್ ಹಾಕ್ಲೇಬೇಕಾಗತ್ತೆ. ಸ್ವಲ್ಪ ದಮ್ ಕಟ್ಟಿ ಪ್ರೆಷರ್ ಹಾಕಿದ್ರೆ ಯೂರಿನ್ ಪಾಸ್ ಆಗುತ್ತೆ, ಅದು ಸ್ವಲ್ಪ ಬಿಟ್ಟಿ ಹೋಗುತ್ತೆ ಸರ್. ಆಮೇಲೆ ಬ್ಲಾಡರ್ ಅಲ್ಲಿ ಯೂರಿನ್ ಸ್ವಲ್ಪ ಉಳಿಯುತ್ತೆ ಅಂತ ಹೇಳ್ತಾರೆ ಸರ್. Okay, sir. ಇದಕ್ಕೆ ಆಯ್ತು ಸರ್. ಇಷ್ಟೆಲ್ಲ ಸಮಸ್ಯೆ ಇದೆ ಅಲ್ಲ ಸರ್? ಹೇಳಲ್ಲ ಸರ್, ಇದು ನಿಮ್ ಕ್ವಶನ್ ಎಲ್ಲ ಎಂಡ್ ಆಯ್ತಲ್ಲ ಸರ್ ಈಗ? ಹಾ ಸರ್, ಹೌದು. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಮ್ಯೂಟ್ ಮಾಡ್ಲಾ ಸರ್ ಅವ್ರನ್ನ? ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಮಾಡಿ. ಓಕೆ, ಫಸ್ಟ್ ಸ್ಪೈನಲ್ ಕಾರ್ಡ್ ಸರ್ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿದ್ರು. ಬೋನ್ ಬೋನ್ ಸ್ವಲ್ಪ ಬೆಳೀತಾ ಇಲ್ಲ, ಹೌದು ಅಂತ ಹೇಳಿದ್ರು. ಸೆಕೆಂಡ್ ಥಿಂಗು ಬ್ಲಾಡರ್ ವಿಷಯಕ್ಕೆ ಬರೋಣ. ಬ್ಲಾಡರ್ ಏನಾಗತ್ತೆ, ಯೂರಿನರಿ ಬ್ಲಾಡರ್ ಮತ್ತು ಕಿಡ್ನಿ ಮೆರಿಡಿಯನ್ ನಿಮ್ಗೆ ವೀಕ್ ಆದಾಗ, ಕಿಡ್ನಿ ಮೆರಿಡಿಯನ್ ಅನ್ನೋಕ್ಕಿಂತ ಯೂರಿನರಿ ಬ್ಲಾಡರ್ ವೀಕ್ ಆದಾಗ ಆಟೋಮೆಟಿಕಲಿ ನಿಮ್ಗೆ ಯೂರಿನ್ ಸ್ಲೋ ಆಗ್ತಾ ಬರುತ್ತೆ. ಯೂರಿನ್ ಬ್ಲಾಡರ್ ಅಲ್ಲಿ ಯೂರಿನ್ ಉಳ್ಕೊಳ್ಳುತ್ತೆ. ಮತ್ತು ಸರ್ ಹೇಳಿದ್ರು, ಪ್ರೆಷರ್ ಮಾಡಿದಾಗ ಮಾತ್ರ ಯೂರಿನ್ ಬರುತ್ತೆ, ಇಲ್ಲಾಂದ್ರೆ ಯೂರಿನ್ ಬರೋದಿಲ್ಲ, ಸ್ಲೋ ಆಗಿ ಬರುತ್ತೆ. ಅಲ್ಲಿ ಏನಾಗುತ್ತೆ, ನಿಮ್ಗೆ ವಿಂಡ್ ಎನರ್ಜಿ ಅಂದ್ರೆ ಲಿವರ್ ವಿಂಡ್ ಅಂತ ಏನ್ ಕರಿತೀವಲ್ಲ ನಾವು, ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಇವೇನು ಆಕಾಶದ ಸ್ಕೈ ಬ್ಲೂ ಕಲರ್ ಏನ್ ಯೂಸ್ ಮಾಡ್ತಿರಲ್ಲ ನಾವು, ಅದು ಕಮ್ಮಿ ಇರುತ್ತೆ. ಅದು ಕಮ್ಮಿ ಇರೋದ್ರಿಂದ ಆಟೋಮೆಟಿಕಲಿ ನಿಮ್ಗೆ ಈ ಯೂರಿನ್ ಸ್ಲೋ ಆಗೋದು, ಯೂರಿನ್ ಕಮ್ಮಿ ಬರೋದು, ಈ ತರ ಆಗ್ತಾ ಬರುತ್ತೆ. ನಾವು TM ಪಾಯಿಂಟ್ಸ್ ಅಲ್ಲಿ TM ಕೊಡ್ಬೇಕಾದ್ರೆ ನಿಮ್ಗೆ ಈಗ ಕಲರ್ ಥೆರಪಿ ಜಾಯ್ನ್ ಆಗಿದ್ದೀರಾ, ದಟ್ಸ್ ವೈ ನಾವು TM ಪಾಯಿಂಟ್ಸ್ ಏನ್ ಹೇಳಕ್ ಹೋಗೋದಿಲ್ಲ. ಜಸ್ಟ್ ನಿಮ್ಗೆ ಕಲರ್ ಥೆರಪಿಯಲ್ಲಿ ಯಾವ ತರ ಹಾಕೋಬೇಕು ಕಲರು ಅಂತ ಹೇಳ್ತಾ ಹೋಗ್ತೀವಿ. ಬೇಸಿಕಲಿ ನಿಮ್ಗೆ ಯೂರಿನರಿ ಬ್ಲಾಡರ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಆಟೋಮೆಟಿಕ್ ಅದು ಆದ್ಮೇಲೆ ಕಿಡ್ನಿ ಮೆಡಿನ್ ಕೊಡ್ಬೇಕಾಗತ್ತೆ. ಅದು ಆದ್ಮೇಲೆ ನಿಮ್ಗೆ ಲಿವರ್ ಮೆಡಿನ್ ಕೊಡ್ಬೇಕಾಗತ್ತೆ. ಈ 3 ಮೆಡಿನ್ ಸ್ಟ್ರೆಂಥೆನ್ ಮಾಡಿದ್ರೆ ನಿಮ್ಗೆ ಯೂರಿನ್ ಫಾಸ್ಟ್ ಆಗ್ತಾ ಬರುತ್ತೆ.
ಯೂರಿನ್ ಫಾಸ್ಟ್ ಆಗ್ಬೇಕಂತಂದ್ರೆ ಫಸ್ಟ್ ನಿಮ್ಮ ಲಿವರ್ ವಿಂಡ್ ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಲಿವರ್ಗೆ ಒಂದು ವಿಂಡ್, ಈ 0 to 12 ಇಯರ್ಸ್ ಹುಡುಗರೆಲ್ಲ ಹೇಗೆ ಆಕ್ಟಿವ್ ಆಗಿರ್ತಾರೆ, ಹೈಪರ್ ಆಕ್ಟಿವ್ ಆಗಿರ್ತಾವಲ್ಲ, ಆ ತರ ವಿಂಡ್ ಎನರ್ಜಿ ಅವರಿಗೆ ಕಮ್ಮಿ ಆಗ್ತಾ ಬರುತ್ತೆ. ಅವರು 60 ಅಬೋವ್ ಏನ್ ಇಯರ್ಸ್ ಅಲ್ಲ ಇದೆಯಲ್ಲ, ಈ ಇಯರ್ಸ್ ಅಲ್ಲಿ ಆಟೋಮೆಟಿಕಲಿ ವಿಂಡ್ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಂಡ್ ಎನರ್ಜಿ ಈ ತರ ಯೂರಿನ್ ಸ್ಲೋ ಆಗೋದು, ಈ ತರ ಇದು ಸಮಸ್ಯೆಗಳೆಲ್ಲ ಬರ್ತವೆ. ಕಾನ್ಸ್ಟಿಪೇಷನ್ ಆಗೋದು, ಯೂರಿನ್ ಸ್ಲೋ ಆಗೋದು, ಕಫ್ ಚೆಸ್ಟ್ ಕಂಜೆಷನ್ ಆಗೋದು, ಕಫ ಆಗೋದು, ಈ ತರ ಎಲ್ಲ ವಿಂಡ್ ಇಲ್ಲೇ ಇರೋದ್ರಿಂದ ಬರ್ತಾ ಹೋಗ್ತವೆ. ವಿಂಡ್ ಎನರ್ಜಿ ಜಾಸ್ತಿ ಮಾಡ್ಬೇಕಂತಂದ್ರೆ ಆಯುರ್ವೇದಿಕ್ ಕಲರ್ ಥೆರಪಿಯಲ್ಲಿ ಇದು ನಿಮ್ಮ ಲಿವರ್ ರಿಫ್ಲೆಕ್ಸ್, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ನಿಮ್ಗೆ ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಇದಕ್ಕೆ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೊಳ್ಳಿ, ಸಾರಿ ಸರ್ಕಲ್ ಹಾಕೊಳ್ಳಿ. ಸ್ಕೈ ಬ್ಲೂ ಕಲರ್ ಸರ್ಕಲ್ ಹಾಕೊಂಡು ಈ ತರ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳಿ. ಟ್ರಯಾಂಗಲ್ ಯಾಕಂದ್ರೆ ಒಂದ್ ಪಾಮ್ ರಿಫ್ಲೆಕ್ಸಾಲಜಿ, ಫಿಂಗರ್ ರಿಫ್ಲೆಕ್ಸಾಲಜಿ ತಗೊಂಡಾಗ ಇಲ್ಲಿ ನಿಮ್ ಕೆಳಗಡೆ ಯೂರಿನರಿ ಬ್ಲಾಡರ್, ಯೂರಿನರಿ ಎಲ್ಲ ಬರುತ್ತೆ. ದಟ್ಸ್ ವೈ ಈ ಟ್ರಯಾಂಗಲ್ ನ ಡ್ರಾ ಮಾಡ್ಕೊಂಡ್ರೆ ನಿಮ್ಗೆ ಯೂರಿನ್ ಫಾಸ್ಟ್ ಆಗೋಕೆ ಹೆಲ್ಪ್ ಆಗ್ತಾ ಬರುತ್ತೆ. ಸೆಕೆಂಡ್ ಥಿಂಗ್, ನಿಮ್ಗೆ ಅದು ಆದ್ಮೇಲೆ ಯಾವಾರ್ಗೂನು ಫಸ್ಟ್ ನಾನು ಹೇಳಿದ್ದೆ ಯೂರಿನರಿ ಬ್ಲಾಡರ್, ಕಿಡ್ನಿ ಮೆರಿಡಿಯನ್, ಲಿವರ್ ಮೆರಿಡಿಯನ್. ಇನ್ನು ನಾವು ಯಾವ ಮೆರಿಡಿಯನ್ ಹೋಗೋಣ? ಕಿಡ್ನಿ ಮೆರಿಡಿಯನ್, ಯುವಿ ಮೆರಿಡಿಯನ್. ಇನ್ನು ಕಿಡ್ನಿ ಮೆರಿಡಿಯನ್ಗೆ ನಾವು ಬೇಸಿಕಲಿ ಎಲ್ಲೋ ಹಾಕ್ತಿದ್ವಿ, ಎಲ್ಲೋ ಬೇಡ. ಎಲ್ಲೋ ಹಾಕಿದ್ರೆ ಪೃಥ್ವಿ ತತ್ವ ಅಥವಾ ಅಲ್ಲಿ ಹಿಡ್ಕೊಳತ್ತೆ, ಏನಾದ್ರೂ ಜಾಸ್ತಿ ಹಿಡ್ಕೊಳತ್ತೆ. ಆ ಪೃಥ್ವಿ ತತ್ವಕ್ಕೆನೆ ನಾವು ಸ್ಕೈ ಬ್ಲೂ ಕಲರ್ ಹಾಕೊಳ್ಳೋಣ, ಅಲ್ಲಿನೂ ಹೀಟ್ ಮಾಡೋಣ. ಈ ಕಲರ್ ಥೆರಪಿಯಲ್ಲಿ ಸ್ಕೈ ಬ್ಲೂ ಅಂದ್ರೆ ಹೀಟ್ ಅಲ್ವಾ, ದಟ್ಸ್ ವೈ ನಾವು ಕಿಡ್ನಿ ಮೆರಿಡಿಯನ್ಗೂ ಹೀಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಯುಬಿ ಮೆರಿಡಿಯನ್ಗೂ ಹೀಟ್ ಮಾಡ್ತಾ ಇದೀವಿ. ಇದು ಯುಬಿ ಮೆರಿಡಿಯನ್, ಯೂರಿನರಿ ಬ್ಲಾಡರ್ ಮೆರಿಡಿಯನ್, ಇಲ್ಲಿ ಹೀಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಹೀಟ್ ಮಾಡ್ತಾ ಇದ್ದೀವಿ. ಇದು ನಮ್ಗೆ ಕಲರ್ ಥೆರಪಿ ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಕಲರ್ ಥೆರಪಿ. ಪ್ಲಸ್ ನಿಮ್ಗೆ ಇಲ್ಲಿ ಒಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಳ್ಳಿ, ಇಲ್ಲೊಂದು. ಓಕೆ, ಇಲ್ಲಿ ಕೇಳಿಸ್ತದಲ್ಲ, ಇಲ್ಲಿ ಸ್ಕೈ ಬ್ಲೂ, ಇಲ್ಲಿ ಸ್ಕೈ ಬ್ಲೂ. ಆಮೇಲೆ ಇಲ್ಲಿ ಯೂರಿನರಿ ಬ್ಲಾಡರ್ ಬರುತ್ತೆ, ಯೂರಿನರಿ ಬ್ಲಾಡರ್ಗೂ ಸ್ಕೈ ಬ್ಲೂ. ಎಷ್ಟು ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಯೂರಿನ್ ಫೋರ್ಸ್ ಆಗೋಕೆ ಒಂದು ಸ್ಟ್ರೆಂಥನ್ ಬರುತ್ತೆ. ಇದು ಒನ್ ಥೆರಪಿ. ಇನ್ನು ಸುಜೋಕೋ 6 ಕೀ, ನಾವು ಸುಜೋಕೋ 6 ಕೀಲಿನೂ ಈಗ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ. ಸುಜೋಕೋ 6 ಕೀ ಅಲ್ಲಿ ನಿಮ್ಗೆ ಕಿಡ್ನಿ ಮೆರಿಡಿಯನ್ ಅಲ್ಲಿ ಹೀಟ್ ಮಾಡ್ಬೇಕಾಗತ್ತೆ. ಅವಾಗ ಹೇಳಿದ್ದೆ ನಾನು ಕಲರ್ ಅಲ್ಲಿ ಏನ್ ಹೇಳ್ತೀನಿ ಕೇಳಿ. ಇಲ್ಲಿ ಬ್ಲಾಡರ್ ಮೆರಿಡಿಯನ್ ಬರುತ್ತೆ, ಈ ತರ ಹಿಡಿದಾಗ ಇಲ್ಲಿ ಈ ಸೈಡ್ ಬ್ಲಾಡರ್ ಮೆರಿಡಿಯನ್ ಬರುತ್ತೆ, ಇಲ್ಲಿ ಹಿಂದ್ಗಡೆ ಈ ಸೈಡ್ ನಿಮ್ಗೆ ಬ್ಲಾಡರ್ ಮೆರಿಡಿಯನ್ ಬರುತ್ತೆ. ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಬರುತ್ತೆ ಈ ಸೈಡ್, ಇಲ್ಲಿ LI11, LI4 ಇಲ್ಲಿ ಬರ್ತಾ ಹೋಗ್ತವೆ. ಇಲ್ಲಿ ನಿಮ್ಗೆ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಇಲ್ಲಿ ನಿಮ್ ಗಾಲ್ ಬಾರ್ಡರ್ ಬರುತ್ತೆ, ಇಲ್ಲಿ ನಿಮ್ ಸ್ಟಮಕ್ ಮೆರಿಡಿಯನ್ ಬರುತ್ತೆ, ಇಲ್ಲಿ ನಿಮ್ಗೆ ಗಾಲ್ ಬಾರ್ಡರ್ ಮೆರಿಡಿಯನ್ ಬರುತ್ತೆ. ಈ ತರ ಹಿಡಿದಾಗ ಈ ಸೈಡ್ ಬರುತ್ತೆ, ನಮ್ ಸೈಡ್ ಹಿಡಿದಾಗ ಈ ತರ ಇಲ್ಲಿ ಗಾಲ್ ಬಾರ್ಡರ್ ಮೆರಿಡಿಯನ್ ಬರುತ್ತೆ. ಈ ಗಾಲ್ ಬಾರ್ಡರ್ ಮೆರಿಡಿಯನ್ಗೆ ನಾವೇನ್ ಮಾಡ್ಬೇಕು, ಈಗ ಹೀಟ್ ಕ್ರಿಯೇಟ್ ಮಾಡ್ಬೇಕು. ಗಾಲ್ ಬಾರ್ಡರ್ ಅಲ್ಲಿ ಹೀಟ್ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕಲಿ ಆ ಯೂರಿನ್ ಫ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಗಾಲ್ ಬಾರ್ಡರ್ ಹೀಟ್ ಕ್ರಿಯೇಟ್ ಮಾಡೋದು ಯಾವ ಕಲರ್? ಹೀಟ್ ನ ಕ್ರಿಯೇಟ್ ಮಾಡೋದು ರೆಡ್ ಅಲ್ವಾ? ನೋಡಿ, ಇನ್ನು ಸುಜೋಕೋ 6 ಕೀ ಅಂತ ಹೇಳಿದ್ನಲ್ಲ ನಾನು. ಸುಜೋಕೋ 6 ಕೀ ಸೆಡೇಷನ್ ಮಾಡುವಾಗ ಅಂದ್ರೆ ಈ ಸೈಡ್ ತೊಗೊಳುವಾಗ ಮೇಲಿಂದ ತಗೊಳ್ತೀವಿ ನಾವು ಕಲರ್ಸ್. ಇಲ್ಲಿ ಬ್ರೌನ್, ಹೀಟ್, ಹಾಟ್ನೆಸ್, ಹೀಟ್, ಮತ್ತೆ ವಿಂಡ್, ಹ್ಯೂಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್, ಈ ತರ ತಗೊಳ್ತೇವೆ. ಇನ್ನು ಅಪೋಸಿಟ್ ಆಗಿ ಇನ್ ಸೈಡ್ ತಗೋಬೇಕಾದ್ರೆ, ಈ ಸೈಡ್ ತಗೋಬೇಕಾದ್ರೆ ನಾವು ನಿಮ್ಗೆ ಉಲ್ಟಾ ಕೆಳಗಡೆಯಿಂದ ಬರ್ತೇವೆ. ಇಲ್ಲಿ ಕೆಳಗಡೆ ಆರೆಂಜ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಆರೆಂಜ್ ಸ್ಟಾರ್ಟ್ ಆಗುತ್ತೆ, ಅದ್ರ ಮೇಲೆ ಹೀಟ್ ರೆಡ್ ಸ್ಟಾರ್ಟ್ ಆಗುತ್ತೆ, ಅದ್ರ ಮೇಲೆ ವಿಂಡ್ ಬ್ಲೂ ಕಲರ್, ಆಮೇಲೆ ಹ್ಯೂಮಿಡಿಟಿ, ಆಮೇಲೆ ಡ್ರೈನೆಸ್, ಕೋಲ್ಡ್ನೆಸ್, ಈ ತರ ಉಲ್ಟಾ ಲೈನ್ ಚಾಲು ಆಗುತ್ತೆ. ಈ ತರ ಮೇಲಿಂದ ಬಂದ್ರೆ ಈ ತರ ರಿವರ್ಸ್ ಚಾಲು ಆಗುತ್ತೆ. ದಟ್ಸ್ ವೈ ನಮಗೆ ಏನ್ ಮಾಡ್ಬೇಕು, ಸರ್ಗೆ ಯೂರಿನ್ ಫ್ಲೋ ಕಮ್ಮಿ ಆಯ್ತಲ್ಲ, ಇದು ಯೂರಿನರಿ ಬ್ಲಾಡರ್ ಅಲ್ವಾ, ಇದು ಇಲ್ಲಿ ಯೂರಿನರಿ ಬ್ಲಾಡರ್ ಹೋಗುತ್ತೆ. ಇಲ್ಲಿ ಯೂರಿನರಿ ಬ್ಲಾಡರ್ಗೆ ನಾವು ಹೀಟ್ ಮಾಡ್ಬೇಕು. ಇದು ಹಾಟ್ನೆಸ್, ಇಲ್ಲಿ ಹೀಟ್, ಇದಕ್ಕೆ ಒಂದು ರೆಡ್ ಕಲರ್ ಡಾಟ್ ಇಡಿ ನೋಡಿ. ಇದು ಒಂದೇ ರೆಡ್ ಕಲರ್ ಡಾಟ್ ಸಾಕು ಯೂರಿನರಿ ಬ್ಲಾಡರ್ ಹೀಟ್ ಮಾಡೋಕೆ. ಒಂದು ರೆಡ್ ಕಲರ್ ಡಾಟ್ ಇಟ್ಟರೆ ಆಟೋಮೆಟಿಕ್ಲಿ ಯೂರಿನರಿ ಬ್ಲಾಡರ್ ಹೀಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಕಿಡ್ನಿ ಮೆರಿಡಿಯನ್ ಹೀಟ್ ಮಾಡ್ಬೇಕು. ಕಿಡ್ನಿ ಮೆರಿಡಿಯನ್ ಅಲ್ಲಿ ಬರುತ್ತೆ ನಿಮ್ಗೆ, ಕಿಡ್ನಿ ಮೆರಿಡಿಯನ್ ಬರೋದು ನಿಮ್ಗೆ ಅವಾಗ ಹೇಳಿದ್ದೆ ನಾನು, ಕಿಡ್ನಿ ಮೆರಿಡಿಯನ್ ಬರೋದು ಈ ತರ ಹಿಡಿದಾಗ ನಮ್ಗೆ ಈ ಸೈಡ್ ಕಿಡ್ನಿ ಮೆರಿಡಿಯನ್ ಬರುತ್ತೆ. ಇಲ್ಲಿ ಒಂದು ರೆಡ್ ಕಲರ್ ಡಾಟ್ ಕೊಟ್ಟಿದ್ದೀನಲ್ಲ, ಅದು ಹೀಟ್, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ರೆಡ್ ಕಲರ್ ಡಾಟ್ ನಿಮ್ ಕಿಡ್ನಿ ಹೀಟ್ ಆಗುತ್ತೆ. ಈ ಕಿಡ್ನಿ ಹೀಟ್ ಮಾಡಿದಾಗ ಆಟೋಮೆಟಿಕ್ಲಿ ಯೂರಿನ್ ಫೋರ್ಸ್ ಫಾಸ್ಟ್ ಆಗುತ್ತೆ. ಸರ್ ಇನ್ನೊಂದು ಹೇಳಿದ್ರು ಸ್ಪೈನಲ್ ಕಾರ್ಡ್ ಇಶ್ಯೂ ಇದೆ ಅಂತ ಹೇಳ್ತೀವಿ. ಆಗಲೇ ಮೇಡಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾರಿಗಾದ್ರೂ ಸ್ಪೈನಲ್ ಕಾರ್ಡ್ ಇಶ್ಯೂ ಇದ್ರೆ ಇಲ್ಲಿ ಬಟಾಣಿ ಕಾಳು ಹಾಕೊಳ್ಳಿ, ಇಲ್ಲೆರಡು ರಾಜ್ಮಾ ಸೀಡ್ಸ್ ನಚ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಪ್ರೋಟೋಕಾಲ್ ಹೇಳ್ತೀನಿ ಕೇಳಿ. ಇಲ್ಲಿ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಪರ್ಪಲ್ ಕಲರ್ ಡ್ರಾ ಮಾಡ್ಕೊಳ್ಳಿ, ಪರ್ಪಲ್ ಕಲರ್.
ಏನಾದ್ರು ಡಿಸ್ಕ್ ಕಂಪ್ರೆಷನ್ ಆಗಿದೆ, ಡಿಸ್ಕ್ ಗ್ಯಾಪ್ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಪರ್ಪಲ್ ಕಲರ್ ಹಾಕೊಂಡಾಗ ಆಕಾಶ ತತ್ವ ಗ್ಯಾಪ್ ನ ಕಮ್ಮಿ ಮಾಡ್ತಾ ಬರುತ್ತೆ. ಓಕೆ, ಇಷ್ಟ ಮಾಡಿ. ಜಾಸ್ತಿ ಪೇನ್ ಏನಾದ್ರು ಇದ್ರೆ ನಮ್ಗೆ ಸ್ಪೈನಲ್ ಕಾರ್ಡ್ ಅಲ್ಲಿ ಜಾಸ್ತಿ ಪೇನ್ ಏನಾದ್ರು ಇದ್ರೆ ಇಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೊಳ್ಳಿ. ಇದು ನಿಮ್ಗೆ ಪೇನ್ ಕಿಲ್ಲರ್ ಟೈಪ್ ವರ್ಕ್ ಆಗುತ್ತೆ. ಇಲ್ಲೊಂದು ಜಸ್ಟ್ ಸ್ಕೈ ಬ್ಲೂ ಕಲರ್ ಲೈನ್ ಹಾಕೊಂಡಾಗ ನಿಮ್ಗೆ ಪೇನ್ ಕಿಲ್ಲರ್ ಟೈಪ್ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸವಿತಾ ಸಂಗಮ್. ಎಸ್ ಮ್ಯಾಮ್. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಶುಗರ್ ಇದೆ ಸರ್. ಅವ್ರಿಗೆ ಕಿಡ್ನಿ ಒಳಗ ಫುಲ್ ಪಸ್, 2 ಕಿಡ್ನಿಗೂ ಪಸ್ ತುಂಬ್ಕೊಂಡ್ಬಿಟ್ಟಿತ್ತು ಸರ್. ಅವ್ರಿಗೆ ರೀಸೆಂಟ್ ಆಗಿ ಸ್ಟಂಟ್ ಹಾಕಿಸಿ ಅದನ್ನ ಪಸ್ ರಿಮೂವ್ ಮಾಡ್ಸಿದೀವಿ. ಅವ್ರ ಶುಗರ್ ಕಂಟ್ರೋಲ್ ಇರಲ್ಲ ಸರ್ ಅವ್ರಿಗೆ. ಆಮೇಲೆ ಅವ್ರಿಗೆ ಊಟ ಹೋಗಲ್ಲ ಸರ್ ಅವ್ರಿಗೆ. ಆಮೇಲೆ ಮೋಷನ್ ಮತ್ತೆ ಯೂರಿನ್ ಮೋಷನ್ ಮತ್ತೆ ಯೂರಿನ್ ಪಾಸ್ ಆಗಿದ್ದು ಗೊತ್ತಾಗ್ತಾ ಇಲ್ಲ ಸರ್ ಅವ್ರಿಗೆ. ಮೋಷನ್ ಮತ್ತೆ ಯೂರಿನ್ ಹೋಗಿದ್ದು ಗೊತ್ತಾಗಲ್ಲ ಸರ್ ಅವ್ರಿಗೆ. ಸ್ಪ್ಯಾನಲ್ ಕಾರ್ಡ್ ಅದೇನು ಗೊತ್ತಾಗಿಲ್ಲ ಸರ್ ನನ್ಗೆ. ಯಾಕಂತಂದ್ರೆ ಮೋಷನ್ ಯೂರಿನ್ ಹೋಗೋದು ಗೊತ್ತಾಗುದಿಲ್ಲ ಅಂತಂದ್ರೆ ನಿಮ್ಗೆ ಬ್ರೈನಿಗೂ ಮತ್ತು ನಿಮ್ಗೆ ಆರ್ಗನ್ಸ್ ಗೆ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಅಂದ್ರೆ ನರ್ವ್ ಕನೆಕ್ಷನ್ ಕಟ್ ಆಗಿರುತ್ತೆ ಎಲ್ಲಾದ್ರೂ. ಈಗ ನೋಡಿ, ಸ್ಪೈನಲ್ ಕಾರ್ಡ್ ಆಪರೇಷನ್ ಆದ್ಮೇಲೆ ಸ್ಪೈನಲ್ ಕಾರ್ಡ್ ಯಾರಾದ್ರೂ ಆಪರೇಷನ್ ಮಾಡ್ಕೋತಾರಲ್ಲ, ನಮ್ ಪೇಷಂಟ್ ಗಳೆಲ್ಲ ಬರ್ತಿರ್ತಾರೆ ನಮ್ ಕ್ಲಿನಿಕ್, ವಿಜಯಪುರದಲ್ಲಿ ಕ್ಲಿನಿಕ್ ಇದೆಲ್ಲ ಬರ್ತಿರ್ತಾರೆ. ಅವ್ರು ಹೇಳೋ ಪ್ರಕಾರ ಅಂದ್ರೆ ನಮ್ ಪೇಷಂಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರಾದ್ರೂ ಆಫ್ಟರ್ ಬಿಫೋರ್ ಸ್ಪೈನಲ್ ಕಾರ್ಡ್ ಆಪರೇಷನ್ ಅವ್ರಿಗೆ ಚೆನ್ನಾಗಿರುತ್ತೆ, ಸೆನ್ಸ್ ಎಲ್ಲ ಕಾಲಿದ್ನೆಲ್ಲ ಸೆನ್ಸ್ ಇರುತ್ತೆ, ತಿರ್ಗಾಡ್ತಿರ್ತಾರೆ, ಬಟ್ ಪೇನ್ ಜಾಸ್ತಿ ಇರುತ್ತೆ. ಆ ಪೇನ್ ಕಮ್ಮಿ ಮಾಡೋಗೋಸ್ಕರ ಇವ್ರು ಆಪರೇಷನ್ ಮಾಡ್ಕೊಳ್ತಾರೆ. ಆಪರೇಷನ್ ಮಾಡ್ಕೋಬೇಡಿ ಬಿಡಿ ಅಂತ ನಾ ಹೇಳೋದಿಲ್ಲ. ಆಕ್ಚುಲಿ ನಾ ಪೇಷಂಟ್ ರಿವ್ಯೂ ಹೇಳ್ತಾ ಇದ್ದೀನಿ ಬಂದ್ಮೇಲೆ ಅವ್ರ ಏನಾಗ್ತದೆ ಅಂತ. ಯಾಕಂದ್ರೆ ನೀವು ಮಾಡ್ಕೋಬಹುದು, ಬಿಡ್ಬೋದು, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಏನಾಗತ್ತೆ ಅಂತಂದ್ರೆ ಆಫ್ಟರ್ 10% ಪೀಪಲ್ಸ್ ಗೆ ಆಕ್ಚುಲಿ 90% ಪೀಪಲ್ಸ್ ಗೆ ಈ ತರ ಆಗೋದು. 10% ಪೀಪಲ್ ಸಕ್ಸಸ್ ಆಗ್ತಾರೆ ಇದರಲ್ಲಿ. ಅವ್ರಿಗೆ ಏನಾಗತ್ತೆ, ಈ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಫ್ಟರ್ ಸ್ಪೈನಲ್ ಕಾರ್ಡ್ ಆಪರೇಷನ್ ಈ 2 ಕಾಲ್ಸ್ ಅನ್ಕಾನ್ಸಿಯಸ್ ಆಗ್ಬಿಡ್ತವೆ. ಅವ್ರಿಗೆ ಏನ್ ನಡೆಯೋದಕ್ಕೂ ಬರೋದಿಲ್ಲ, ವೀಲ್ ಚೇರ್ ಅಲ್ಲೇ ಹೋಗೋದು, ಹೇಗೆ ಮೋಷನ್ ಬ್ರೇಕ್ ಆಗ್ತಾ ಇದೆ ಸರ್ ನಿಮ್ಗೆ. ಮೇಡಮ್ ಈಗ ಬರ್ತಾ ಇದ್ದೇನಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್ ನಿಮ್ದು. ಕ್ಲಿಯರ್ ಇಲ್ವಾ ಮೇಡಮ್ ಈಗ? ಹೇಳ್ತಾ ಇದೆ ಸರ್. ಓಕೆ ಮೇಡಮ್, ನಿಮ್ ನೆಟ್ವರ್ಕ್ ಏನಾದ್ರು ತೊಂದರೆ ಇದೆ ಅಂತ ನೋಡ್ಕೊಳ್ಳಿ. ಓಕೆ, ಹೇಳ್ತೀನಿ ಕೇಳಿ. ಏನಾದ್ರೂ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಇಶ್ಯೂ ಇದ್ರೆ ನಿಮ್ಗೆ ಬ್ರೈನಿಗೂ ಅಥವಾ ನಿಮ್ದು ಏನಾದ್ರೂ ಸೆನ್ಸ್ ಅಥವಾ ಒಂದು ಕಾಲಿನ ಉಗುರಿನ ಹಿಡ್ಕೊಂಡು ನಿಮ್ ತಲೆ ಹೇರ್ವರೆಗೂ ಏನಾದ್ರೂ ಸೆನ್ಸ್ ಆಗ್ತಾ ಇಲ್ಲ, ಮೋಷನ್ ಕ್ಲಿಯರ್ ಹೋಗೋದು ಗೊತ್ತಾಗ್ತಾ ಇಲ್ಲ, ಫುಟ್ ನಮ್ನೆಸ್ ಬರ್ತಾ ಇದೆ, ಅಂಗಾಲಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಲೆಲ್ಲ ಸೆನ್ಸ್ ಇದೆ ಸರ್, ಹೇರ್ಸ್ ಕಾಲಿಗೆಲ್ಲ ಸೆನ್ಸ್ ಇದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಸರ್ ಅವ್ರಿಗೆ. ಆದ್ರೆ ಯಾವಾಗ ಅವ್ರಿಗೆ ಸ್ಟಂಟ್ ಹಾಕಿದ್ವಲ್ರಿ ಸರ್ ನಾವು, ಅವ್ರಿಗೆ ಸ್ಟಂಟ್ ಹಾಕಿಸ್ದಾಗಿಂದ ಈ ಪ್ರಾಬ್ಲಮ್ ಆಗ್ತದೆ ಸರ್. ಮುಂಚೆಂತ ಏನಿರ್ಲಿಲ್ಲ ಅವರಿಗೆ. ದಟ್ಸ್ ವೈ ನಾನು ಹೇಳ್ತಾ ಇರೋದು ಅದೇನೆ. ಯಾರಿಗಾದ್ರೂ ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡಿಸಿದಾಗ ಏನಾಗುತ್ತೆ, ಅಲ್ಲಿ ನರ್ವ್ ಕನೆಕ್ಷನ್ ಕಟ್ ಆಗಿಬಿಡುತ್ತೆ. ಅಂದ್ರೆ ಅವ್ರು ಸ್ಪೈನಲ್ ಕಾರ್ಡಿಗೆ ಅಂದ್ರೆ ಅವರು ಕಿಡ್ನಿಗೆ ಸ್ಟಂಟ್ ಹಾಕಿದ್ದಾರೆ ಸರ್. ಕಿಡ್ನಿ ಒಳಗಡೆ ಫಸ್ಟ್ ಆಗಿದ್ ಸಲುವಾಗಿ ಅಲ್ಲಿ ನರ್ವ್ಸ್ ಬರ್ತಾವಲ್ಲ, ನರ್ವ್ ಕನೆಕ್ಷನ್ ನಮ್ ಬ್ರೈನ್ ಇಂದ ಹೈಯೆಸ್ಟ್ ಆರ್ಗನ್ಸ್ ಬರೋದು ನಮ್ ಬ್ರೈನ್ಸ್ ಗೆ. ನಮ್ ಇಡೀ ದೇಹನ ಕಂಟ್ರೋಲ್ ಮಾಡೋದೇ ನಮ್ ಬ್ರೈನ್ ಮೇಡಮ್. ಯಾಕಂತಂದ್ರೆ ಈಗ ಕೆಲವೊಂದು ಹ್ಯಾಂಡಿಕ್ಯಾಪ್ ಮಕ್ಕಳಲ್ಲಿ ಅವ್ರಿಗೆ ಬ್ರೈನ್ ಬುದ್ಧಿಮಾಂದ್ಯತೆ ಇರುತ್ತೆ, ಅವ್ರಿಗೆ ಏನ್ ಮಾಡ್ತಿರತ್ತ ಗೊತ್ತಿರಲ್ಲ ಅವ್ರಿಗೆ. ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ಳಿ, ಬುದ್ಧಿಮಾಂದ್ಯ ಮಕ್ಕಳಿಗೆ ಅವ್ರಿಗೆ ಯೂರಿನ್ ಮಾಡೋದು, ಮೋಷನಿಂಗ್ ಮಾಡೋದು ಯಾವ್ದು ಗೊತ್ತಿರಲ್ಲ. ಅದಕ್ಕೆ ಆತರ ನರ್ವ್ ಏನಾದ್ರು ಸ್ವಲ್ಪ ನರ್ವಿಗೆ ಇಫೆಕ್ಟ್ ಆದ್ರೆ, ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ನಿಮ್ಮ ಹೆಡ್ ಅಲ್ಲಿ ಬ್ರೈನ್ ಅಲ್ಲಿಂದ ಹೋಗೋ ನರ್ವಿಗೆ ಬೈ ಚಾನ್ಸ್ ನಿಮ್ ಮೋಷನ್ ಹೋಗೋ ನರ್ವಿಗೆ ಏನಾದ್ರು ಸ್ವಲ್ಪ ಎಫೆಕ್ಟ್ ಆಗಿದ್ರೆ ಆತರ ಆಗ್ತಾ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡಬೇಕು. ನಿಮ್ ಕಲರ್ ಥೆರಪಿಲಿ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಕಲರ್ ಥೆರಪಿ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಸೀಡ್ ಥೆರಪಿಯಲ್ಲಿ ಸಡನ್ಲಿ ಆಗೋದಿಲ್ಲ. ಬಿಜಾಪುರಲ್ಲಿ ಬಂದ್ರೆ ಸಿಗ್ತಿರಲ್ಲ ಸರ್? ಇದೆ ಮೇಡಮ್. ನಿಮ್ದು ಯಾವ್ದು ಊರು? ನಮ್ದು ಇಲ್ಲೇ ಮುದ್ದೇಬಿಹಾಳ್ ಸರ್. ನಾವು ಬಿಜಾಪುರ ಕಿಡ್ನಿ ಫೌಂಡೇಶನ್ ಸ್ಟಂಟ್ ಹಾಕ್ಸಿದ್ ಸರ್ ಅವರಿಗೆ. ಓಕೆ. ಈ ತರ ಮಾಡಿ ನಾ ಹೇಳ್ತೀನಿ ಮೇಡಮ್. ಇಸ್ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ನಾವು ಪಾಯಿಂಟ್ಸ್ ಎಲ್ಲ TM ಪಾಯಿಂಟ್ಸ್ ಎಲ್ಲ ಹಾಕೋದಿಲ್ಲ ಇಲ್ಲಿ. ಜಸ್ಟ್ ನಿಮ್ ಕಲರ್ ಥೆರಪಿಯಲ್ಲಿ ಇವತ್ತು ಹೇಳ್ಕೊಡ್ತೀನಿ. ಈ ತರ ಮಾಡಿದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗುತ್ತೆ. ಸಡನ್ಲಿ ಆಗೋದಿಲ್ಲ, ಇಟ್ಸ್ ಟೇಕ್ ಸಮ್ ಟೈಮ್. ಓಕೆ. ಅವ್ರಿಗೆ ಆಫ್ಟರ್ ಕಿಡ್ನಿಲಿ ಪಸ್ ಆಗೋದು ಮೇನ್ ರೀಸನ್ ಮೇಡಮ್ ಕಿಡ್ನಿ ಕೋಲ್ಡ್ನೆಸ್ ಇಂದ. ಕಿಡ್ನಿ ಯಾವುದೇ ಪಸ್ ದೇಹದಲ್ಲಿ ಎಲ್ಲೇ ಪಸ್ ಸೆಕ್ರೇಷನ್ ಆಗ್ಬೇಕು, ಏನೋ ಒಂದು ಕ್ಯೂ ಆಗ್ಬೇಕಂತಂದ್ರೆ ದಟ್ ಟು ಕೋಲ್ಡ್ನೆಸ್ ಇಂದ. ಆ ಕೋಲ್ಡ್ನೆಸ್ ಇದ್ರೆ ದೇಹದಲ್ಲಿ ವಿಪರೀತ ಕೋಲ್ಡ್ನೆಸ್ ಇದ್ದಾಗ ಮಾತ್ರ ಕ್ಯೂ ಆಗತ್ತೆ, ಪಸ್ ಕ್ರಿಯೇಷನ್ ಆಗತ್ತೆ. ಅದು ಕಿಡ್ನಿಯಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ನೆಸ್ ಇದ್ದಾಗ ಕಿಡ್ನಿ ಪಸ್ ಕ್ರಿಯೇಷನ್ ಆಗತ್ತೆ. ನಿಮ್ಗೆ ಎಲ್ಲಾದ್ರೂ ಪಸ್ ಆಗ್ಬೇಕಾಗಿದ್ರೆ ಆಕ್ಚುಲಿ ಮತ್ತೆ ಡಯಾಬಿಟಿಕ್ ಇದೆ ಮೇಡಮ್ ಅವ್ರಿಗೆ? ಸರ್ ಮ್ಯೂಟ್ ಮಾಡ್ಬಿಟ್ಟೆ. ಓಕೆ, ನೋ ಪ್ರಾಬ್ಲಮ್. ಡಯಾಬಿಟಿಕ್ ಅಂತ ಹೇಳಿದ್ರಲ್ಲ ಮೇಡಮ್ ಅವರು? ಓಕೆ, ಹೇಳಿದ್ರಲ್ಲ. ಯಾಕಂದ್ರೆ ನಾವು ಕ್ವಶನ್ ನ ಯಾವ ತರ ಡಯಾಗ್ನೋಸ್ ಮಾಡ್ಬೇಕಂತ ಅಪ್ಕಮಿಂಗ್ ಎಲ್ಲ ನೀವೆಲ್ಲ ಹೀಲರ್ ಆಗೋರು.
ನಿಮ್ಗೆ ಸರ್ ಅವ್ರಿಗೆ ಶುಗರ್ ಇದೆ ಸರ್ ಅವ್ರಿಗೆ ಶುಗರ್ ಹೈ ಶುಗರ್ ಇದೆ ಆಗಿನೇ ಅವ್ರಿಗೆ ಪಾಸ್ ಆಗುತ್ತೆ ಅಂತ ಹೇಳಿದ್ರು ಸರ್ ಡಾಕ್ಟರ್. ಎಷ್ಟಿದೆ ಹೈ ಮೇಡಮ್ ಇದೆ ಶುಗರ್? ಸರ್ 600 ವರ್ಗೂ ಇದೆ. ಈಗ ಸದ್ಯಕ್ಕೆ ಸರ್ ಅದು ಪಸ್ ರಿಮೂವ್ ಮಾಡಿದಾದ್ಮೇಲೆ ಕಂಟ್ರೋಲ್ ಬಂದಿದೆ ಸರ್ ಶುಗರ್ ಅವ್ರಿಗೆ. ಪಸ್ ರಿಮೂವ್ ಮಾಡೋಕ್ಕಿಂತ ಮುಂಚೆ 600 ವರ್ಗೂ. ಕೇಳಿ ಮೇಡಮ್, ಇಲ್ಲಿ ಕೇಳಿ ಮೇಡಮ್, ಗೊತ್ತಾಯ್ತು ಬಿಡಿ ಮೇಡಮ್. ಅನ್ಮಿಟ್ ಮಾಡಿ ಮೇಡಮ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ರೀಸನ್ ಇದಕ್ಕೆ ಬಂದ್ಬಿಟ್ಟು ಶುಗರ್. ಯಾಕಂತಂದ್ರೆ ನಿಮ್ ಶುಗರು ದೇಹದಲ್ಲಿ ಇದ್ರೆ ಏನ್ ತೊಂದರೆ ಮಾಡೋದಿಲ್ಲ. ದಟ್ ಟು ಕಂಟ್ರೋಲ್ ಇದ್ರೆ ನಿಮ್ಮ ಶುಗರು 200, 150, 140, 130, 180 ಒಳಗಡೆ ಇದ್ರೆ ನಿಮ್ ದೇಹಕ್ಕೆ ಯಾವ್ದು ಇಫೆಕ್ಟ್ ಇಲ್ಲ. 0 ನೀವು ಹುಟ್ಟ ಪ್ರೀ ಡಯಾಬಿಟಿಕ್ ಪೇಷಂಟ್ ಆಗಿದ್ರು ನಿಮ್ಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇದ್ರೆ ಯಾವ ತೊಂದರೆನೂ ಇರೋದಿಲ್ಲ. ಆಕ್ಚುಲಿ ಪ್ರೀ ಡಯಾಬಿಟಿಕ್ ಪೇಷಂಟ್ ಗೆ ಕಂಟ್ರೋಲ್ ಇರೋದಿಲ್ಲ. ನೀವು ಡಯಾಬಿಟಿಕ್ 40, 30, 45 years ಗೆ ಡಯಾಬಿಟಿಕ್ ಬರುತ್ತಲ್ಲ, ಅವ್ರಿಗೆ ಡಯಾಬಿಟಿಕ್ ಬಂದಾದ್ಮೇಲೂ ನಿಮ್ಗೆ ಯಾವ ಸಮಸ್ಯೆ ಇರೋದಿಲ್ಲ. ದಟ್ ಶುಗರ್ ಕಂಟ್ರೋಲ್ ನ ಇಟ್ಕೊಂಡ್ರಿ. ಶುಗರ್ ನ ಜಾಸ್ತಿ ಹೈ ಮಾಡ್ಕೊಂಡ್ರಿ 300, 400, 500, 600 ಅಬೋವ್ ಈ ತರ ಮಾಡ್ಕೊಳ್ತಾ ಹೋದ್ರೆ ಫಸ್ಟ್ ಆರ್ಗನ್ ನಿಮ್ಗೆ ಇಫೆಕ್ಟ್ ಆಗೋದು ಕಣ್ಣಿಗೆ. ಕಣ್ಣು ಆಟೋಮೆಟಿಕ್ಲಿ ಬ್ಲ್ಯಾಂಡ್ ಆಗಿಬಿಡುತ್ತೆ. ಸೆಕೆಂಡ್ ಥಿಂಗ್ ಡ್ಯಾಮೇಜ್ ಮಾಡೋದು ನಿಮ್ ಕಿಡ್ನಿ. ಶುಗರ್ ಅದು ಅಷ್ಟು ಪವರ್ಫುಲ್ ಇದೆ. ಶುಗರ್ ನಾರ್ಮಲ್ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಶುಗರು ಯಾಕಂದ್ರೆ ಒಂದ್ಸಲ ಬಂತಂದ್ರೆ ಅದು ಹೋಗೋಕೆ ಬಹಳ ಟೈಮ್ ತಗೊಳತ್ತೆ. ನಮ್ ಕಲರ್ ಥೆರಪಿ ಇದಕ್ಕೆ ಮೆಡಿಸಿನ್ ಇದೆ. ನಮ್ ಎಷ್ಟೋ ಪೇಷಂಟ್ ಗೆ ಶುಗರ್ 500, 600 ತಗೊಂಡ್ ಬರ್ತಾರೆ. ನಾವು 200, 150 ಮಾಡಿ ಕೊಡ್ತೇವೆ ವಿತಿನ್ 4-5 weeks ಅಲ್ಲಿ. ಬಟ್ ನಾವು ಸ್ಟ್ರಿಕ್ಟ್ಲಿ ಹೇಳ್ತೇವೆ ಅವ್ರಿಗೆ, ಈ ತರ ಫುಡ್ ತಗೊಂಡ್ರೆ ಮಾತ್ರ ನೀವು ರೆಡಿ ಆಗ್ತೀರಾ. ನಾವ್ ಒಂದ್ ಯಾವ್ದೋ ಮೆರಿಡಿನ್ ಪಾಯಿಂಟ್ ಹಾಕ್ತೀನಿ, ಕಲರ್ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಮತ್ತು ಹೋಗಿ ಮನೆಗೆ ಹೋಗಿ ಅವ್ರು ಸ್ವೀಟ್ ತಿನ್ನೋದು, ಸಕ್ಕರೆ ತಿನ್ನೋದು, ಹೈಬ್ರಿಡ್ ಫ್ರೂಟ್ಸ್ ತಿನ್ನೋದು, ಮತ್ತೆ ಕಾಫಿ ಕುಡಿಯೋದು, ಚಾ ಕುಡಿಯೋದು ಮಾಡಿದ್ರೆ ಆಟೋಮೆಟಿಕಲಿ ಮತ್ತೆ ಶುಗರ್ ಜಾಸ್ತಿ ಆಗತ್ತೆ. ಯಾರಾದ್ರೂ ಶುಗರ್ ಇದೆ ನಿಮ್ಮ ಮನೆಯಲ್ಲಿ, ಪೇಷಂಟ್ ಗಳಿಗೆ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಶುಗರ್ ಇದೆ, ಶುಗರ್ ಇದೆ ಅಂತ ಶುಗರ್ ಮುಗಿಸ್ಬಿಡ್ತೀನಿ, ಪ್ರೋಟೋಕಾಲ್ ಹೇಳ್ತೀನಿ ಕೇಳಿ. ಯಾರಿಗಾದ್ರೂ ನಿಮ್ ಶುಗರ್ ಇದೆ ಅಂತಂದ್ರೆ ಹೈಯೆಸ್ಟ್ ಅವ್ರಿಗೆ ಡೈರಿ ಪ್ರಾಡಕ್ಟ್ ಕೊಡಕ್ ಹೋಗ್ಬೇಡಿ. ಆದಷ್ಟು ಡೈರಿ ಪ್ರಾಡಕ್ಟ್ ಅವಾಯ್ಡ್ ಮಾಡಿ. ಹಾಲಿನ ಉತ್ಪನ್ನ, ಮೊಸರು, ಮಜ್ಜಿಗೆ, ಸ್ವೀಟು, ಎಣ್ಣೆಯಲ್ಲಿ ಕರೆದಿರೋದು, ಮತ್ತೆ ಈ ಹೈಬ್ರಿಡ್ ಫ್ರೂಟ್ಸ್, ಮತ್ತೆ ಸ್ವೀಟ್ ಆಗಿರೋ ಫ್ರೂಟ್ಸ್, ಈ ಬನಾನಾ ಕೊಡೋದು, ಚಿಕ್ಕು ಕೊಡೋದು. ಮಾವಿನ ಹಣ್ಣು ಕೊಟ್ರೆ ನಡೆಯುತ್ತೆ. ದಟ್ ಟು ಬಿ ಹೈಬ್ರಿಡ್ ಮಾವಿನ ಹಣ್ಣು ಬೇಡ, ಜವಾರಿ ಮಾವಿನ ಹಣ್ಣು. ದೊಡ್ಡ ಮರದಲ್ಲಿ ಇರುತ್ತಲ್ಲ, ಆಲದ ಮರ ತರ ದೊಡ್ಡ ಮರ ಆಗಿರುತ್ತಲ್ಲ, ಆ ಮರದಲ್ಲಿರೋ ಮಾವಿನ ಹಣ್ಣು ಕೊಡಿ, ಅವ್ರಿಗೆ ನಡೆಯುತ್ತೆ. ದಟ್ ಆಫ್ಟರ್ನೂನ್ ಕೊಡಿ, ಮಾರ್ನಿಂಗು ಈವ್ನಿಂಗು ಬೇಡ. ಮಾರ್ನಿಂಗು ಈವ್ನಿಂಗು ಅದು ಪ್ರಕೃತಿಯಲ್ಲಿ ಕೋಲ್ಡ್ನೆಸ್ ಇರೋದ್ರಿಂದ ಆಟೋಮೆಟಿಕಲಿ ಅವ್ರ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಶುಗರ್ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಒಂದೇದು ಕಣ್ಣಿನ ಸಮಸ್ಯೆ ಬರುತ್ತೆ. ಎಲ್ಲಾ ಸಮಸ್ಯೆ ತೊಂದೇ ಬರುತ್ತೆ ಅದು. ಶುಗರ್ ಒಂದ್ ಡಿಸೀಸ್ ಸಾಕು ನಿಮ್ಗೆ ಸಂಪೂರ್ಣವಾಗಿ ಎಲ್ಲಾ ಡಿಸೀಸ್ ನ ಅಟ್ಯಾಕ್ ಮಾಡ್ಕೊಳಕ್ಕೆ. ಬೇರೆ ಬೇರೆ ಡಿಸೀಸ್ ನ ತಗೊಳುತ್ತೆ ಅದು. ನೋಡಿ, ಶುಗರ್ 600 ಹೋದ್ಮೇಲೆ ಕಿಡ್ನಿ ಡಿಸೀಸ್ ನ ತಗೊಳ್ತು, ಆಟೋಮೆಟಿಕಲಿ ನಿಮ್ ಕಣ್ಣನ್ನ ತಗೊಳುತ್ತೆ. ಕಣ್ಣು ಕಿಡ್ನಿ ಹೋದ್ಮೇಲೆ ನಿಮ್ಮ ಲಿವರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನು ಎಲ್ಲ ಡ್ಯಾಮೇಜ್ ಆಗೇ ಇರುತ್ತೆ. 600 ಶುಗರ್ ಅಂತಂದ್ರೆ ನಿಮ್ಗೆ ಸ್ಪ್ಲೀನ್ ವರ್ಕ್ ಆಗ್ತಿರಲ್ಲ, ಅಲ್ಲಿ ನಿಮ್ ಪ್ಯಾಂಕ್ರಿಯಾಸ್ ವರ್ಕ್ ಆಗ್ತಿರಲ್ಲ, ಅದರಿಂದ ಇನ್ಸುಲಿನ್ ಬಿಡುಗಡೆ ಆಗ್ತಿರಲ್ಲ. ಆಟೋಮೆಟಿಕಲಿ ನಿಮ್ ಸ್ಟಮಕ್ ವೀಕ್ನೆಸ್ ಆಗುತ್ತೆ. ನಿಮ್ ಸ್ಟಮಕ್ ವೀಕ್ನೆಸ್ ಆದಾಗ ನಿಮ್ ಊಟ ಮಾಡಿರೋದು ಡೈಜೆಷನ್ ಆಗಲ್ಲ, ಇಂಡೈಜೆಷನ್ ಆಗುತ್ತೆ. ಇಂಡೈಜೆಷನ್ ಆದಾಗ ಕಾನ್ಸ್ಟಿಪೇಷನ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನೀವು ಡಯಾಬಿಟಿಕ್ ಪೇಷಂಟ್ ಗೆ ಕೇಳ್ಬೇಕು, ನೀವು ಕೇಳಿದಾಗ ಹೈಯೆಸ್ಟ್ ಜನ ಕಾನ್ಸ್ಟಿಪೇಷನ್ ಸಮಸ್ಯೆ ಹೇಳ್ತಾರೆ. ಯಾಕೆ ಕಾನ್ಸ್ಟಿಪೇಷನ್ ಆಗತ್ತೆ ಅಂತಂದ್ರೆ ನೀವು ಊಟ ಮಾಡಿರೋದು ಜೀರ್ಣ ಆಗೋದಿಲ್ಲ, ಅಷ್ಟು ಫೈರ್ ಇರೋದಿಲ್ಲ ಸ್ಟಮಕ್ ಅಲ್ಲಿ, ಸ್ಪ್ಲೀನ್ ಅಲ್ಲಿ ಮತ್ತು ಸ್ಟಮಕ್ ಅಲ್ಲಿ ಫೈರ್ ಇರದೇ ಇರೋದ್ರಿಂದ ಆಟೋಮೆಟಿಕಲಿ ನಿಮ್ಮ ಊಟ ಮಾಡಿರೋ ಡೈಜೆಷನ್ ಆಗೋದಿಲ್ಲ. ಆಗ ನಿಮ್ಗೆ ಆಟೋಮೆಟಿಕಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಣುತ್ತೆ. ಈ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಮತ್ತೆ ನಿಮ್ಗೆ ಹೈ ಹೊಟ್ಟೆ ಗ್ಲುಕೋಸ್ ದೇಹದಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಸ್ಪ್ಲೀನ್ ಅಲ್ಲಿ ಸ್ಪ್ಲೀನ್ ವರ್ಕ್ ಮಾಡೋದು ಕಮ್ಮಿ ಮಾಡ್ಬಿಡುತ್ತೆ. ನಿಮ್ಮ ಸ್ಪ್ಲೀನ್ ಪ್ಯಾಂಕ್ರಿಯಾಸ್ ಎರಡು ವರ್ಕ್ ಕಮ್ಮಿ ಮಾಡ್ಬಿಡುತ್ತೆ. ಆಟೋಮೆಟಿಕ್ಲಿ ನಿಮ್ ಸ್ಟಮಕ್ ವರ್ಕ್ ಕಮ್ಮಿ ಮಾಡ್ಬಿಡುತ್ತೆ. ಈ 3 ಆರ್ಗನ್ ಕಮ್ಮಿ ಮಾಡೋದ್ರಿಂದ ಬೇರೆ ಬೇರೆ ರೋಗಗಳೆಲ್ಲ ನಿಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ. ದಟ್ಸ್ ವೈ ಶುಗರ್ ಆಲ್ವೇಸ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಶುಗರ್ ನೀವು ಟ್ಯಾಬ್ಲೆಟ್ ತಗೊಳ್ತೀರಾ, ಇನ್ಸುಲಿನ್ ತಗೊಳ್ತೀರಾ ಅನ್ನೋದು ವಿ ಡೋಂಟ್ ಆಸ್ಕ್ ದಟ್. ಎನಿ ಟೈಮ್ ನೀವು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಿಮ್ 90 ವರ್ಷ ಆದ್ರೂ 100 ವರ್ಷ ಆದ್ರೂ ನಿಮ್ಗೆ ಯಾವ ಡಿಸೀಸ್ ಬರೋದಿಲ್ಲ. ಅದು ಒಂದು ನಿಮ್ ತಲೆಯಲ್ಲಿ ಇರಲಿ. ಶುಗರ್ ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕಂತ ನಾವು ಕಲರ್ ಥೆರಪಿಯಲ್ಲಿ ಹೇಳ್ತೀವಿ. ಕಲರ್ ಥೆರಪಿಯಲ್ಲಿ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಕಲರ್ ಥೆರಪಿಯಿಂದ ಶುಗರು ನಿಮ್ಗೆ 500, 600 ಇರೋದು 200, 300 ಗೆ ಬರುತ್ತೆ. 100, 150 ವಿತಿನ್ 4-5 weeks ಕರೆಕ್ಟ್ ಆಗಿ ಫುಡ್ ಫಾಲೋ ಮಾಡಿ, ಕಲರ್ ಥೆರಪಿ ಫಾಲೋ ಮಾಡಿ, ನಿಮ್ TM ಪಾಯಿಂಟ್ಸ್ ಫಾಲೋ ಮಾಡಿದ್ರೆ ನೋ ಡೌಟ್ 150, 160 ತಂದು ಕೊಡ್ತೀವಿ ನಾವು ನಿಮ್ ಶುಗರ್ನ. ಯಾರಿಗಾದ್ರೂ ಶುಗರ್ ಇದ್ರೆ ಫಾಲೋ ಮಾಡಿ. ಹೇಳ್ತೀನಿ ಕೇಳಿ ಮೇಡಮ್. ನೀವು ಮುದ್ದೆಬಾಳ ಅಂತ ಹೇಳಿದ್ರಲ್ಲ, ನಮ್ ಬಿಜಾಪುರ್ ಕ್ಲಿನಿಕ್ ಇದೆ, ಬಿಜಾಪುರ್ಗೆ ಬಂದು ನೀವು ಟ್ರೀಟ್ಮೆಂಟ್ ತಗೋಬಹುದು. ಉಳ್ಕಾದವರು ಯಾರು ಅಬೋ ನಮ್ ಬಸವಾಕ ಅಕಾಡೆಮಿ ಬೆಂಗಳೂರಲ್ಲಿ ಇದೆ, ಅಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ನಿಯರ್ ಬೈ ಬಿಜಾಪುರ್ ಸಿಟಿ ಇದ್ರೆ ಟ್ರೀಟ್ಮೆಂಟ್ ತಗೋಬಹುದು. ಹೇಳ್ತೀನಿ ಕೇಳಿ, ನಮ್ಗೆ ಇಲ್ಲಿ ಮೇನ್ ಆಗಿ ವರ್ಕ್ ಆಗೋದು ಸ್ಪ್ಲೀನ್ ಮೆರಿಡಿಯನ್, ಸ್ಟಮಕ್ ಮೆರಿಡಿಯನ್, ಮತ್ತೆ ನಮ್ಮ ಕಿಡ್ನಿ ಮೆರಿಡಿಯನ್. ಇವ್ 3 ಮೆರಿಡಿಯನ್ ಅಲ್ಲಿ ನಾವು ಹೀಟ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ದಟ್ಸ್ ವೈ ಆಯುರ್ವೇದಿಕ್ ಕಲರ್ ಥೆರಪಿ ಪ್ರಕಾರ ನಿಮ್ಮ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಇದು ಸ್ಪ್ಲೀನ್ ಜಾಯಿಂಟ್ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ, ರೈಟ್ ಹ್ಯಾಂಡ್
ಇದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಇಲ್ಲಿ ಸ್ಪ್ಲಿನ್ ಜಾಯಿಂಟ್ ಬರುತ್ತೆ. ಈ ಸ್ಪ್ಲಿನ್ ಜಾಯಿಂಟ್ ಗೆ ಇಲ್ಲಿ ಆರೆಂಜ್ ಕಲರ್ ಹಾಕಿ, ಆರೆಂಜ್ ಕಲರ್ ಮೇಲ್ಗಡೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ. ಯಾಕೆ ಇಷ್ಟು ದಿವಸ ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದೀವಿ, ಇನ್ಮೇಲೆ ಡಬಲ್ ಕಲರ್ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಸ್ಕೈ ಬ್ಲೂ ಕಲರ್, ಅದ್ರ ಮೇಲೆ ಫಸ್ಟ್ ಆರೆಂಜ್ ಕಲರ್, ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್. ಆರೆಂಜ್ ಕಲರ್ ಹಾಕಿದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ ಗೆ ಸ್ಟ್ರೆಂಥನ್ ಆಗುತ್ತೆ, ನಿಮ್ಮ ಸ್ಕಿನ್ ಸ್ಟ್ರೆಂಥನ್ ಆಗುತ್ತೆ. ಊಟ ಮಾಡಿರೋ ಆಹಾರ ಡೈಜೆಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪ್ಲೀನು. ಅದ್ರ ಮೇಲೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿದಾಗ ನಿಮ್ಮ ಸ್ಕಿನ್ ಗೆ ಹೀಟ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಸ್ಪ್ಲೀನ್ ಬಂದ್ರೆ ಆಯುರ್ವೇದಿಕ್ ಕಲರ್ ಥೆರಪಿ ಪ್ರಕಾರ ಇಲ್ಲಿ ನಿಮ್ ಸ್ಟಮಕ್ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಟಮಕ್ ಬರುತ್ತೆ. ಈ ಫಿಂಗರ್ ಅಲ್ಲಿ ನಿಮ್ ಸ್ಟಮಕ್ ಬರುತ್ತೆ. ಈ ಸ್ಟಮಕ್ ಗೆ ಯೆಲ್ಲೋ ಮತ್ತೆ ಸ್ಕೈ ಬ್ಲೂ ಹಾಕಿ. ಯೆಲ್ಲೋ ಅಂದ್ರೆ ಸ್ಟಮಕ್ ಮೇನ್ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್. ಯೆಲ್ಲೋ ಕಲರ್ ಯಾಕೆ ಹಾಕ್ತೇವೆ ಅಂತಂದ್ರೆ, ನೀವು ಊಟ ಮಾಡಿರೋದು ಪ್ರತಿತತ್ವ ಸ್ಟಮಕ್ ಅಲ್ಲಿ ಅದು ಹಿಡಿದಿಟ್ಟುಕೊಳ್ಬೇಕು. ನೀವು ಊಟ ಮಾಡಿರೋದು ಹಾಗೆ ಮೋಷನ್ ಬಿಟ್ಬಿಟ್ರೆ ಅದು ಇಟ್ಸ್ ಕಾಂಟ್ ನ್ಯೂಟ್ರಿಯೆಂಟ್ಸ್ ಎಲ್ಲ ತಗೊಳ್ಳೋದಿಲ್ಲ ಅಲ್ಲಿ ಸ್ಟಮಕ್ ಅಲ್ಲಿ. ನೀವು ಊಟ ಮಾಡಿರೋ ಆಹಾರ ಸ್ಟಮಕ್ ಅಲ್ಲಿ ಯಾಕೆ ಸ್ಟೋರ್ ಆಗತ್ತೆ ಅಂತಂದ್ರೆ, ನೀವು ಏನೇನು ಬೇಕಾಗತ್ತೆ ಸ್ಟಮಕ್ ಗೆ, ನಿಮ್ ದೇಹಕ್ಕೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತಾವಲ್ಲ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇರೋದು ಯೆಲ್ಲೋ ಕಲರ್ ಅಲ್ಲಿ, ಪ್ರತಿತತ್ವದಲ್ಲಿ. ದಟ್ಸ್ ವೈ ನೀವು ಇದಕ್ಕೆ ಯೆಲ್ಲೋ ಕಲರ್ ಹಾಕಿ. ಸ್ಟಮಕ್ ರಿಫ್ಲೆಕ್ಸ್ ಗೆ ಯೆಲ್ಲೋ ಕಲರ್ ಹಾಕಿ, ಕಾಣಿಸ್ತಾ ಇದೆಯಲ್ಲ, ಇದು ಸ್ಟಮಕ್ ರಿಫ್ಲೆಕ್ಸ್, ಇದಕ್ಕೆ ಯೆಲ್ಲೋ ಕಲರ್ ಹಾಕಿ. ಅದ್ರ ಮೇಲ್ಗಡೆ ನೀವು ಮತ್ತೆ ಸ್ಕೈ ಬ್ಲೂ ಕಲರ್ ಹಾಕಿ ಇದ್ರ ಮೇಲ್ಗಡೆ. ಯಾಕಂತಂದ್ರೆ ಸ್ಟಮಕ್ ಫೈರು ಬೇಕು, ಅದ್ರ ಜೊತೆಗೆ ಪ್ರತಿತತ್ವ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿ ಆಟೋಮೆಟಿಕಲಿ ನಿಮ್ ಡಯಾಬಿಟಿಕ್ ಡೌನ್ ಆಗ್ತಾ ಬರುತ್ತೆ. ಇದು ಕಲರ್ ಥೆರಪಿಯಲ್ಲಿ. ಮತ್ತೆ ನಿಮ್ಗೆ ಅಕ್ಯುಪ್ರೆಷರ್ ಅಂತ ಹೇಳ್ತೀವಿ ನಾವು. ಅಕ್ಯುಪ್ರೆಷರ್ ಅಲ್ಲಿ K3 ಪಾಯಿಂಟ್ ಬರುತ್ತೆ, ಲಿವರ್ 3 ಪಾಯಿಂಟ್ ಬರುತ್ತೆ. ಇವೆರಡು ಪಾಯಿಂಟ್ ನ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. K3 ಲಿವರ್ 3 ಕಾಲಲ್ಲೇ ಬರುತ್ತವೆ, 2 ಪಾಯಿಂಟ್ಸ್ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ. ನೀವು ಗೂಗಲ್ ಅಲ್ಲಿ ಹೊಡೆದ್ರೆ K3 ಅಕ್ಯುಪಂಕ್ಚರ್ ಪಾಯಿಂಟ್ ಅಂತ ಹೊಡೆದ್ರೆ ಬರುತ್ತೆ. ಓಕೆ, ಅದ್ರ ಜೊತೆಗೆ ಇದು ನಿಮ್ ಲಿವರ್ ರಿಫ್ಲೆಕ್ಸ್, ಇಲ್ಲಿ ನಿಮ್ ಸ್ಕಿನ್ ರಿಫ್ಲೆಕ್ಸ್ ಬರುತ್ತೆ. ಯಾವ್ದು ದೇವೇಂದ್ರ ಓರಾ ರಿಫ್ಲೆಕ್ಸಾಲಜಿ, ದೇವೇಂದ್ರ ಓರಾ ರಿಫ್ಲೆಕ್ಸಾಲಜಿ ಪ್ರಕಾರ ಇಲ್ಲಿ ನಿಮ್ಮ ಸ್ಪ್ಲಿನ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲೊಂದು 20 ಟೈಮ್ಸ್ ಪ್ರೆಸರಿಂಗು, ಇಲ್ಲಿ ಈ ಸೈಡ್ ಈ ಹ್ಯಾಂಡ್ ಬರುತ್ತೆ, ಇಲ್ಲಿ ನಿಮ್ ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಯಾರಿಗೆಲ್ಲ ಡಯಾಬಿಟಿಕ್ ಇದೆಯಲ್ಲ ಇದು ಫಾಲೋ ಮಾಡ್ತಾ ಬನ್ನಿ. ಇಷ್ಟು ಮಾಡಿದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನಾವು ಸುಜೋಕೋ 6 ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ. ಸುಜೋಕೋ 6 ಅಲ್ಲಿ ಅಡ್ವಾನ್ಸ್ ಅಲ್ಲಿ ಹೇಳ್ತೇವಲ್ಲ ನಾವು, ಇಲ್ಲಿ ನೋಡಿ, ಇಲ್ಲಿ ನಿಮ್ ಸ್ಪ್ಲಿನ್ ಮೆರಿಡಿಯನ್ ಬರುತ್ತೆ. ಇಲ್ಲಿ ಈ ಸೈಡ್ ನಿಮ್ ಸ್ಪ್ಲಿನ್ ಮೆರಿಡಿಯನ್ ಬರುತ್ತೆ. ಸ್ಪ್ಲಿನ್ ಏನ್ ಮಾಡ್ಬೇಕು ನಾವು, ಹೀಟ್ ಕ್ರಿಯೇಟ್ ಮಾಡ್ಬೇಕು. ಸ್ಪ್ಲಿನ್ ಅಲ್ಲಿ ಹಾಟ್ನೆಸ್, ಹೀಟ್ ಗಿಂತ ಹೈ ರೇಂಜ್ ಇರೋದು ಹಾಟ್ನೆಸ್. ನಾರ್ಮಲ್ಲಿ ಸ್ಪ್ಲಿನ್ ಹೀಟ್ ಕ್ರಿಯೇಟ್ ಮಾಡಿ, ಹೀಟ್ ಅಲ್ಲಿ ಏನಾದ್ರು ವರ್ಕ್ ಆಗದೆ ಇದ್ರೆ ಹಾಟ್ನೆಸ್ ನ ಕ್ರಿಯೇಟ್ ಮಾಡಿ. ಫಸ್ಟ್ ನಾವು ಬೇಸಿಕಲಿ ಏನ್ ಮಾಡೋಣ, ಸ್ಪ್ಲಿನ್ ಅಲ್ಲಿ ಹೀಟ್ ಕ್ರಿಯೇಟ್ ಮಾಡೋಣ. ಇದು ಹಾಟ್ನೆಸ್ ಮಿಡಲ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಈ ಸೈಡ್ ಮಾಡಿದಾಗ ಇಲ್ಲಿ ಬರುತ್ತೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಇಂಡೆಕ್ಸ್ ಫಿಂಗರ್, ಇದು ಮಿಡಲ್ ಫಿಂಗರ್ ಈ ಸೈಡ್ ಅಲ್ಲಿ ಬರುತ್ತೆ. ಇಲ್ಲಿ ಹಾಟ್ನೆಸ್ ಬರುತ್ತೆ. ಇಲ್ಲಿ ಆರೆಂಜ್ ಕಲರ್ ಹಾಕ್ಬೇಕು ನಾವು. ಇಲ್ಲಿ ನಮ್ಗೆ ರೆಡ್ ಕಲರ್ ಹಾಕಿದಾಗ ಏನಾಗುತ್ತೆ, ಸ್ಪ್ಲಿನ್ ಹೀಟ್ ಆಗುತ್ತೆ. ಆ ಸ್ಪ್ಲಿನ್ ಹೀಟ್ ಆಗೋದ್ರಿಂದ ಆಟೋಮೆಟಿಕಲಿ ನಿಮ್ ಡಯಾಬಿಟಿಕ್ ರೇಷಿಯೋ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ನಮ್ಗೆ ಇಲ್ಲಿ ಸ್ಪ್ಲಿನ್ ಕೋಲ್ಡ್ನೆಸ್ ಬರೋದು, ಕೋಲ್ಡ್ನೆಸ್ ಅಪೋಸಿಟ್ ಕಲರ್ ಯಾವುದು, ಆರೆಂಜ್ ಕಲರ್. ಇಲ್ಲಿ ಸ್ಪ್ಲಿನ್ ಕೋಲ್ಡ್ನೆಸ್ ಆಗುತ್ತಲ್ಲ, ಇಲ್ಲಿ ಒಂದು ಆರೆಂಜ್ ಕಲರ್ ಡಾಟ್ ಇಡಿ. ಇಲ್ಲಿ ಆರೆಂಜ್ ಕಲರ್ ಡಾಟ್ ಇಡಿ, ಇಲ್ಲಿ ಒಂದು ಆರೆಂಜ್ ಕಲರ್ ಡಾಟ್ ಇಡಿ. ಎರಡು ಆರೆಂಜ್ ಕಲರ್ ಡಾಟ್ ಇಟ್ಟಾಗ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಸ್ಪ್ಲಿನ್ ಅಲ್ಲಿರುವ ಎನರ್ಜಿ ಸ್ಪ್ಲಿನ್ ಹೀಟ್ ಆಗಿ ಆಟೋಮೆಟಿಕಲಿ ಇದು ಆರೆಂಜ್ ಕಲರ್ ಡಾಟ್ ಇಟ್ಟಾಗ ಹಾಟ್ನೆಸ್ ಕ್ರಿಯೇಟ್ ಮಾಡುತ್ತೆ. ಹೀಟ್ ಗಿಂತ ಜಾಸ್ತಿ ಇರೋದು ಹಾಟ್ನೆಸ್. ಹಾಟ್ನೆಸ್ ಕ್ರಿಯೇಟ್ ಮಾಡಿ ಆಟೋಮೆಟಿಕಲಿ ನಿಮ್ ಡಯಾಬಿಟಿಕ್ ರೇಷಿಯೋ, ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಅವ್ರ ಕ್ವಶನ್ ಏನ್ ಕೇಳಿದ್ರೆ ಮೇಡಮ್, ಅವರು ಪಾಸ್ ಆಗಿದೆ ಅಂತ ಹೇಳಿದ್ರಲ್ಲ, ಹೌದು ಪಸ್ ಕಿಡ್ನಿ ಪಸ್ಗೆ ಎಷ್ಟು ಮಾಡಿದ್ರೆ ಸಾಕು ಮೇಡಮ್, ಇದರಲ್ಲಿ ನಿಮ್ಗೆ ಪಸ್ ಕ್ಲಿಯರ್ ಆಗುತ್ತೆ. K3 ಲಿವರ್ 3 ಪಾಯಿಂಟ್ ಜೊತೆಗೆ ಇಲ್ಲೊಂದು ಕಲರ್ ಹಾಕೊಳ್ಳಿ ನೀವು. ಇಲ್ಲಿ ಎರಡು ಸೈಡ್ ಬೋತ್ ನ ಕಿಡ್ನಿ ಸೈಡ್ ಗೆ ಬ್ಲಾಕ್ ಹಾಕಿದ್ದೀನಲ್ಲ, ಅಲ್ಲಿ ಆರೆಂಜ್ ಕಲರ್ ಹಾಕೊಳ್ಳಿ. ಎರಡು ಸೈಡ್ ಆರೆಂಜ್ ಕಲರ್ ಹಾಕೊಳ್ಳಿ. ಫಸ್ಟ್ ರಿಮೂವ್ ಮಾಡಿದಾರೆ ಓಕೆ ಅಂದ್ರೆ ಆರೆಂಜ್ ಕಲರ್ ಹಾಕೊಳ್ಳಿ. ಯಾಕಂತ ಹೇಳ್ತಿದ್ದೇನೆ ಅಂತಂದ್ರೆ, ಬೈ ಚಾನ್ಸ್ ಇನ್ನು ಕಿಡ್ನಿ ಡ್ಯಾಮೇಜ್ ಇದ್ರೆ ಮತ್ತೆ ಪಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ ಗೆ ಕಿಡ್ನಿ ಮೆರಿಡಿಯನ್ ಗೆ ಡೈರೆಕ್ಟ್ ಲಿಂಕ್ ಇರುತ್ತೆ. ದಟ್ಸ್ ವೈ ಇಲ್ಲಿ ಆರೆಂಜ್ ಕಲರ್ ಡಾಟ್ ಹಾಕೊಳ್ಳಿ. ಏನಾದ್ರೂ ಪಸ್ ಇದ್ರೆ ಆಟೋಮೆಟಿಕಲಿ ರಿಮೂವ್ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಸುಲೋಚನಾ ಎಂ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್, ನನ್ ಮಂಡಿ ನೋವಿಂದ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲಿ ಕಲರ್ಸ್ ಹೇಳಿದ್ರು ನಾ ಹಾಕೋತಾ ಇದ್ದೇನೆ, ಬಟ್ ಅದಿನ್ನೂ ರಿಮೂವ್ ಆಗ್ತಾನೆ ಇಲ್ಲ ಸರ್ ಅದು. ಓಕೆ, ಮಂಡಿ ನೋವು ಅಂತ ಅಂದ ತಕ್ಷಣ 2 ಮಂಡಿ ನೋವು ಬರುತ್ತೆ ಮೇಡಮ್. ಒಂದು ನಾರ್ಮಲ್ ಹೇಳ್ತೀನಿ ಮೇಡಮ್. ಮಂಡಿ ನೋವು ಅಂತಂದ್ರೆ ಒಂದು ಬೇಸಿಕಲಿ ಮಂಡಿ ನೋವಿಗೆ ನಾವು ಕಲರ್ ಕೊಟ್ರೆ ಬೇಸಿಕಲಿ ರೆಡಿ ಆಗಿಬಿಡ್ತೀರಾ. ಸೆಕೆಂಡ್ ಥಿಂಗ್, ಮಂಡಿ ನೋವು ಬರೋದು ಆಫ್ಟರ್ 60-65 ಇಯರ್ಸ್ ಮೊಳಕಾಲ್ ಪಟ್ಟೆ ಸವೆತ ಆಗಿದೆ, ಲಿಕ್ವಿಡ್ ಸವೆತ ಆಗಿದೆ ಅಂತನವ್ರು. ಅದು ಏನಾದ್ರು ಆಗಿದೆ ಮೇಡಮ್? ಹೌದು ರೀಪ್ಲೇಸ್ಮೆಂಟ್ ಗೆ ಹೇಳಿದ್ದಾರೆ ಸರ್ ಅವರು. ದಟ್ಸ್ ವೈ ಇಟ್ಸ್ ಟೇಕ್ ಸಮ್ ಟೈಮ್ ಮೇಡಮ್. ಯಾಕಂದ್ರೆ ನೋಡಿ ಮೇಡಮ್, ನೈಸರ್ಗಿಕವಾಗಿ ನಮ್ ಟ್ರೀಟ್ಮೆಂಟ್ ಇರೋದೇ ನೈಸರ್ಗಿಕವಾಗಿ ಮೇಡಮ್.
ಹೌದು ಸರ್. ನಾವೇನೆಲ್ಲ ಟ್ರೀಟ್ಮೆಂಟ್ ಕೊಡ್ತೇವಲ್ಲ ಅದು ನ್ಯಾಚುರಲ್ ಹೀಲಿಂಗ್, ನ್ಯಾಚುರಲ್ ಥೆರಪಿನೇ ನಾವು ಕೊಡೋದು. ಸಡನ್ಲಿ ಇವತ್ತು ನೀವು ಒಂದ್ ಟ್ಯಾಬ್ಲೆಟ್ ತಗೊಂಡ್ರೆ ನಾಳೆಗೆ ಅದು ಕಮ್ಮಿ ಆಗತ್ತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾರೆ, ಒಂದ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ನಾಳೆ ಕಮ್ಮಿ ಆಗತ್ತೆ, ಮತ್ ನಾಡಿದ್ದು ಬರುತ್ತೆ. ಹೌದು ಸರ್, ಹಂಗೆ ಆಗಿದೆ ನಂದು. ಎರಡು ಕಾಲಲ್ಲಿ ಏನಾಗತ್ತೆ, ಒಂದ್ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಡ್ರೈನೆಸ್ ಆಗಿರುತ್ತೆ, ಒಣಗಿರುತ್ತೆ ಏಜ್ಗೆ. ಒಂದು ಎರಡನೇ, ನೀವು ಬಾಳ್ ಜಾಸ್ತಿ ವಾಕ್ ಮಾಡಿದಾಗ ಈ ತರ ಬೋನ್ಸ್ ಇರುತ್ತೆ. ಈ ಬೋನ್ ಅಲ್ಲಿ ಮಿಡಲ್ ಅಲ್ಲಿ ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ ಡ್ರೈ ಆಗಿಬಿಟ್ಟತ್ತೆ. ಡ್ರೈ ಆಗಿ ಈ ಬೋನ್ ಸವೆತಾಗಿರುತ್ತೆ, ಬೋನ್ ಸವಕಳಿ ಆಗಿರುತ್ತೆ, ಹೌದು ಎರೋಸನ್ ಸರ್, ಹೌದು. ಆಗಿರುತ್ತೆ. ಎರೋಜನ್ ಆಗಿ ಅಲ್ಲಿ ಅವರು ನೀವ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು, ಅವ್ರು ಅದು ಇದು ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಬಟ್ ನಮ್ ಥೆರಪಿಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ನೀವು ಲಾಂಗ್ ಟೈಮ್ ಟ್ರೀಟ್ಮೆಂಟ್ ತಗೋಬೇಕು. ಸಡನ್ಲಿ ಈ 4-5 ವೀಕ್ಸ್ ಅಲ್ಲಿ ನಮ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವಲ್ಲ, ಆ ತರ ಸಡನ್ಲಿ ಆಗೋದಿಲ್ಲ. ಇಟ್ಸ್ ಟೇಕ್ ಸಮ್ ಟೈಮ್. ಯಾಕಂತಂದ್ರೆ ದೇಹದಲ್ಲಿ ತನ್ನ ತಾನೇ ಅದು ಕೋಲ್ಡ್ನೆಸ್ ಬರ್ಬೇಕು ಮೇಡಮ್. ಆ ಲಿಕ್ವಿಡ್ ಜನರೇಟ್ ಆಗ್ಬೇಕು. ಆ ಲಿಕ್ವಿಡ್ ಜನರೇಟ್ ಆಗ್ಬೇಕಂತಂದ್ರೆ ನಾವು ಕಾಲಿಗೆ ಕೋಲ್ಡ್ನೆಸ್ ಮಾಡ್ತೇವೆ ಮೇಡಮ್. ಈ ಶುಕ್ರಧಾತು ಅಂತಾರಲ್ಲ ಮೇಡಮ್, ಶುಕ್ರಧಾತು ಹೈಯೆಸ್ಟ್ ಫೈನೆಸ್ಟ್ ಎನರ್ಜಿ ನಮ್ಮ ದೇಹದಲ್ಲಿ. ಅದು ಕಾಲಲ್ಲೇನೋ ಆ ಎನರ್ಜಿ ಇರೋದಿಲ್ಲ. ಆ ಎನರ್ಜಿ ಇರದೇ ಇದ್ದ ಕಾರಣ ಈ ತರ ಆಗ್ತಾ ಬರುತ್ತೆ. ಜಾಸ್ತಿ ಮಜ್ಜಿಗೆ ಮೊಸರು ಜಾಸ್ತಿ ತಿನ್ನಿ ಮೇಡಮ್. ಮಜ್ಜಿಗೆ ಮೊಸರುಕ್ಕಿಂತ ತುಪ್ಪ ಜಾಸ್ತಿ ತಿನ್ನಿ ಮೇಡಮ್. ತುಪ್ಪ ತಗೋತಾ ಇದ್ದೇನೆ ಸರ್. ಮತ್ತೆ ಮೆಂತ್ಯ ಸೀಡ್ಸ್ ನೈಟ್ ಅಲ್ಲಿ ಹಾಕೋಬೇಕು, ಡೇ ಟೈಮ್ ಅಲ್ಲಿ ಹಾಕ್ಬೇಕು, ನನಗೆ ಕನ್ಫ್ಯೂಸ್ ಆಗಿದೆ ಸರ್ ಅದು. ನೈಟ್ ಅಲ್ಲಿ ಮಲಗುವಾಗ ಈ ಬೋತ್ ಮಿಡಲ್ ಫಿಂಗರ್, ಇಲ್ಲಿ ರಿಫ್ಲೆಕ್ಸಾಲಜಿ ಬರುತ್ತೆ, ಇಲ್ಲಿ ಹೌದು ಸರ್. ನೀ ರಿಫ್ಲೆಕ್ಸಾಲಜಿ ಬರುತ್ತಲ್ಲ, ಈ ಬೋತ್ ನೀ ರಿಫ್ಲೆಕ್ಸಾಲಜಿಗೆ ಕಟ್ಟಿದ ಎರಡಕ್ಕೂ ನೈಟ್. ನಿಮ್ಮ ಕಾಲಿಗೂ ನೈಟ್ ಮಲಗುವಾಗ ಕಟ್ಟಿ ಬೆಳಗ್ಗೆ ಬಿಸಿ ತೆಗಿರಿ ಮೇಡಮ್. ಓಕೆ ಇಷ್ಟು ಓಕೆ. ನಾ ಮಾಡಿ ಡೇ ಟೈಮ್ ಹಾಕೋತಿದ್ದೆ. ಡೇ ಟೈಮ್ ಮೆಂತೆ ಎಷ್ಟು ಮೇಡಮ್? ವಾಯ್ಸ್ ಬ್ರೇಕ್ ಆಗ್ತದೆ ನಮ್ದು. ನೈಟ್ ಹಾಕೋಬಹುದು, ಡೇ ಟೈಮ್ ಅಲ್ಲಿ ಬೇಡ ಸರ್ ನಮ್ಗೆ. ಇಲ್ಲ ಮೇಡಮ್, ಅದು ಆಕ್ಚುಲಿ ನೈಟ್ ಹಾಕೊಂಡ್ರೆ ಬೆಟ್ರಿ. ಯಾಕಂದ್ರೆ ಡೇ ಟೈಮ್ ದಲ್ಲಿ ನೀವು ವರ್ಕ್ ಮಾಡ್ತಿರ್ತಾರೆ, ಅದು ಮಾಡ್ತಿರ್ತಾರೆ, 1-2-3 ಅವರ್ಸ್ ಬಿಡತ್ತೆ. ನೈಟ್ ಮಲಗುವಾಗ ಈ ತರ ಕಟ್ಕೊಂಡು ಬೆಳಗ್ಗೆ ತೆಗೀರಿ. ಬಟ್ ಕಲರ್ ಥೆರಪಿ ವರ್ಕ್ ಆಗೋದು ಡೇ ಟೈಮ್ ಅಲ್ಲೇ. ಯಾಕಂತಂದ್ರೆ ನಿಮ್ ಕಲರ್ ಥೆರಪಿ ಕಾಸ್ಮಿಕ್ ಎನರ್ಜಿ, ಸೂರ್ಯನ ಕಿರಣಗಳಿಂದ ವರ್ಕ್ ಆಗೋದ್ರಿಂದ ನೀವೇನಾದ್ರೂ ಕಲರ್ ಥೆರಪಿ ಅಪ್ಲೈ ಮಾಡ್ಕೊಳ್ಳೋರಿದ್ರೆ ಅದು ಡೇ ಟೈಮ್ ಅಲ್ಲಿ ಮಾಡ್ಕೊಳ್ಳಿ. ನೀವೇನಾದ್ರೂ ಸೀಡ್ಸು, ಬೀನ್ಸು ಅಥವಾ ರಾಜ್ಮಾ ಸೀಡ್ಸ್ ಏನಾದ್ರು ಕಟ್ಕೊಳ್ಳೋರಿದ್ರೆ ನೈಟ್ ಕಟ್ಕೋಬಹುದು. ನೋ ಅಬ್ಜೆಕ್ಷನ್. ನೈಟ್ ಕಟ್ಕೊಂಡಷ್ಟು ಬೆಟರ್. ಯಾಕಂದ್ರೆ ಲಾಂಗ್ 12 ಅವರ್ಸ್ 10 ಅವರ್ಸ್ ನೀವು 6 to 7 ಅವರ್ಸ್ ಮೇಲೆ ಕಟ್ತೀರಾ, ಮೇಲೆ ಮಲಗ್ತೀರಾ. ದಟ್ಸ್ ವೈ 6 to 7 ಅವರ್ಸ್ ಆಗತ್ತೆ. ಬೇಕಾಗಿತ್ತು ಸರ್. ಹೇಳ್ತೀನಿ, ಯಾರಿಗಾದ್ರೂ ಮಂಡಿ ಸವೆತಾಗಿದೆ, ಮಂಡಿ ಚಿಪ್ಪು ಸವೆತಾಗಿದೆ ಅಂತಂದ್ರೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಕ್ ಹೋಗಬೇಡಿ. ಅದ್ರ ಬದಲಿ ಗ್ರೀನ್ ಕಲರ್ ಹಾಕಿ. ಗ್ರೀನ್ ಕಲರ್ ಮಿಡಲ್ ಅಲ್ಲಿ, ಇಲ್ಲಿ ಲಿವರ್ ರಿಫ್ಲೆಕ್ಸ್ ಗೆ ಬೇಡ, ಇಲ್ಲಿ ಮಿಡಲ್ ಅಲ್ಲಿ ಹಾಕಿ. ಇಲ್ಲಿ ಬೋತ್ ಮಿಡಲ್ ಅಲ್ಲಿ ಗ್ರೀನ್ ಕಲರ್, ಇಲ್ಲಿ ನೋಡಿ, ಇಲ್ಲಿ ಮಿಡಲ್ ಅಲ್ಲಿ ಗ್ರೀನ್ ಕಲರ್, ಇಲ್ಲಿ ಬೋತ್ ಅಲ್ಲಿ ಪರ್ಪಲ್ ಕಲರ್ ಅಲ್ಲಿ ಪ್ಲಸ್ ಅಂತ ಬರೀರಿ. ಪ್ಲಸ್ ಅಥವಾ ಇಂಟು ಅಂತ ಯಾವ್ದಾದ್ರು ಮಾರ್ಕ್ ಅಲ್ಲಿ ಬರೀರಿ. ಓಕೆ ಸರ್. ಎರಡು ಬೊಟ್ಟಿಗೂ ಪರ್ಪಲ್ ಸರ್ ಇದು? ಪರ್ಪಲ್. ಇಲ್ಲಿ ಮಿಡಲ್ ಅಲ್ಲಿ, ಈ ಮಿಡಲ್ ಅಲ್ಲಿ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮಿಡಲ್ ಜಾಯಿಂಟ್ಗೂ ಗ್ರೀನ್ ಕಲರ್ ಹಾಕಿ. ಯಾಕಂತಂದ್ರೆ ನಮ್ಗೆ ಅಲ್ಲಿ ಫ್ಲೂಯಿಡ್ ಇಲ್ಲ, ಫ್ಲೂಯಿಡ್ ಡ್ರೈ ಆಗಿದೆ. ಫ್ಲೂಯಿಡ್ ಬರೋದು ವಾಪಸ್ ನಾವು ಕೋಲ್ಡ್ನೆಸ್ ಮಾಡಿದಾಗ, ಆ ಕೋಲ್ಡ್ನೆಸ್ ಮಾಡೋ ಕಲರ್ ಗ್ರೀನ್ ಕಲರ್. ಓಕೆ ಸರ್. ಗ್ರೀನ್ ಕಲರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ನಡಿಬೇಕಾದ್ರೆ ಕಟ್ ಸೌಂಡ್ ಬರ್ತಾ ಇರುತ್ತೆ. ನಡಿಬೇಕಾದ್ರೆ ನಿಂತ್ಕೊಳಕ ಹೋದ್ರೆ ಜಾಸ್ತಿ ಪೇನ್ ಆಗುತ್ತಲ್ಲ, ಅವರೆಲ್ಲ ಇದು ಅಪ್ಲೈ ಮಾಡ್ಕೊಳ್ಬಹುದು. ಪ್ಲಸ್ ಕಟ್ಟು ಬಹಳ ಬರ್ತಿತ್ತು ಸರ್, ಈ ಕಟ್ಟು ಬರ್ತಾ ಇಲ್ಲ. ನಡೆದ್ರೆ ಚುಚ್ಚದಂಗ ಆಗತ್ತೆ ಒಳಗಡೆ ಎಲ್ಲ. ಇಲ್ಲ ಮೇಡಮ್, ಎಷ್ಟು ದಿವಸ ಕಟ್ ಬರ್ತಾ ಇದೆ ಅಂತಂದ್ರೆ ಸವೆತ ಆಗ್ತಾ ಇತ್ತು. ಈಗ ಆಗಿದೆ, ಸವೆತ ಆಗಿದೆ. ದಟ್ಸ್ ವೈ ಚುಚ್ತಾ ಇದೆ. ಪ್ರೊಸೆಸಿಂಗ್ ಅನ್ನೋದು ಎರೋಜನ್ ಪ್ರೊಸೆಸರ್. ಈಗ ಈಗೆಲ್ಲ ನಾವೆಲ್ಲ ಹೈಬ್ರಿಡ್ ಮೇಡಮ್. ನಮ್ ಜನರೇಷನ್ ಅಲ್ಲ, ಈ ಜವಾರಿ ಫುಡ್ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಈ PM ಕೋರ್ಸ್ ಕಲ್ತವ್ರಿಗೆ ಮಾತ್ರ ಅದು ಗೊತ್ತಿಲ್ಲ. ಈ ನಮ್ಮ ಏಜ್ ಅವರು ಆಲ್ಮೋಸ್ಟ್ ಹೈಬ್ರಿಡ್ ಫುಡ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಕೇಳ್ಬೋದು ನೀವು, ಮಲಗಿದಾಗ ಕೂತಾಗ ಕಟ್ ಅಂತ ಇರುತ್ತೆ, ನಡ್ಬೇಕಾದ್ರೆ ಕಟ್ ಅಂತ ಸೌಂಡ್ ಬರ್ತಿರುತ್ತೆ. ಯಾಕಂತಂದ್ರೆ ಡ್ಯೂಟ್ಸ್ ಇಟ್ ಇನ್ ಡಿಫಿಷಿಯನ್ಸಿ, ಇನ್ ಎನರ್ಜಿ ಇಲ್ಲ ಅಲ್ಲಿ. ನಮ್ ಟೆಕ್ನಿಕಲ್ ವರ್ಡ್ಸ್ ಪ್ರಕಾರ ಹೇಳೋದಾದ್ರೆ ಅದು ಇನ್ ಡಿಫಿಷಿಯನ್ಸಿ ಆಗಿರೋದ್ರಿಂದ ಈ ತರ ಆಗ್ತಾ ಇರುತ್ತೆ. ದೇಹದಲ್ಲಿ ಪೋಷಕಾಂಶ ಇರೋದ್ರಿಲ್ಲ, ಪೋಷಕಾಂಶ ಕೊರತೆಯಿಂದ ಈ ತರ ಆಗ್ತಾ ಇರುತ್ತೆ ಮೇಡಮ್. ಇಲ್ಲಿ ಗ್ರೀನ್ ಕಲರ್ ಹಾಕೊಂಡ್ರೆ ಮೇಡಮ್, ಈ ಬಟ್ಟೆ ಗ್ರೀನ್ ಕಲರ್ ಹಾಕೊಳ್ಳಿ, ಮಿಡಲ್ ಅಲ್ಲಿ ಹಾಕೊಳ್ಳಿ. ಮತ್ತೆ ನಿಮ್ಗೆ ಸುಜೋಕೋ 6K ಅಲ್ಲಿ ಒಂದ್ ಕಲರ್ ಹೇಳ್ತೀನಿ ಮೇಡಮ್ ನಿಮ್ಗೆ. ಅದರಲ್ಲಿ ನಿಮ್ಗೆ ಒಂದ್ ಸೆಕೆಂಡ್ ಮೇಡಮ್. ಸುಜೋಕೋ 6 ಇಲ್ಲಿ ಮಸ್ಲಿನ್ ಬರುತ್ತೆ ಅಂತ ಹೇಳಿದ್ನಲ್ಲ ಮೇಡಮ್ ನಿಮ್ಗೆ. ಈ ತರ ಹಿಡಿದಾಗ ಇಲ್ಲಿ ನಿಮ್ಗೆ ಲಂಗ್ಸ್ ಬರುತ್ತೆ, ಇಲ್ಲಿ ಹಾರ್ಟ್ ಬರುತ್ತೆ, ಇಲ್ಲಿ ಸ್ಕಿನ್ ಬರುತ್ತೆ. ಈ ಸ್ಕಿನ್ಗೆ ಸ್ವಲ್ಪ ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಿ ಮೇಡಮ್. ಸ್ಕಿನ್ಗೆ ಡಾರ್ಕ್ ಬ್ಲೂ ಕಲರ್ ಡಾಟ್ ಇಲ್ಲಿ
ಕೋಲ್ಡ್ನೆಸ್ ಮಾಡೋದು. ಓಕೆ ಬಿಪಿ ಸರ್. ಶುಗರ್ ಇದ್ರೆ ಅದು ಕೋಲ್ಡ್ನೆಸ್ ಹಾಕೊಳಕ್ ಹೋಗ್ಬೇಡಿ. ಬಿಪಿ ಶುಗರ್ ಇರದೇ ಇದ್ರೆ ಮಾತ್ರ ಹಾಕೊಳ್ಳಿ. ಬಿಪಿ ಶುಗರ್ ಇದ್ರೆ ಏನಾಗುತ್ತೆ, ಸ್ಕಿನ್ ಕೋಲ್ಡ್ನೆಸ್ ಮಾಡಿದಾಗ ಬಿಪಿ ಶುಗರ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಅದು ಬೇಡ. ಯಾರಿಗೆ ಬಿಪಿ ಶುಗರ್ ಇಲ್ಲ ಅನ್ನೋರು ಮಾತ್ರ ಈ ಡಾರ್ಕ್ ಬ್ಲೂ ಕಲರ್ ಡಾಟ್ ನ ಇಟ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋದಾವರಿ KN ಭಟ್. ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ನನ್ಗೆ ಅದೇ ತುಂಬಾನೇ ಬೆವರು ಬರ್ತಾ ಇತ್ತು ಸರ್. ಅದಕ್ಕೆ ಓಕೆ. ಮೈಯಲ್ಲೆಲ್ಲ ತುಂಬಾ ಬೆವರು ಯಾವಾಗ್ಲೂ. ಇವಾಗ ಅಂತಲ್ಲ, ನಂಗೆ ಮಳೆ ಬರ್ತಾ ಇದ್ರು, ಜಾಸ್ತಿ ಮಳೆ ಬರ್ತಾ ಇದ್ರು ಹೊರಗಡೆ ನಂಗೆ ಬೆವರ್ತಾ ಇರುತ್ತೆ. ಅದು ಈಗ ನೀವ್ Okay. ಹೇಳಿದ್ರಲ್ಲ ಅವರಿಗೆ, ಅದೇ ರೀತಿ ಡಾಟ್ ಹಾಕೊಂಡೆ ನಾನು. ಇನ್ Okay. ನೋಡ್ಬೇಕು ಎಷ್ಟ್ ದಿವ್ಸ ಹಾಕ್ಬೇಕು ಆ ತರ. ಯಾವ್ದು ಮೇಡಮ್ ಡಾಟು? ನೀವು ಸುಜೋಕೋ ಇದ್ರಲ್ಲಿ ಹೇಳಿದ್ರಲ್ಲ ಸರ್, ಇಂಡೆಕ್ಸ್ ಫಿಂಗರಿಗೆ ರೆಡ್ ಡಾಟ್ ಇಡಕ್ ಹೇಳಿದ್ರಲ್ಲ, ಹಾ ಮೇಡಮ್. ಅದು ಎಷ್ಟ್ ದಿವ್ಸ ಇಡ್ಬೇಕು? ರೆಡ್ ಡಾಟ್ ಮೇಡಮ್ ಅದು 20 ಮಿನಿಟ್ಸ್ ಇಡ್ತಾ ಬನ್ನಿ, ಕಮ್ಮಿ ಆಗ್ತಾ ಬರುತ್ತೆ. 1 ಮಂತ್, ಅಲ್ಲ, ಡೈಲಿ ಇಡ್ತಾ ಎಷ್ಟು ಬನ್ನಿ. week? ಸ್ಟಾರ್ಟಿಂಗ್ ಅಲ್ಲಿ 1-2 ವೀಕ್ಸ್ ಇಡಿ ಮೇಡಮ್, ಸಾಕು, ಇನಫ್. ಓಕೆ 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 ಸರ್. ನಂದು ಇದು ನಾಲ್ಗೆ ಚೆಕ್ ಮಾಡಿದ್ರೆ, Okay. ಇದು ನಾಲ್ಗೆ ತುದಿನಲ್ಲಿ ತುಂಬಾ ಸಣ್ಣ ಚುಕ್ಕೆ ಚುಕ್ಕೆ ಇದೆ, ಬ್ಲಾಕ್ ಚುಕ್ಕೆ ಚುಕ್ಕೆ ಕಾಣಿಸುತ್ತೆ, ಜಾಸ್ತಿ ಕಾಣಿಸಲ್ಲ, ಸ್ವಲ್ಪ ಕಾಣಿಸುತ್ತೆ. ಓಕೆ. ನಾಲ್ಗೆ ತುದಿಯಲ್ಲಿ ಅಂದ್ರೆ ಹಾರ್ಟ್ ಕೋಲ್ಡ್ನೆಸ್ ಹಾ. ಮೇಡಮ್. ಹಾ, ಹಾರ್ಟ್ ಕೋಲ್ಡ್ನೆಸ್ heart- ಮೇಡಮ್. 1 ಸೆಕೆಂಡ್, ಹಾ. 1 ಕರೆಕ್ಷನ್ ಇದೆ, ಯಾಕಂದ್ರೆ ನಾ ಕನ್ಫ್ಯೂಷನ್ ಮಾಡ್ಕೊಂಡೆ. ಇದು ಗ್ರೀನ್ ಹಾ. ಕಲರ್ ಸ್ಕೈ ಬ್ಲೂ ಕಲರ್ ಕಾಣ್ತಾ ಇತ್ತು. ನಾ ಬಿಫೋರ್ 5 ಮಿನಿಟ್ಸ್ ನಿಮ್ಗೆ ಮೇಡಮ್ ಅವ್ರು ಹೇಳಿದ್ರು ಹಾಟ್ನೆಸ್, ಹ್ಮ್. ಹೀಟು, ಆಮೇಲೆ ನಿಮ್ಗೆ ಹಾ. ವಿಂಡ್ ಎನರ್ಜಿ ಸ್ಕೈ ಬ್ಲೂ ಕಲರ್ ತೋರಿಸಿದ್ನಲ್ಲ. ಆಕ್ಚುಲಿ ವಿಂಡ್ ಎನರ್ಜಿ ಹೌದು. ನಾವು ಕಲರ್ ಥೆರಪಿಯಲ್ಲಿ ಯೂಸ್ ಮಾಡ್ತೀವಿ. ವಿಂಡ್ ಎನರ್ಜಿ ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಯೂಸ್ ಮಾಡ್ತೀವಿ. ಇದು ಸುಜೋಕೋ 6K ಆಗಿರೋದ್ರಿಂದ ಗ್ರೀನ್ ಕಲರ್ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಗ್ರೀನ್ ಸುಜೋಕೋ ಕಲರ್. 6 ಥೆರಪಿಯಲ್ಲಿ ನಿಮ್ಗೆ ವಿಂಡ್ ಎನರ್ಜಿ ಬೇಕಾದ್ರೆ ಗ್ರೀನ್ ಕಲರ್ ಅಪ್ಲೈ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ಈಗ 3 ಥೆರಪಿ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ನಾವು ಕಲರ್ ಥೆರಪಿ 10 ಎಲಿಮೆಂಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕು. ನಿಮ್ಗೆ ಸುಜೋಕೋ 6K ಮತ್ತೆ ಆಯುರ್ವೇದಿಕ್ ಕಲರ್ ಥೆರಪಿ, ಇವೆಲ್ಲ ಸುಜೋಕೋ 10 ಎಲಿಮೆಂಟ್ ಕಲರ್ ಥೆರಪಿ ಮಾಡ್ಬೇಕಾದ್ರೆ ಎಲ್ಲದರಲ್ಲಿ ಬೇರೆ 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 ಪ್ರಕೃತಿ ಬರುತ್ತೆ. ಇದೇ ಸ್ಕೈ ಬ್ಲೂ ಕಲರ್ ನಾವು ವಿಂಡ್ ಎನರ್ಜಿ ಯೂಸ್ ಮಾಡ್ತೇವೆ TM ಅಲ್ಲಿ. ಈಗ ಅದು ಗ್ರೀನ್ ಕಲರ್ ಬಂದಿದೆ, ಜಸ್ಟ್ ದಟ್ಸ್ ವೈ ಗ್ರೀನ್ ಕಲರ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ವಿಂಡ್ Okay, ಎನರ್ಜಿ okay. ಅಂತ ನೋಡೋ ಗ್ರೀನ್ ಕಲರ್ ಅಪ್ಲೈ ಮಾಡ್ಕೊಳ್ಳಿ ಮೇಡಮ್. ನೆಕ್ಸ್ಟ್ ನಮ್ಮನೆಯವರಿಗೆ ತುಂಬಾ ಶೀತ ಆಗಿದೆ. ಅವ್ರಿಗೆ ಯಾವಾಗ್ಲೂ ಸೀನ್ ಬರ್ತಾನೆ ಇರುತ್ತೆ, ಸ್ವಲ್ಪನೂ ಕೋಲ್ಡ್ ಆಗಂಗಿಲ್ಲ. ಓಕೆ. ಅವರಿಗೆ ಬಸವರಾಜ್ ಸರ್ ಅವ್ರ ಹತ್ರ ಕೇಳಿದಾಗ ಒಂದು ಡಾಟ್ ಹೇಳಿದ್ರು. ಹಾ ಮೇಡಮ್. ಯಾವ್ದು ಯಾವ್ಯಾವ ಡಾಟ್? ಎಡಗೈಯಲ್ಲಿ ಇಂಡೆಕ್ಸ್ ಫಿಂಗರ್ ಅಲ್ಲಿ ಯಾವ 5 ಡಾಟ್ ಹೇಳಿದ್ರು. ಸರ್ ಸುಜೋಕೋ 6K ಇಲ್ಲ ಮೇಡಮ್, ಗೊತ್ತಾಯ್ತು. ಸರ್ ಸುಜೋಕೋ 6K ಥೆರಪಿ ಕೊಟ್ಟಿರ್ತಾರೆ, ಡಾಟ್ಸ್ ಕಂಟಿನ್ಯೂ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಬೆವರು ಅಂತ ಹೇಳ್ತಿರಲ್ಲ ಮೇಡಮ್, ನೀವು ಬೆವರೋದಿದೆನಾ? ಅವ್ರಿಗೆ ಬೆವರೋದಿಲ್ಲ. ಬೆವರು ಕಂಟಿನ್ಯೂಸ್ ಬರುತ್ತಾ ಅಥವಾ ಹೀಟಿಗಾದ್ರೂ ಏನಾದ್ರು ಕೆಲಸ ಮಾಡಿದಾಗ ಮಾತ್ರ ಬರುತ್ತಾ? ಇಲ್ಲ, ಕಂಟಿನ್ಯೂಸ್ ನಂಗೆ ಯಾವಾಗ್ಲೂ ಬೆವರು ಹೆಚ್ಚೇ ಬರ್ತಾನೆ ಇರುತ್ತೆ. ಓಕೆ, ದಟ್ಸ್ ಟು ಹಾರ್ಟ್ ಕೋಲ್ಡ್ನೆಸ್ ಇಂದ ಆಗ್ತಾ ಇರತ್ತೆ ಮೇಡಮ್. ಈಗ ನೀವು ನಾಲ್ಗೆ ತುದಿಯಲ್ಲಿ ಟಿಪ್ ಆಫ್ ದಿ ಟಂಗು ಬ್ಲಾಕ್ ಡಾಟ್ಸ್ ಇದೆ ಅಂತ ಹೇಳಿದ್ರಿ. ಹೌದು ಹೌದು. ನಾವ್ ಒಂದ್ ವಿಡಿಯೋ 5 ಮಿನಿಟ್ಸ್ 10 ಮಿನಿಟ್ಸ್ ಬ್ಯಾಕ್ ಒಬ್ಬರಿಗೆ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ ಮೇಡಮ್, ಯಾವ ಪ್ರೆಸರ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಕಲರ್ ಹಾಕೋಬೇಕಂತ. ಹಾರ್ಟ್ ಇದಕ್ಕೆ ಹಾಕೊಳಕ್ ಹೇಳಿದ್ರಿ, ಆಮೇಲೆ ಹಾರ್ಟ್ ರಿಫ್ಲೆಕ್ಸ್ ಗೆ. ಅದ್ರ ಜೊತೆಗೆ ಅವೆಲ್ಲ ಫಾಲೋ ಮಾಡಿ. ಯಾಕಂದ್ರೆ ವಿಡಿಯೋ ಇನ್ನೊಂದ್ಸಲ ನೋಡಿ ಮೇಡಮ್, ಅವ್ರದ್ದೇನೆಲ್ಲ ಹೇಳಿದ್ನಲ್ಲ ಅದನ್ನ ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಫಿಂಗರ್ ನ ಟ್ವಿಸ್ಟ್ ಮಾಡ್ಕೊಳ್ಳಿ. ಈ ತರ ಆಯ್ತಾಯ್ತು. ಈ ತರ ಫಿಂಗರ್ ನ ಟ್ವಿಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ಇಲ್ಲಿ ರೆಡ್ ಕಲರ್ ಡಾಟ್ ಹಾಕಿ ಇಲ್ಲಿ ಸ್ವಲ್ಪ ಪ್ರೆಸರಿಂಗ್ ಮಾಡಿ. ಓಕೆ ಓಕೆ. ಇಷ್ಟ ಆದ್ರೂ ಕಮ್ಮಿ ಆಗದೆ ಇದ್ರೆ, ಇಷ್ಟ ಮಾಡಿದ್ರೆ ಕಮ್ಮಿ ಆಗದೆ ಇದ್ರೆ ಡೈರೆಕ್ಟ್ ಸ್ಕೈ ಬ್ಲೂ ಕಲರ್ ತಗೊಳ್ಳಿ. ಸ್ಕೈ ಬ್ಲೂ ಕಲರ್ ತಗೊಳ್ಳಿ, 3 ಅಂತ ಸ್ಕೈ ಬ್ಲೂ ಕಲರ್ ಅಲ್ಲಿ ಬರ್ಕೊಳ್ಳಿ. ಹಾರ್ಟ್ ರಿಫ್ಲೆಕ್ಸ್ 3 ಅಂತ. ಓಕೆ ಓಕೆ ಸರ್. ಮತ್ತೆ ಆಟೋಮೆಟಿಕಲಿ ನಮ್ಮನೆಯವರಿಗೆ ತುಂಬಾನೇ ಆ ಶೀತಕ್ಕೆ ಕಲರ್ ಹೇಳಿ ಸರ್. ಶೀತ ಕೋಲ್ಡ್ನೆಸ್. ಕೋಲ್ಡ್ನೆಸ್ ಅವ್ರಿಗೆ ತುಂಬಾ ಶೀತ ಆಗ್ತದೆ. ಬೆಳಿಗ್ಗೆ ಸಂಜೆ ಹೇಳಿ, ಬೆಳಿಗ್ಗೆ ಟೈಮು ಮತ್ತೆ ಸಂಜೆ ಟೈಮಲ್ಲಿ ಜಾಸ್ತಿ. ಓಕೆ.
ಅದು ಬಸವರಾಜ್ ಸರ್ ಇದ್ದು ಹೇಳಿದ್ದಕ್ಕೆ ಇದಕ್ಕೆ ಒಂದು ಬ್ರೌನ್ ಡಾಟ್ಸ್, ಆಮೇಲೆ 2 ಯೆಲ್ಲೋ, ಮತ್ತೆ ಒಂದು ರೆಡ್, ಮತ್ತೆ ಒಂದು ಬ್ಲೂ ಅಂತ ಹೇಳಿದ್ರು. ಓಕೆ ಅದನ್ನ ಹಾಕ್ತಾ ಇದ್ದೀನಿ. ಅದು ಹಾಕಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದ್ 2-3 ದಿನ ಕಡಿಮೆ ಆಗುತ್ತೆ, ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ. ಓಕೆ 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 ಆಕ್ಚುಲಿ ಸರ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹೇಳೋಣ. ಮ್ಯೂಟ್ ಮಾಡಿ ಮೇಡಮ್ನ. ಹಾ ಹಾ, ಆಯ್ತು. ನಿಮ್ಗೆ ಕೋಲ್ಡ್ ಆಗೋದು, ಸ್ನೀಸಿಂಗ್ ಆಗೋದು, ಕಫ್ ಆಗೋದು, ಚೆಸ್ಟ್ ಕಂಜೆಷನ್ ಆಗೋದು, ಶೀತ, ಕ್ಲೈಮೆಟಿಕಲ್ ಚೇಂಜಸ್ ಆದಾಗ ಶೀತ ಆಗೋದು, ನಿಮ್ ಮಕ್ಕಳಿಗೆ ಯಾರಿಗಾದ್ರೂ ಆಗ್ತಿದ್ರೆ ಇದು ದಟ್ಸ್ ವೈ ಕ್ಲೈಮೆಟಿಕಲ್ ಚೇಂಜಸ್ ಆದಾಗ ಆಟೋಮೆಟಿಕಲಿ ಸ್ವಲ್ಪ ದಿನ ಬರುತ್ತೆ, ಬಂದು ಹೋಗುತ್ತೆ. ಆದ್ರಿಂದ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂತಂದ್ರೆ ಯಾರಿಗಾದ್ರೂ ಕಫ ಗಟ್ಟಿರುತ್ತೆ, ಕಫ ವೈಟ್ ಕಲರ್ ಕಫ ಇದ್ರೆ, ಯೆಲ್ಲೋ ಕಲರ್ ಕಫ ಇದ್ರೆ ಅದು ಹೀಟು, ವೈಟ್ ಕಲರ್ ಕಫ ಇದ್ರೆ ಅದು ಕೋಲ್ಡ್ನೆಸ್. ವೈಟ್ ಕಲರ್ ಕಫ ಇದ್ರೆ ಇದು ನಿಮ್ ಲಂಗ್ ರಿಫ್ಲೆಕ್ಸ್ ಬರುತ್ತೆ. ಈ ತರ ಹೇಳಿದ ನಾನು ಇಲ್ಲಿ ನಿಮ್ಗೆ ಲಂಗ್ಸ್ ಬರುತ್ತೆ, 2 ಲಂಗ್ಸ್, ಮಿಡಲ್ ಅಲ್ಲಿ ನಿಮ್ಗೆ ಹಾರ್ಟ್ ಬರುತ್ತೆ. ಈ 2 ಲಂಗ್ಸ್ ರಿಫ್ಲೆಕ್ಸ್ ಗೆ ಈ ತರ ಪ್ರೆಸರಿಂಗ್ ಮಾಡ್ತಾ ಬನ್ನಿ. ಪ್ರೆಸರಿಂಗ್ ನಾವು 4-5 ಪ್ರೋಟೋಕಾಲ್ಸ್ ಹೇಳ್ತೀನಿ. ಅಂದ್ರೆ ಒಂದೇ ಕಲರ್ ಥೆರಪಿಯಲ್ಲಿ ಒಂದು ತರೋದಕ್ಕಿಂತ ಅಕ್ಯುಪ್ರೆಷರ್, ನಂಬರ್ ಥೆರಪಿ, ಮತ್ತೆ ಅರಿಕ್ಯುಲರ್ ಥೆರಪಿಯಲ್ಲಿ ಹೇಳೋದಕ್ಕಿಂತ ಅರಿಕ್ಯುಲರ್ ಥೆರಪಿಯಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ದಟ್ಸ್ ಅರಿಕ್ಯುಲರ್ ಥೆರಪಿ ಹೇಳೋದಿಲ್ಲ. ನಾನು ಕಲರ್ ನ್ಯೂಮರಾಲಜಿ ಹೇಳ್ತೀನಿ, ಅಕ್ಯುಪ್ರೆಷರ್ ಹೇಳ್ತೀನಿ, ಸಿಜೋಫೋಸಿಕ್ಸ್ ಹೇಳ್ತೀನಿ, ಮತ್ತೆ ಆಯುರ್ವೇದಿಕ್ ಕಲರ್ ಥೆರಪಿ ಹೇಳ್ತೀನಿ. ಇಷ್ಟೆಲ್ಲ ಈ ಕಫ್, ಕೋಲ್ಡ್, ಚೆಸ್ಟ್ ಕಂಜೆಷನ್ ಅದ್ರ ರಿಲೇಟೆಡ್ ಸಮಸ್ಯೆ ಆದವ್ರಿಗೆ ಪ್ರತಿಯೊಂದಕ್ಕೂ ಹೇಳ್ತೀನಿ. ಕೇಳ್ಕೊಳ್ಳಿ, ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ನೋಡಿ, ಇದು ನಿಮ್ಮ ಲಂಗ್ ರಿಫ್ಲೆಕ್ಸ್. ಈ ಲಂಗ್ ರಿಫ್ಲೆಕ್ಸ್ಗೆ ಈ ಬೋತ್ ಸೈಡ್ ಈ ತರ ಫಸ್ಟ್ ಪ್ರೆಸರಿಂಗ್ ಕೊಡಿ. ಬೋತ್ ಸೈಡ್ ಈ ತರ ಪ್ರೆಸರಿಂಗ್ ಕೊಡಿ. ಪ್ರೆಸರಿಂಗ್ ಕೊಟ್ಟಾಗ ಆಟೋಮೆಟಿಕಲಿ ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ. ಹೊರ ಹೋಗೋದಿಲ್ಲ, ಸ್ವಲ್ಪ ಸ್ಟ್ರೆಂಥನ್ ಆಗುತ್ತೆ ಲಂಗ್ ರಿಫ್ಲೆಕ್ಸ್. ಈ ಲಂಗ್ ರಿಫ್ಲೆಕ್ಸ್ಗೆ ಸ್ವಲ್ಪ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು 2 ಸೈಡ್ ಅನ್ನೋಕ್ಕಿಂತ ಇದು ಫೀಲ್ ಮಾಡ್ಬೇಡಿ. ಇಷ್ಟು ಇದು ಫೀಲ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಸಾರಿ ಒಂದ್ ಸೆಕೆಂಡ್. ಓಕೆ, ಈ ಫೀಲ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ ಈ ತರ ಪ್ರೆಸರ್ ಮಾಡಿದಾಗ. ಅದ್ರ ಜೊತೆಗೆ ಆಯುರ್ವೇದಿಕ್ ಥೆರಪಿ ಅಲ್ಲಿ ನಿಮ್ಗೆ ಲಂಗ್ಸ್ ಆರ್ಗನ್ ಬರದ್ ಬಿಟ್ಟು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲಾಸ್ಟ್ ಜಾಯಿಂಟ್ ಗೆ ನಿಮ್ಗೆ ಲಂಗ್ ರಿಫ್ಲೆಕ್ಸ್. ಈ ಲಂಗ್ ರಿಫ್ಲೆಕ್ಸ್ ಗೆ ನೀವು ಒಂದು ಸರ್ಕಲ್ ಹಾಕಿ, ಪರ್ಪಲ್ ಕಲರ್ ಸರ್ಕಲ್, ಆಕಾಶ ತತ್ವ ಹಾಕಿದಾಗ ಏನಾಗುತ್ತೆ ನಮ್ಗೆ ಆ ಚೆಸ್ಟ್ ಕಂಜೆಷನ್ ಆಗಿರುತ್ತಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ಪರ್ಪಲ್ ಅಲ್ಲೇನೆ 1 ಅಂತ ಬರೀರಿ. ಪರ್ಪಲ್ ಅಲ್ಲಿ 1 ಅಂತ ಬರೀರಿ. ಇದು ಕಲರ್ ನ್ಯೂಮರಾಲಜಿ. ಅದರ ಜೊತೆಗೆ ಇಲ್ಲಿ ಸುಜೋಕೋ ರಿಫ್ಲೆಕ್ಸಾಲಜಿ ಲಂಗ್ಸ್ ಬರುತ್ತೆ. ಇಲ್ಲಿ ಲಂಗ್ಸ್ಗೂ ಪರ್ಪಲ್ ಕಲರ್ ಲೈನ್ಸ್ ಹಾಕಿ ಇಲ್ಲಿ ಮೇಲ್ಗಡೆ, ಇಲ್ಲಿ 2 ಸೈಡ್. ಇಷ್ಟು ಮಾಡಿದಾಗ ನಿಮ್ ಕಲರ್ ಥೆರಪಿಯಲ್ಲಿ ವರ್ಕ್ ಆಗುತ್ತೆ. ಇನ್ನು ಸುಜೋಕೋ 6 ಕೀ, ನಾವು ಸುಜೋಕೋ 6 ಕೇಳ್ತಾ ಇದ್ದೇವಲ್ಲ ಈಗ, ಸುಜೋಕೋ 6 ಕೇಳಿ ಏನಾಗಬೇಕಂತ ನಮ್ ಲಂಗ್ಸ್ ಏನ್ ಮಾಡ್ಬೇಕು, ಲಂಗ್ಸ್ ಹೀಟ್ ಮಾಡ್ಬೇಕು. ನಾವು ಲಂಗ್ಸ್ ಹೀಟ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಇದು ನಿಮ್ ಲಂಗ್ ಮೆರಿಡಿಯನ್. ಈ ಲಂಗ್ ಮೆರಿಡಿಯನ್ ಹೋಗಿ ನೀವು ಹೀಟ್ ಮಾಡ್ಬೇಕು. ಇದು ಲಂಗ್ ಹಾಟ್ನೆಸ್, ಇದು ಲಂಗ್ ಹೀಟ್. ಇಲ್ಲಿ ಒಂದು ರೆಡ್ ಕಲರ್ ಡಾಟ್ ಕೊಡಿ, ಇಲ್ಲದಲ್ಲ ಇಲ್ಲಿ ಮಿಡಲ್ ರೆಡ್ ಕಲರ್ ಡಾಟ್ ಕೊಡಿ. ಇಲ್ಲಿ ನಿಮ್ ಲಂಗ್ ಕೋಲ್ಡ್ನೆಸ್ ಬರುತ್ತೆ, ಇಲ್ಲೊಂದು ಆರೆಂಜ್ ಕಲರ್ ಡಾಟ್ ಕೊಡಿ. ತೋರಿಸ್ತೀನಿ ನಿಮಗೆ, ಡಾಟ್ ಕೊಟ್ಟು ಕಾಣಿಸ್ತಾ ಇದೆಯಾ ಇದು? ಇಲ್ಲೊಂದು ರೆಡ್ ಕಲರ್, ಇಲ್ಲೊಂದು ಆರೆಂಜ್ ಕಲರ್, 2 ಕಲರ್ ಡಾಟ್ ಕೊಟ್ಟಾಗ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬರುತ್ತೆ. ಯಾರಿಗ ಚೆಸ್ಟ್ ಕಂಜೆಷನ್, ಕಫ ಇದ್ರೆ ಇಷ್ಟು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅನ್ನೋರು, ಬೇಸಿಕಲಿ ಇಷ್ಟು ಮಾಡಿದ್ರೆ 100% ಕಮ್ಮಿ ಆಗ್ತಾ ಬರುತ್ತೆ. ಇಷ್ಟು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ಅನ್ನೋರು ನಿಮ್ಮ ಲಿವರ್ ರಿಫ್ಲೆಕ್ಸ್ ನ ವೀಕ್ಲಿ 20 ಟೈಮ್ ಪ್ರೆಸರಿಂಗ್ ಕೊಡಿ. ವೀಕ್ಲಿ 2 ಟೈಮ್ಸ್ ಕೊಡಿ. 3 days on 3 days on ವೀಕ್ಲಿ 2 ಟೈಮ್ಸ್ ನಿಮ್ ಲಿವರ್ ರಿಫ್ಲೆಕ್ಸ್ ಪ್ರೆಸರಿಂಗ್ ಕೊಡಿ. ಅದ್ರ ಜೊತೆಗೆ ಇಲ್ಲಿ ಹಸಿ ಶುಂಠಿ ಬರುತ್ತಲ್ಲ, ಜಿಂಜರ್, ಆ ಜಿಂಜರ್ ನ ಕುಟ್ಟಿ ಈ ರಿಫ್ಲೆಕ್ಸ್ ಅಲ್ಲಿ 15 ಮಿನಿಟ್ಸ್ ಪೇಸ್ಟ್ ಮಾಡ್ಬಿಡಿ. ಮಾಡಿದಾಗ ಆಟೋಮೆಟಿಕಲಿ ನಿಮ್ ಲಂಗ್ಸ್ ಹೀಟ್ ಆಗುತ್ತೆ. ಹೀಟ್ ಆಗಿ ನಿಮ್ಗೆ ಕೋಲ್ಡ್, ಚೆಸ್ಟ್ ಕಂಜೆಷನ್, ನಿಮ್ಗೆ ಕಫ ಬರೋದು, ಮತ್ತೆ ವೀಸಿಂಗ್ ಆಗೋದು, ಸ್ನೀಸಿಂಗ್ ಆಗೋದು, ಕೋಲ್ಡ್ ಅಲರ್ಜಿ ಆಗೋದು, ಇವೆಲ್ಲ ಆಗ್ತಾ ಇದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್. ಸುನೀತಾ 1 2 3 ಮಾತಾಡಿ. ಒಂದ್ ಸೆಕೆಂಡ್ ಅನೌನ್ಸ್ಮೆಂಟ್ ಮಾಡ್ತೀನಿ ಕೇಳಿ. ನಿಮ್ಗೆ ಕ್ಲಾಸ್ ಮಾಡ್ಬೇಕಂತಂದ್ರೆ ಬಿಫೋರ್ ಎಲ್ಲಾ ಟ್ರೈನರ್ಗಳು ನಿಮ್ಗೆ ಪ್ರತಿದಿನ ಕ್ಲಾಸ್ ಮಾಡ್ತಾರಲ್ಲ, ಪ್ರತಿದಿನ ಯಾರಾದ್ರೂ ಕ್ಲಾಸ್ ಮಾಡ್ಬೇಕಂತಂದ್ರೆ ಅವರು ನಿಮ್ಗೋಸ್ಕರ ರೆಡಿಯಾಗಿ ಬಂದಿರ್ತಾರೆ. ಯಾಕಂತಂದ್ರೆ ಸುಜೋಕೋ 6 ಕೀ ಇನ್ನೂ ಹೇಳಿಕೊಟ್ಟಿಲ್ಲ, ಅಕಾಡೆಮಿಲಿ ಟ್ರೈನ್ ಆಗಿಲ್ಲ. ಅಂದ್ರೆ ನಿಮ್ಗೋಸ್ಕರ ಅವರು ಸ್ವಲ್ಪ ರಿಸರ್ಚ್ ಮಾಡಿ ಪ್ರತಿಯೊಂದು ಹೇಳಿ ಬಂದಿರ್ತಾರೆ. ಬಟ್ ಸಿಟ್ 1 time 2 time ವಿಡಿಯೋನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಪ್ರತಿಯೊಬ್ರು.
ನೋಟ್ಸ್ ಮಾಡ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದ್ ಸ್ಮಾಲ್ ಕರೆಕ್ಷನ್ ಹೇಳಿದ್ನಲ್ಲ ಆಗಲೇ ಸ್ಕೈ ಬ್ಲೂ ಹೇಳಿದ್ನಲ್ಲ, ಸ್ಕೈ ಬ್ಲೂ ಬದಲಿ ಗ್ರೀನ್ ಹಾಕೊಳ್ಳಿ ಅಷ್ಟೇ. ಅದು ಬಿಟ್ಟು ಪ್ರತಿಯೊಬ್ರು ಒಂದ್ ಟೈಮ್ ರಿವಿಷನ್ ಕೇಳಿದಾಗ ನಿಮ್ಗೆ ವಿಡಿಯೋ ಫಾಸ್ಟ್ ಅನಿಸ್ತಾ ಇರೋರು ವಿಡಿಯೋ, ಯಾಕಂದ್ರೆ ನಾವು ಒಂದ್ ಬೋರ್ ಆದ್ಮೇಲೆ ಒಬ್ಬರು ಮಾತಾಡ್ಸ್ಬೇಕು, ಯಾಕಂದ್ರೆ ನಮ್ಗೆ ಟೈಮ್ ಪೀರಿಯಡ್ ಬಹಳ ಶಾರ್ಟ್ ಇರುತ್ತೆ. ಎಷ್ಟೋ ಜನ ನಮ್ಗೆ ಆಕ್ಚುಲಿ 400-500 ಪೀಪಲ್ಸ್ ಪ್ಲಸ್ ಇರ್ತಾರೆ, ಅಲ್ಲಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಇರ್ತಾರೆ, ಅವ್ರ ಕ್ವಶನ್ ಕೇಳ್ತಿರ್ತಾರೆ, ಪ್ರತಿಯೊಬ್ರು ಕ್ವಶನ್ ಕೇಳ್ತಾರೆ. ಎವ್ರಿ ಪರ್ಸನ್ ನಾವು ಮಾತಾಡ್ಸಕ್ ಆಗೋದಿಲ್ಲ, ಯಾಕಂತಂದ್ರೆ ನಾವು ಟಾಪಿಕ್ ಕವರ್ ಮಾಡ್ಬೇಕಾಗತ್ತೆ. ನಿಮ್ಗೆ ಈ ಕಲರ್ ಹಾಕೊಳ್ಳಿ, ಈ ಕಲರ್ ಹಾಕೊಳ್ಳಿ, ಇಲ್ಲ ಸ್ಕೈ ಬ್ಲೂ ಕಲರ್ ಹಾಕೊಳ್ಳಿ, ರೆಡ್ ಕಲರ್ ಹಾಕೊಳ್ಳಿ ಅಂತಂದ್ರೆ ತಿಳಿಯೋದಿಲ್ಲ. ನಿಮ್ಗೆ ತಿಳಿಬೇಕಲ್ಲ, ನೀವೇ ಸ್ವಂತ ಓನ್ ಪ್ರೋಟೋಕಾಲ್ ರೆಡಿ ಮಾಡ್ಬೇಕು. ನಾವು 1 day 2 day ಕೊಡ್ತೀನಿ ಪ್ರೋಟೋಕಾಲ್, ನಾವು ಅವೈಲೇಬಲ್ ಇದ್ದಾಗ ಪ್ರೋಟೋಕಾಲ್ ಕೊಡ್ತೀನಿ, ಬಟ್ ನಾವು ಎವ್ರಿ ಟೈಮ್ ನಿಮ್ಗೆ ಸಿಗೋದಿಲ್ಲ. ದಟ್ಸ್ ವೈ ನೀವೇ ಒಬ್ಬ ಹೀಲರ್ ಹತ್ರ ಆಗ್ಬೇಕು. ಆ ಹೀಲರ್ ಆಗೋಕೆ ಒಂದು ಒಳ್ಳೆ ಅವಕಾಶ ಇದೆ. ನೀವೇ ನಿಮ್ ಫ್ಯಾಮಿಲಿನ ಔಷಧ ಮುಕ್ತ ಮಾಡೋಕೆ ಒಂದು ಒಳ್ಳೆ ಅವಕಾಶ ಇದೆ. ಈ ಕಲರ್ ಥೆರಪಿ ಯಾವ್ದು ಟುಡೇ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಆಗೋದು ವೆಡ್ನೆಸ್ಡೇ ಇಂದ. ಇವತ್ತು ಮೇನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಮೇನ್ ಕೋರ್ಸ್ ಸ್ಟಾರ್ಟ್ ಆದ್ರೂ ಇವತ್ತು ಸ್ವಲ್ಪ ಬೇಸಿಕ್ ಇರುತ್ತೆ. ಯಾರಾದ್ರೂ ಸೇರ್ಕೊಳ್ಳೋರು ಇದ್ರೆ ವೆಡ್ನೆಸ್ಡೇ ಒಳಗಡೆ ಸೇರ್ಕೊಳ್ಳಿ. ವೆಡ್ನೆಸ್ಡೇ ಒಳಗಡೆ ಸೇರ್ಕೊಂಡ್ರೆ ನಿಮ್ಗೆ, ಯಾಕಂದ್ರೆ ಮತ್ ಸ್ಟ್ರೆಂತ್ ಜಾಸ್ತಿ ಆಯ್ತು, ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಸರ್ಟಿಫಿಕೇಟ್ ಇರುತ್ತೆ, ನಿಮ್ಗೆ ಇಮೇಲ್ ಸರ್ಟಿಫಿಕೇಟ್ ಬರುತ್ತೆ. ಸೆಕೆಂಡ್ ಥಿಂಗ್, ನಿಮ್ಗೆ ಕಲರ್ ಥೆರಪಿ ಬುಕ್ ಇರುತ್ತೆ, ಒಂದು ಕಲರ್ ಬಾಕ್ಸ್ ಫ್ರೀ ಕೊಡ್ತಾರೆ ಅಪ್ಲೈ ಮಾಡ್ಕೊಳಕ್ಕೆ. ಇಷ್ಟು ಇರುತ್ತೆ. ಓಕೆ ಮೇಡಮ್, ನೆಕ್ಸ್ಟ್ ಕ್ವಶನ್ ಕೇಳಿ ಅವರು. ಎಂ ಬೇಬಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೆಸರು ಕರೆದಾಗ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಆ ಆಪ್ಷನ್ ನ. ಯಾಕಂದ್ರೆ ನಮ್ಗೆ ಕರೆದಿಲ್ಲ ಅಂತ ಫೋನ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತಿರ್ತೀರಾ. ಈಗ ಹೆಸರು ಕರೆದಾಗ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳೋದಿದ್ರೆ ಅದು ನಿಮ್ಗೆ ಆಪರ್ಚುನಿಟಿ ಮಿಸ್ ಆಗುತ್ತೆ. ಮೇಡಮ್, ಆಪರ್ಚುನಿಟಿ ಮಿಸ್ ಆಗುತ್ತೆ. ಎಸ್ ಕೇಳಿ ಮೇಡಮ್, ಕ್ವಶನ್ ಬೇಗ ಬೇಗ ಕೇಳಿ, ಬಹಳಷ್ಟು ಜನ ವೇಟಿಂಗ್ ಅಲ್ಲಿ ಇದ್ದಾರೆ. ಬೇಬಿ ಅವರೇ ಮಾತಾಡಿ. ಹಲೋ, ನೆಕ್ಸ್ಟ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್, ನಮ್ಮ ತಾಯಿ ಅವ್ರಿಗೆ. ಓಕೆ. ಹಲೋ. ಹಾ ಮೇಡಮ್, ಹೇಳಿ. ಬಲಗೈ ಹೆಬ್ಬೆರಳು ಸ್ಟೇಬಲ್ ಇಲ್ಲ ಸರ್, ಅದು ಫೋಲ್ಡ್ ಆಗುತ್ತೆ, ಪೂರ್ತಿ ಫೋಲ್ಡ್ ಆಗುತ್ತೆ. ಹಿಂಗೆ ಇದರ ಸ್ಟೇಬಲ್ ಇರಲ್ಲ, ಸ್ಟೇಬಲ್ ಇರಲ್ಲ. ಓಕೆ. ಫುಲ್ ಹಿಂಗ್ ಫೋಲ್ಡ್ ಆಗುತ್ತೆ. ಅಫ್ಜಲ್ ಸರ್ ಹತ್ರ ಮೈಸೂರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ವಿ, ಅದಕ್ಕೆ ಬ್ಲಾಕ್ ಕಲರ್ ಹಚ್ಚಿ ಅಂತ ಹೇಳಿದ್ರು. ಓಕೆ. ಮತ್ತೆ ಅವ್ರಿಗೆ ರುಮಟೈಡ್ ಆರ್ಥರೈಟಿಸ್ಗೆ ತಗೊಂಡಿದ್ರು, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಅವ್ರ ಹತ್ರನೇ. ಓಕೆ ಮತ್ತೆ 2 ವಾರದಿಂದ ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೋದು? ಮೇಡಮ್, ಈ ಫೋಲ್ಡ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಪೃಥ್ವಿತತ್ವ ಇಲ್ಲ, ಇಲ್ಲಿ ಹ್ಯೂಮಿಡಿಟಿ ಇಲ್ಲ, ಈ ತರ ಫೋಲ್ಡ್ ಬೆಳ್ಕೊಳ್ತಾ ಇದೆ ಅಂತಂದ್ರೆ ಈ ತರ ಆಗ್ತಾ ಫೋಲ್ಡ್ ಇದೆ ಆಗ್ತಾ ಇದೆ ಅಂದ್ರೆ Straight ನಿಲ್ತಾ ಇಲ್ಲ. ನಿಲ್ಲಲ್ಲ ಅದು. ಅದೇ ಮೇಡಮ್, ನಿಲ್ತಾ ಅಲ್ಲಿ ಇಲ್ಲ, ನಿಮ್ ನೀವೇನಾದ್ರೂ ನಿಲ್ಬೇಕಾದ್ರೆ ನೀವೇನಾದ್ರೂ ಕರೆಕ್ಟ್ ಆಗಿ ಅಳಗಾಡಬಾರ್ದಂದ್ರೆ ಅಲ್ಲಿ ಜಾಸ್ತಿ ವಾಯು ತತ್ವ ಇರುತ್ತೆ. ವಾಯು ತತ್ವ ಇರೋದು ನೋಡಿ, ಡ್ರಿಂಕ್ ಮಾಡಿದಾಗ ತುರಾಡ್ಕೊಂಡ್ ಬರ್ತಿರ್ತಾರೆ, ಜಾಸ್ತಿ ಡಾರ್ಕ್ ಹಾಕೊಂಡಾಗ ಅಳಗಾಡ್ತಾ ಇರ್ತಾರೆ. ಅದಕ್ಕೆ ವಾಯು ತತ್ವ ಜಾಸ್ತಿ ಇರುತ್ತೆ. ವಾಯು ತತ್ವ ಕಮ್ಮಿ ಮಾಡೋಕೆ ನಾನು 3 ಕಲರ್ಸ್ ಹೇಳ್ತೀನಿ ಮೇಡಮ್. ಆ 3 ಕಲರ್ಸ್ ಅಪ್ಲೈ ಮಾಡಿ. ಬ್ಲಾಕ್ ಒಂದೇ ಅಪ್ಲೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಫಸ್ಟ್ ಆಫ್ ಆಲ್ ಈ ಹ್ಯಾಂಡ್ ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗ್ಬೇಕು ಮೇಡಮ್. ಈ ಬಟ್ಟಲ್ಲಿ ಈ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋಕೆ ಕೆಳಗಡೆ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ. ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿದಾಗ ಏನಾಗುತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಈ ಬಟ್ಟು ಸ್ಟೇಟ್ ಆಗಿ ನಿಡ್ಕೋಬೇಕಂತಂದ್ರೆ ಪೃಥ್ವಿತತ್ವ ಜಾಸ್ತಿ ಬೇಕು. ಪೃಥ್ವಿತತ್ವ ಇಲ್ಲ. ಪೃಥ್ವಿತತ್ವ ಅಂದ್ರೆ ಹ್ಯೂಮಿಡಿಟಿ ಎನರ್ಜಿ ಇರದೇ ಇರೋ ಕಾರಣಕ್ಕೆ ಈ ಬಟ್ಟು ಬೀಳ್ತಾ ಇದೆ. ಆ ಹ್ಯೂಮಿಡಿಟಿ ಜಾಸ್ತಿ ಮಾಡೋ ಕಲರ್ ನಮ್ಗೆ ಯೆಲ್ಲೋ ಕಲರ್ ಆಗಿದೆ. ಆ ಯೆಲ್ಲೋ ಕಲರ್ ನ ಮೇಲ್ಗಡೆ ರಿಂಗ್ ಹಾಕಿ. ಅದು ಯೆಲ್ಲೋ. ಅದು ಆದ್ಮೇಲೆ ನಮ್ ಸ್ಕ್ರೀನ್ ಮೇಲೆ ಅಂದ್ರೆ ಆರೆಂಜ್ ಕಲರ್ ಮೇಡಮ್. ಅದಕ್ಕೆ ಚೈತನ್ಯ, ಆರೆಂಜ್ ಕಲರ್ ಹೇಳೋದೇ ನಮ್ ಚೈತನ್ಯ ಮೇಡಮ್. ಏನಾದ್ರೂ ಬಟ್ಟೆಗೆ ಆ ಸ್ವಾಧೀನ ಇಲ್ಲ, ಏನಾದ್ರೂ ಕಳ್ಕೊಂಡಿದೆ ಅಂದ್ರೆ ಆ ಬಟ್ಟೆಗೆ ಚೈತನ್ಯ ಬರ್ಬೇಕಂತಂದ್ರೆ ನಮ್ ಆರೆಂಜ್ ಕಲರ್ ಯೂಸ್ ಮಾಡೋದು. ಆರೆಂಜ್ ಕಲರ್ ಚೈತನ್ಯ ಮೇಡಮ್. ಆ ಚೈತನ್ಯ ಬರ್ಬೇಕಂತಂದ್ರೆ ನಮ್ ಆರೆಂಜ್ ಕಲರ್ ಯೂಸ್ ಮಾಡಿ. ಇವ್ 3 ಕಲರ್ ಯೂಸ್ ಮಾಡಿ ಮೇಡಮ್. ಇವ್ 3 ಕಲರ್ ಜೊತೆಗೆ ನಂಬರ್ 5 ಎಲ್ಲೋ ಬರೀರಿ. ನಂಬರ್ 5 ಎಲ್ಲೋ ಆ ಬಟ್ಟೆಲ್ಲೇ ಬರೀರಿ. ಎಲ್ಲಾದ್ರೂ ನಂಬರ್ 5 ಎಲ್ಲೋ ಅಂತ ಬರೀರಿ. ಬದ್ರೆ ಏನಾಗುತ್ತೆ, ಆ ಬಟ್ಟು ನಿಂತ್ಕೊಳ್ಳೋಕೆ ಒಂದು ಸ್ಟ್ರೆಂತ್ ಏನ್ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕೇಳಿಸ್ತಾ ಇಲ್ಲ ಮೇಡಮ್? ರಾಮಪ್ಪ. ಸಾರಿ ಮೇಡಮ್, ನೆಕ್ಸ್ಟ್ ತಗೊಂಡಿದ್ದೀನಿ. ರಾಮಪ್ಪ ಮಾತಾಡಿ. ಸುನೀತಾ 1 2 3. ಸುನೀತಾ. ಹಲೋ. ನಮಸ್ತೆ ಮೇಡಮ್, ಹೇಳಿ. ಹಲೋ ಮೇಡಮ್. ನಮಸ್ತೆ ಸರ್. ಇಬ್ರು ಅನ್ಮಿಟ್ ಮಾಡ್ಕೊಂಡಿದ್ದಾರೆ ಸರ್. ಈಗ ಒಬ್ರು ಕೇಳಿ, ಒಬ್ರು ಮಾತಾಡಿ ಸರ್. ನೀವ್ ಈಗ ಮಾತಾಡಿ, ನಿಮ್ ಆದ್ಮೇಲೆ ಮೇಡಮ್ ನ ಮಾತಾಡಿಸ್ತೀನಿ. ಮೇಡಮ್ ಮಾತಾಡಕ್ ಹೋಗ್ಬೇಡಿ. ಓಕೆ ಸರ್, ಮಾತಾಡಿ.
ಮೇಡಮ್ ಮಾತಾಡ್ತೀರಿ ಓಕೆ ಮೇಡಮ್ ಮಾತಾಡಿ, ಯಾರಾದ್ರೂ ಒಬ್ರು ಮಾತಾಡಿ. ಸರ್ ನಮಸ್ತೆ ಸರ್, ನಾನು ಕಲರ್ ಥೆರಪಿ ಜಾಯ್ನ್ ಆಗಿದ್ದೆ. ನನ್ಗೆ ಎಡ ಕಿವಿ ಸಮಸ್ಯೆ, ಆ ಸಮಸ್ಯೆಗೋಸ್ಕರ ನಾನು ಜಾಯ್ನ್ ಆದೆ. ಆ ಓಕೆ ಹಾಗೆ ಅಲ್ಲಿ ಹೀಲರ್ ಗಂಗಾ ಮೇಡಮ್ ಅವ್ರು ಸಿಕ್ಕಿದ್ರು, ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡೆ. ಬಟ್ ಕ್ಲಿಯರ್ ಆಗ್ಲಿಲ್ಲ, ಇನ್ನ ಸ್ವಲ್ಪ ಸ್ವಲ್ಪ ಸೌಂಡ್ ಇದೆ. ಕಲರ್ ಥೆರಪಿಲಿ ಆಗ್ಲಿಲ್ಲ. ಕೆಲವು ಪಾಯಿಂಟ್ಸ್ ಗಳನ್ನ ಹೇಳಿದ್ರು, ಅವಾಗ ಓಕೆ ಆಗ್ತು. 1 ಮಂತ್ ಏನೋ 15 days ಹೇಳಿದ್ದಾರೆ. ಮತ್ತೆ ಈಗ ಡಿಸ್ಕಂಟಿನ್ಯೂ ಆಯ್ತು. ನಿಮ್ ಹತ್ರ ಕೇಳವ ಮೇಡಮ್ ಅಂತ ಕೇಳಿ, ಮಾಡ್ದೆ. ಯಾರಾದ್ರೂ ಹಿಲ್ಲರ್ ಹತ್ರ ನೀವು ಹೋಗೋದಾದ್ರೆ, ಇಲ್ಲಿ ಸಂಪೂರ್ಣವಾಗಿ ಇದನ್ನು 500 ಪೀಪಲ್ಸ್ ಏನಿದಾರಲ್ಲ, ಕೇಳಿ, ಯಾರಾದ್ರೂ ನೀವು ಹೀಲರ್ ನ ಫಾಲೋ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಬಸವ ಅಕಾಡೆಮಿ ಯಾವ ತರ ಪ್ರೊಸೀಜರ್ ರೂಲ್ಸ್, ಕೆಲವೊಂದು ಇನ್ಸ್ಟಿಟ್ಯೂಟ್ ಗೆ ಕೆಲವೊಂದು ರೂಲ್ಸ್ ಇರುತ್ತೆ. ಆದ್ರೆ ನಮ್ಮ ಬಸವ ಅಕಾಡೆಮಿ ನೀವು ಒಬ್ಬ ಹೀಲರ್ ನ ಫಾಲೋ ಮಾಡ್ಬೇಕಂತಂದ್ರೆ, ನಮ್ ದೇಹ ರಚನೆ ಆಗಿದೆ ಪಂಚಭೂತಗಳಿಂದ. ಆ ಪಂಚಭೂತ ಬ್ಯಾಲೆನ್ಸ್ ಮಾಡೋಕೆ ನಮ್ಮ 5 weeks ಆದ್ರೂ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. 1 week ಲಂಗು, ಲಿವರ್, ಸ್ಪ್ಲೀನ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ನಿಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಿಮ್ ರೋಗಕ್ಕೆ ಪರಿಹಾರ ಸಿಗುತ್ತೆ. ದಟ್ಸ್ ವೈ 1 week ಹೋದ್ರೆ, 2 weeks ಹೋದ್ರೆ, 3 weeks ಹೋದ್ರೆ ನಿಮ್ಗೆ ಪರಿಹಾರ ಸಿಗೋದಿಲ್ಲ. ಯಾರೇ ಹೀಲರ್ ಹತ್ರ ಹೋಗಿ, ಯಾರೇ ಹೀಲರ್ ಹತ್ರ ಹೋದ್ರು, ಇಲ್ಲ ಕೇಳಿ ಮೇಡಮ್, ಯಾರೇ ಹೀಲರ್ ಹತ್ರ ಹೋದ್ರು ಅವ್ರು ಮೂಲತಃ ಕಲ್ತಿರೋದು ಬಸವರಾಜ ಗುರುಗಳ ಹೆಸರಿಂದ. ಆ ಗುರುಗಳ ಕಲ್ತಿರೋದ್ರಿಂದ ಮೇನ್ ಆಗಿ ಬಸವ ಅಕಾಡೆಮಿ ಯಾರಾದ್ರೂ ಟ್ರೈನರ್ ಹತ್ರ ಹೋಗೋದಾದ್ರೆ ಮಿನಿಮಮ್ 5 to 6 week ಆದ್ರೆ ಹೋದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ. 1 week 2 week ಅಲ್ಲಿ ಹೋದ್ರೆ ಮೇಡಮ್ ಅವ್ರ ಹತ್ರ ಹೋದ್ರೆ ರಿಸಲ್ಟ್ ಬರಲಿಲ್ಲ, ಇವ್ರ ಹತ್ರ ಹೋದ್ರೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ನೀವು ಯಾರ ಹತ್ರ ಹೋಗಿಲ್ಲ, ಬರೀ ರಿಸಲ್ಟ್ ಆನ್ಲೈನ್ ಬರ್ಬೇಕು. ಅಷ್ಟೇ, ಆನ್ಲೈನ್ ಅಲ್ಲಿ ತಗೊಂಡಿರೋದು. ದಟ್ಸ್ ವೈ ನಿಮ್ಗೆ ಆನ್ಲೈನ್ ಅಲ್ಲಿ ಅಕ್ಯುರಸಿ ಕಮ್ಮಿ ಆಗ್ತಾ ಬರುತ್ತೆ. ಆಫ್ಲೈನ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ, ನಿಮ್ಗೆ ಟಂಗ್ ಡಯಾಗ್ನೋಸ್ ಮಾಡ್ತಾರೆ ಅವರು. ಆನ್ಲೈನ್ ಅಲ್ಲಿ ನಿಮ್ ಕ್ಯಾಮ್ರಾ ಫೋಟೋ ತೆಗೆದಾಗ ಅದು ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ, ಅದರಲ್ಲಿ ಅಕ್ಯುರೇಟ್ ಡಯಾಗ್ನೋಸ್ ಸಿಗೋದಿಲ್ಲ ನಿಮ್ಗೆ. ಯಾರಾದ್ರೂ ಆಲ್ಮೋಸ್ಟ್ ಆಫ್ಲೈನ್ ಕನ್ಸಲ್ಟೇಷನ್ ತಗೊಂಡ್ರೆ ನಿಮ್ಗೆ ಬೆಟರ್ ಇರುತ್ತೆ. ನಿಮ್ಗೆ ಟಂಗ್ ಕನ್ಸಲ್ಟೇಷನ್ ಕರೆಕ್ಟ್ ಆಗಿ ಸಿಗುತ್ತೆ, ಟಂಗ್ ಡಯಾಗ್ನೋಸಿಸ್ ಕರೆಕ್ಟ್ ಆಗಿ ಮಾಡ್ತಾರೆ. ಅಥವಾ ಟಂಗ್ ಡಯಾಗ್ನೋಸಿಸ್ ಇದ್ದಾಗ ಸಿಗದೆ ಇದ್ದಾಗ ನಿಮ್ ಪಲ್ಸ್ ಡಯಾಗ್ನೋಸಿಸ್ ಮಾಡ್ತಾರೆ ಅವರು ಆಫ್ಲೈನ್ ಅಲ್ಲಿ ಹೋದಾಗ. ಆ ಪಲ್ಸ್ ಡಯಾಗ್ನೋಸಿಸ್, ಟಂಗ್ ಡಯಾಗ್ನೋಸಿಸ್ ಅಕ್ಯುರೇಸಿ ಗೊತ್ತಾದ್ರೆ ನಿಮ್ಗೆ ಏನ್ ಮೆರಿಡಿಯನ್, ಯಾವ ಮೆರಿಡಿಯನ್ ಇಂಬ್ಯಾಲೆನ್ಸ್ ಇದೆ ಆ ಮೆರಿಡಿಯನ್ ಬ್ಯಾಲೆನ್ಸ್ ಮಾಡ್ತಾರೆ. ಆಟೋಮೆಟಿಕಲಿ ನಿಮ್ ಸಿಂಪ್ಟಮ್ಸ್ ನಲಿಫೈ ಆಗುತ್ತೆ. ದಟ್ಸ್ ವೈ ನೀವು ಆದಷ್ಟು ಆಫ್ಲೈನ್ ಯಾರಾದ್ರೂ ನಿಮ್ ನಿಯರ್ ಬೈ ಇದ್ರೆ ಅವ್ರಿಗೆ ಹೋಗಿ ವಿಸಿಟ್ ಮಾಡಿ ಮೇಡಮ್, ಕಮ್ಮಿ ಆಗ್ತಾ ಬರುತ್ತೆ. ಬಟ್ ನಾನು ಹೇಳ್ತೀನಿ ಸೈಡ್ ಯಾರು ಇಲ್ಲ, ಚಾಮರಾಜನಗರ ಹನೂರು ಮಹದೇಶ್ವರ ಬೆಟ್ಟದ ಹತ್ರ ಅಲ್ಲಿರೋದು ನಾವು. ಮೇಡಮ್, ನಮ್ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಾರೆ ಕೆಲವೊಂದ್ ಜನ ಒಂದೊಂದ್ ಟೈಮ್. ಅಂದ್ರೆ ಬಿಜಾಪುರ ಅಲ್ಲಿ ಬೆಂಗಳೂರಿಗೆ ಬಂದಾಗ ಇವತ್ತು ಎಷ್ಟೋ ಜನ ಕಾಲ್ ಮಾಡಿದ್ರು ಬೆಳಿಗ್ಗೆ, ಸರ್ ಬಸವರಾಜ್ ಸರ್ ಕ್ಲಿನಿಕ್ ಹೋಗಿದ್ದೆ ಬೆಂಗಳೂರಲ್ಲಿ, ಅವ್ರು ನಿಮ್ ನಂಬರ್ ಕೊಟ್ಟು ಬಿಜಾಪುರದಲ್ಲಿ ಇದ್ದೀರಾ ಅಂತೆ ಸರ್ ಅಂತ ಹೇಳಿದ್ರು. ಆಕ್ಚುಲಿ ಇಲ್ಲಿಂದ ಅಲ್ಲಿ ಹೋಗ್ತಾ ಇದಾರೆ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಮೇನ್ ಬಸವ ಅಕಾಡೆಮಿ ಹೈಲೈಟ್ ಆಗ್ತಾ ಇರ್ತಾರೆ, ಅಲ್ಲಿ ಹೋಗ್ತಾರೆ. ಹೋದ್ಮೇಲೆ ಸರ್ ಇಲ್ಲಪ್ಪ ನಿಮ್ ಬಿಜಾಪುರಲ್ಲಿ ಕ್ಲಿನಿಕ್ ಇದೆ, ನಮ್ಮ ಅಕಾಡೆಮಿ ಇದೆ, ಅಲ್ಲಿ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಅದಕ್ಕೆ ಕೇಳಿ ಮೇಡಮ್, 3 ವರ್ಷ ಅರೌಂಡ್ ಕೇಳ್ತೀನಿ ಹೇಳಿ ಮೇಡಮ್, 1 second. ಅರೌಂಡ್ ಕರ್ನಾಟಕ ನಮ್ಮ ಬಸವ ಅಕಾಡೆಮಿ ಮೆಂಬರ್ಸ್ 10,000 ಪ್ಲಸ್ ಇದೆ, ಕಲಿತಾ ಇರೋರು 10,000 ಪ್ಲಸ್ ಇದೆ. ನಿಮ್ ಚಾಮರಾಜನಗರಲ್ಲಿ ಹುಡುಗಿ ಹೇಳಿದ್ರೆ ಸಿಗತ್ತೆ ಮೇಡಮ್, ಸಿಗ್ತಾರೆ. ಬಟ್ ಸಡನ್ಲಿ ಯಾರಂತ ಡಯಾಗ್ನೋಸ್ ಹುಡ್ಕೊಳಕ್ ಆಗೋದಿಲ್ಲ. 1 second ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಹೀಲರ್ಸ್ ಇದ್ದಾರೆ. ಲಿಸ್ಟ್ ಶೇರ್ ಮಾಡ್ತೀನಿ ಸರ್, ಈಗ ಲಿಸ್ಟ್ ಶೇರ್ ಮಾಡ್ತಾರೆ. ಯಾಕಂದ್ರೆ ಸರ್ ನೀವ್ ಆಗಲ್ವಾ ನಂದು ಕಿವಿ ಸಮಸ್ಯೆಗೆ? ಕೊಡ್ತೀನಿ ಮೇಡಮ್, ಹೇಳ್ತೀನಿ ಮೇಡಮ್. ನಿಮ್ ಕಿವಿ ಸಮಸ್ಯೆ ಹೇಳಿ ಪರಿಹಾರ ಕೊಡ್ತೀನಿ. ಜಸ್ಟ್ ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ, ಪ್ರತಿಯೊಬ್ರು ಅಕಾಡೆಮಿ ಪ್ರತಿಯೊಬ್ರು ಬಸವರಾಜ್ ಸರ್ ಇರ್ಬೇಕು, ಪ್ರತಿಯೊಬ್ರು ಬಸವರಾಜ್ ಸರ್ ಇರ್ಬೇಕಂತಂದ್ರೆ ಬಸವರಾಜ್ ಸರ್ ಪ್ರತಿಯೊಬ್ಬರಿಗೆ ಸಿಗಕ್ ಆಗೋದಿಲ್ಲ ಮೇಡಮ್. ಆಲ್ ಕರ್ನಾಟಕ ಪ್ರತಿಯೊಬ್ಬರಿಗೆ ಬಸವರಾಜ್ ಸರ್ ಸಿಗದೇ ಇರೋ ಕಾರಣಕ್ಕೆ ನಿಮ್ಗೆ ನಾಡೀಶ್ವರ ಅಂತ ಡಿವೈಸ್ ಮಾಡಿದ್ದಾರೆ. ಸಿಗದೇ ಇರೋ ಕಾರಣಕ್ಕೆ ಬಸವರಾಜ್ ಸರ್ ಪ್ರತಿರೂಪನೆ ನಾಡೀಶ್ವರ ಡಿವೈಸ್. ಯಾಕಂತಂದ್ರೆ ಅವರು 15 years ಡಿಕೇಡ್, 1.5 decade ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಬಸವರಾಜ್ ಸರ್ದು, ಗುರುಗಳದು. ಅದ್ರದ್ದು ಪ್ರತಿಫಲನೆ ನಾಡೀಶ್ವರ ಡಿವೈಸ್ ಮಾಡಿರೋದು. ನೀವು ನಾಡೀಶ್ವರ ಡಿವೈಸ್ ನ ತಗೊಂಡು ಕೈ ಮೇಲೆ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಯಾವ ನಾಡಿ ಹೇಗಿದೆ, ನಿಮ್ಗೆ ಪ್ರಕೃತಿ, ದೇಹದ ಪ್ರಕೃತಿ ಹೇಗಿದೆ, ನಿಮ್ಗೆ ಯಾವ ಪಾಯಿಂಟ್ ಕೊಡ್ಬೇಕು, ಯಾವ ಕಲರ್ ಹಚ್ಬೇಕು, ಮತ್ತೆ ಆರಿಕ್ಯುಲರ್ ಪಾಯಿಂಟ್ ಎಲ್ಲ ಆಗ್ಬೇಕು. ಅಡ್ವಾನ್ಸ್ಡ್ ಅಪ್ಕಮಿಂಗ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಡ್ ಆಗ್ತದೆ ಇದರಲ್ಲಿ. ಮತ್ತ ಮಂತ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇದ್ರ ಪ್ರತಿಫಲನೆ ನಾಡೀಶ್ವರ ಡಿವೈಸ್. ಯಾಕೆ ನಾಡೀಶ್ವರ ಡಿವೈಸ್ ಈ ಕಲರ್ ಥೆರಪಿಲಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇದನ್ನು ನಮ್ ಬಸವ ಅಕಾಡೆಮಿ ಡಿವೈಸ್ ಇರೋದ್ರಿಂದ ನಿಮ್ಗೆ ಏನಾದ್ರು ಯಾರ ಹತ್ರ ಹೀಲರ್ ಆದ್ರೂ ಹೋದ್ರೆ ಅಲ್ಲಿ ಒಂದ್ಸಲ ನಾಡೀಶ್ವರ ರಿಪೋರ್ಟ್ ತಗೊಳ್ಳಿ. ಅವ್ರ ಹತ್ರ ನಾಡೀಶ್ವರ ರಿಪೋರ್ಟ್ ತಗೊಳ್ಳಿ. ಅದ್ರಲ್ಲಿ ಏನ್ ಬರುತ್ತಂತ 1 second ನೋಡಿ. ಯಾವ ಪ್ರಕೃತಿ ಕಮ್ಮಿ ಆಗಿದೆ, ದೇಹದ ಪ್ರಕೃತಿ ಹೇಗಿದೆ, ವಾತ ಹೇಗಿದೆ, ಪಿತ್ತ ಹೇಗಿದೆ, ಕಫಾಯ ಪ್ರಕೃತಿ ಹೇಗಿದೆ, ಪ್ರತಿಯೊಂದು ಪ್ರಕೃತಿ ಮೇಲೆ ನೀವು ಹೋದಾಗ ವೀಕ್ಲಿ ಒಂದು ಪಾಯಿಂಟ್ ಹಾಕೊಳ್ತೀರಾ. 1 ವಾರ ಲಿವರ್ ಮೆರಿಡಿಯನ್, 1 ವಾರ ಸ್ಪ್ಲೀನ್ ಮೆರಿಡಿಯನ್, 1 ವಾರ ಕಿಡ್ನಿ ಮೆರಿಡಿಯನ್, 1 ವಾರ ಲಂಗ್ ಮೆರಿಡಿಯನ್. ಪ್ರತಿಯೊಂದು ವಾರ ಮೆರಿಡಿಯನ್ ಗೆ ಪಾಯಿಂಟ್ ಹಾಕೊಳ್ತಾ ಹೋದಾಗ ನಿಮ್ಮ ದೇಹ ಏನ್ ಮಾಡತ್ತೆ, ಬ್ಯಾಲೆನ್ಸ್ ಆಗತ್ತೆ. ಇಂಬ್ಯಾಲೆನ್ಸ್ ಇರೋದು ಈ ತರ ಇರೋದು ಈ ತರ ಆಗ್ತಾ ಬ್ಯಾಲೆನ್ಸ್ ಆಗತ್ತೆ.
ಒನ್ ಟೈಮ್ ನಿಮ್ದ ದೇಹ ಬ್ಯಾಲೆನ್ಸ್ ಆದ್ರೆ ಆಟೋಮೆಟಿಕಲಿ ಆಲ್ ಡಿಸೀಸ್ ಎಲ್ಲ ನಲಿಫೈ ಕಮ್ಮಿ ಆಗ್ತಾ 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 ಬರುತ್ತೆ. ದಟ್ಸ್ ವೈ ಯಾರಾದ್ರೂ ಇನ್ನೊಂದು ಹೇಳ್ತೇನೆ, ಯಾರಾದ್ರೂ ನಾಡೀಶ್ವರ ತಗೊಳ್ಳೋರಿದ್ರೆ, ಯಾರಾದ್ರೂ ನಾಡೀಶ್ವರ ಬುಕ್ ಮಾಡೋರಿದ್ರೆ ಬುಕ್ ಮಾಡ್ಕೊಳ್ಬಹುದು. ಬಸವಾಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋಗಿ ಮಾಡ್ಕೊಳ್ಬಹುದು. ಏನಾದ್ರು ನಾಡೀಶ್ವರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಶಂಕರ್ ಉಗಾರ್ ಅಂತ ಅಲ್ಲಿ ಹೀಲರ್ ಲಿಸ್ಟ್ ಬಿಟ್ಟಿದ್ದಾರೆ ಮೇಡಮ್, ಅದರಲ್ಲಿ ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡಕ್ ಹೋಗ್ಬೇಡಿ, ಮೆಸೇಜ್ ಮಾಡಿ ನಾಡೀಶ್ವರ ಡಿವೈಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಕಿವಿ ಸಮಸ್ಯೆ ಇದೆ ಅಲ್ಲ ಮೇಡಮ್? ಕಿವಿ ಸಮಸ್ಯೆ ಇದೆ? ಹಲೋ, ಹಾ ಸರ್, ಹೇಳಿ ಹೇಳಿ. ಕಿವಿ ಸಮಸ್ಯೆ ಇದೆ ಅಲ್ಲ ಮೇಡಮ್ ಅವ್ರಿಗೆ? ಹೌದು. ಕಿವಿ ಅವರು ಮ್ಯೂಟ್ ಮಾಡಿದ್ರೆ ಮೇಡಮ್ ಅವ್ರನ್ನ? ಮ್ಯೂಟ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಿದ್ರೆ ಮೇಡಮ್ ಅವ್ರನ್ನ? ಕೇಳಿ ನೋಡಿ, ಕಿವಿ ಸಮಸ್ಯೆ ಇರೋರು ಯಾರಿಗಾದ್ರೂ ಕಿವಿಯಲ್ಲಿ ಸ್ವಿಂಗ್ ಅಂತ ಶಬ್ದ ಬರ್ತಿದೆ ಅನ್ನೋರು ಕೇಳಿ. ಮೇಡಮ್ ಅವರು ಆಗಲೇ ಹೇಳ್ತಾ ಇದ್ರು, ನಮ್ ಕಿವಿಯಲ್ಲಿ ಇಯರ್ ಟಿನಿಟಸ್ ಅಂತ ನಾವು ಕರಿತೇವೆ ಅದಕ್ಕೆ. ಆ ಇಯರ್ ಟಿನಿಟಸ್ ಆಗೋದು 2 ಕಾರಣಕ್ಕೆ, ಒಂದ್ ಹೀಟಿಗೂ ಆಗತ್ತೆ, ಒಂದ್ ಕೋಲ್ಡಿಗೂ ಆಗತ್ತೆ. ಯಾರಿಗೆಲ್ಲ ಹೀಟಿಗೆ, ಎಕ್ಸ್ಟ್ರೀಮ್ ಹೀಟಿಗೆ ಇಯರ್ ಟಿನಿಟಸ್ ಆದ್ರೆ ಅವಾಗಿ ನಾವು ಈ ಕಿಡ್ನಿ ಕೋಲ್ಡ್ನೆಸ್ ನ ಮಾಡ್ಬೇಕಾಗತ್ತೆ. ಕಿಡ್ನಿನ ಯಾಕೆ ಕೋಲ್ಡ್ನೆಸ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನಿಮ್ಮ ಕಿಡ್ನಿ ಮೆರಿಡಿಯನ್ ಮಾತ್ರ ನಿಮ್ಮ ಇಯರ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಕಿಡ್ನಿ ಮೆರಿಡಿಯನ್ ಇಯರ್ ನ ಕಂಟ್ರೋಲ್ ಮಾಡೋದ್ರಿಂದ ಡೈರೆಕ್ಟ್ ನಾವು ಕಿಡ್ನಿ ಮೆರಿಡಿಯನ್ ಹೋಗಿ ಈ ಸ್ಕೈ ಬ್ಲೂ ಕಲರ್ ಹಾಕಿದಾಗ ಏನಾಗತ್ತೆ, ಆಟೋಮೆಟಿಕಲಿ ನಿಮ್ಮ ಟಿನಿಟಸ್ ಕಮ್ಮಿ ಆಗ್ತಾ ಬರುತ್ತೆ. ಒಂದೇ ಮಾಡಿದ್ರೆ ಸಾಕಾಗಲ್ಲ. ಇದು ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ, ಇಲ್ಲಿ ಸ್ಕೈ ಬ್ಲೂ ಗ್ರೀನ್ ಹಾಕಿ, ಬೋತ್ ಸೈಡ್ ಗ್ರೀನ್ ಕಲರ್ ಹಾಕಿ, ಅದ್ರ ಜೊತೆಗೆ ಇಲ್ಲೊಂದು ಸರ್ಕಲ್ ಹಾಕಿ. ಇನ್ನು ಸುಜೋಕೋ 6 ಕೀ ಅಂತ ಹೇಳ್ತಿದ್ನಲ್ಲ ನಾನು, ಸುಜೋಕೋ 6 ಕೀ ಥೆರಪಿ ಹೇಳ್ತಾ ಇದ್ನಲ್ಲ, ಒಂದ್ ಸೆಕೆಂಡ್. ಆ ಸುಜೋಕೋ 6 ಕೀ ಥೆರಪಿಯಲ್ಲಿ ನಿಮ್ಗೆ ಕಿಡ್ನಿ ಮೆರಿಡಿಯನ್ ಈ ಸೈಡ್ ಬರುತ್ತೆ, ಒಳಗಿನ ಸೈಡ್ ಇಲ್ಲಿ ಬರುತ್ತೆ. ಅದಕ್ಕೆ ಕಿಡ್ನಿ ಮೆರಿಡಿಯನ್ಗೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಡಾಟ್ ಇಡಿ, ಕಿಡ್ನಿ ಕೋಲ್ಡ್ನೆಸ್ ಆಗುತ್ತೆ. ಇದು ಒಂದ್ ಡಾರ್ಕ್ ಬ್ಲೂ ಡಾಟ್, ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಡಾಟ್, ಕಿಡ್ನಿ ಹಾಟ್ನೆಸ್ ನ ಕಮ್ಮಿ ಮಾಡುತ್ತೆ, ಇಲ್ಲಿ ಕೋಲ್ಡ್ನೆಸ್ ಮಾಡುತ್ತೆ. ಇವೆರಡು ಡಾರ್ಕ್ ಬ್ಲೂ ಕಲರ್ ಡಾಟ್ ಇಟ್ಟಾಗ ಆಟೋಮೆಟಿಕಲಿ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಸುಜೋಕೋ 6 ಕೀ, ಯಾರಾದ್ರೂ ಸುಜೋಕೋ 6 ಕೀ ಯೂಸ್ ಮಾಡ್ತಾ ಇದ್ರೆ ಓನ್ಲಿ 20 ಮಿನಿಟ್ಸ್ ಆದ್ಮೇಲೆ ಇದನ್ನ ವಾಶ್ ಮಾಡ್ಕೊಳ್ಳಿ. ಸುಜೋಕೋ 6 ಕೀ ಈ ಆಯುರ್ವೇದಿಕ್ ಕಲರ್ ಥೆರಪಿ ಅಥವಾ ಸುಜೋಕೋ ರಿಫ್ಲೆಕ್ಸಾಲಜಿ ಕಲರ್ ಥೆರಪಿ ಏನ್ ಬಳಸ್ತಿರಲ್ಲ ನೀವು, ಇದನ್ನ 4 ಅವರ್ಸ್ 3 ಅವರ್ಸ್ ಟು 4 ಅವರ್ಸ್ ಡೇ ಟೈಮ್ ಅಲ್ಲಿ ಹಾಕೊಳ್ಳಿ, ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಯಾರಾದ್ರೂ ನಾಡೀಶ್ವರ ತಗೊಳ್ಳೋರಿದ್ರೆ ನಾಡೀಶ್ವರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ. ಕಲರ್ ಥೆರಪಿ ಕೋರ್ಸ್ ಜಾಯ್ನ್ ಆಗೋಕೆ ವೆನಸ್ಡೇ ಲಾಸ್ಟ್ ಡೇಟು, ಮತ್ತೆ ವೆನಸ್ಡೇ ಲಾಸ್ಟ್ ಡೇಟು. ಆದಷ್ಟು ಆಫರ್ ಬೇಕಂದ್ರೆ ಇಂದು ನಾಳೆ ಇವತ್ತು ಲಾಸ್ಟ್ ಡೇಟ್ ಮೇಡಮ್. ಆಫರ್ ಇವತ್ತು ಲಾಸ್ಟ್ ಅಲ್ಲ? ಹಾ ಸರ್. ಕಲರ್ ಥೆರಪಿ ಆಫರ್ ಲಾಸ್ಟ್ ಡೇಟ್ ಇದೆ ಇವತ್ತು. ಯಾರಾದ್ರೂ ಜಾಯಿನ್ ಆಗೋರಿದ್ರೆ ಆಲ್ರೆಡಿ 2700 ವರೆಗೂ ನಮ್ಗೆ ಕ್ರಾಸ್ ಆಗಿದೆ, ಉಳಿದಿರೋದು 300 ಮಾತ್ರ ಅಂತ ಮಾರ್ನಿಂಗ್ ಮೆಸೇಜ್ ಬಂತು, ಗ್ರೂಪ್ ಅಲ್ಲಿನೇ ಬಂತು ಮೆಸೇಜು. ದಟ್ಸ್ ವೈ 300 ಮಾತ್ರ ಇದೆ. ಯಾಕಂದ್ರೆ ನಾವು ಬುಕ್ ಎಲ್ಲ ತಗೊಂಡಿರೋದು, ಬುಕ್ ಎಲ್ಲ ಪ್ರಿಂಟ್ ಮಾಡ್ಸಿರೋದು 300 ಮಾತ್ರ, 3000 ಪೀಪಲ್ಸ್ಗೆ ಮಾತ್ರ, 3000 ಪೀಪಲ್ಸ್ಗೆ ಮಾತ್ರ. ದಟ್ಸ್ ವೈ 2700 ವರೆಗೂ ಬುಕ್ ಆಗಿದೆ ಆಲ್ರೆಡಿ. ಇನ್ನು 300 ಉಳಿದಿದೆ. ಯಾರಾದ್ರೂ ಬೇಕಾಗಿದ್ರೆ, ಯಾರಾದ್ರೂ ಬುಕ್ ಮಾಡೋರಿದ್ರೆ ಬುಕ್ ಮಾಡ್ಕೊಳ್ಬಹುದು 1-2 ಡೇಸ್ ಅಲ್ಲಿ. ಮತ್ತೆ 1.5 ಇಯರ್ ವರೆಗೂ ನಮ್ ಕಲರ್ ಥೆರಪಿ ಕೋರ್ಸಸ್ ಇರೋದಿಲ್ಲ ಇನ್ಮೇಲೆ. ನಮ್ಗೆ ಮಲಯಾಳಂ, ಹಿಂದಿ, ತೆಲುಗು ಮತ್ತೆ ತಮಿಳ್ ಚಾನಲ್ ಇದೆ. ಒಟ್ಟಕ್ಕೂ ನಾವು ಕಾನ್ಸಂಟ್ರೇಟ್ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ಯಾಕಂದ್ರೆ ಇದೇ ನೀವು ಕೇಳಿದ್ರಿ, ಒಬ್ಬರು ಹಿಂದಿಯಲ್ಲಿ ಮಾತಾಡಿದ್ರು, ಕನ್ನಡ ಬರೋದಿಲ್ಲ ಅವ್ರಿಗೆ. ದಟ್ಸ್ ವೈ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಬಸವಾಕ ಅಕಾಡೆಮಿನ ವೈಡ್ ಮಾಡ್ತಾ ಇದೀವಿ. ದಟ್ಸ್ ವೈ ನಮ್ಗೆ ಅಪ್ಕಮಿಂಗ್ 1.5 ಇಯರ್ ವರೆಗೂ ನಮ್ ಕಲರ್ ಥೆರಪಿ ಕೋರ್ಸಸ್ ಇರೋದಿಲ್ಲ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ, ತಮಿಳಲ್ಲಿ ಇರುತ್ತೆ. ದಟ್ಸ್ ವೈ ಒಂದು ಒಳ್ಳೆ ಅವಕಾಶ ಇದೆ, ಜಾಯ್ನ್ ಆಗೋಕೆ. ಜಾಯ್ನ್ ಆಗಿ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಎಂಡ್ ಮಾಡೋಣ ಮೇಡಮ್? ಎಂಡ್ ಮಾಡೋಣ ಸರ್? ಹಾ ಮೇಡಮ್. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ರಂಜಿತಾ ಮೇಡಮ್, ಸೆಷನ್ ಎಂಡ್ ಮಾಡಿ. ಫೋನ್ ನಂಬರ್ ಅಂತ ಕೇಳ್ತಾ ಇದ್ದೀರಾ? ಫೋನ್ ನಂಬರು ಗ್ರೂಪ್ ಅಲ್ಲಿ ಇದೆ, ತಗೊಳ್ಳಿ. ನಾನು ಲಿಸ್ಟ್ ಶೇರ್ ಮಾಡಿದ್ದೀನಲ್ಲ, ಅದ್ರಲ್ಲಿ ಅವೈಲೇಬಲ್ ಇದೆ, ನೋಡಿ. ಶಂಕರ್ ಹೋಗಾರ್ ಅಂತ ಬಿಜಾಪುರದಿಂದ ಇದೆ, ನೋಡಿ, ತಗೊಳ್ಳಿ ಬೇಕಂದ್ರೆ. ಡೌಟ್ಸ್ ಕ್ಲಿಯರಿಫೈ ಇದ್ರೆ ಕೇಳ್ಕೊಳ್ಳಿ, ಕಾಲ್ ಮಾಡಕ್ ಹೋಗ್ಬೇಡಿ, ಕಾಲ್ ಪಿಕ್ ಮಾಡೋದಿಲ್ಲ. ಮೆಸೇಜ್ ಮಾಡಿ. ಹೇಳ್ಬಿಡಿ ಸರ್, ಎಷ್ಟರಿಂದ ಎಷ್ಟರೊಳಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಟೈಮಿಂಗ್ಸ್ ಏನಾದ್ರು ಹೇಳ್ಬಿಡಿ ಅವರಿಗೆ. ಟೈಮಿಂಗ್ ಥರ್ಸ್ಡೇ
ಸಂಡೇ ಮತ್ತು ಟ್ಯೂಸ್ಡೇ ನನ್ನ ಕ್ಲಿನಿಕ್ ಇರುತ್ತೆ. 3 days ವಿಜಯಪುರದಲ್ಲಿ ನನ್ನ ಕ್ಲಿನಿಕ್ ಇರುತ್ತೆ. ಆ ಡೇ ನಾ ಪಿಕ್ ಮಾಡೋದಿಲ್ಲ ಫೋನು. ಏನಾದ್ರು ನೀವು ಮೆಸೇಜ್ ಮಾಡೋರಿದ್ರೆ ಆ ನಂಬರ್ಗೆ ಮೆಸೇಜ್ ಮಾಡಿ. ನಾನು ನಿಮ್ಗೆ ರಿಗಾರ್ಡಿಂಗ್ ನಾಡೀಶ್ವರ, ರಿಗಾರ್ಡಿಂಗ್ ಕಲರ್ ಥೆರಪಿ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ, ನಾ ಕ್ಲಾರಿಫೈ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಕ್ಲಾಸ್ ಇಷ್ಟ ಆಗಿದ್ರೆ ಒಂದ್ ಸೆಕೆಂಡ್, ಒಂದ್ ಸ್ಮಾಲ್, ನಿಮ್ಗೆ ಏನಾದ್ರು ಕ್ಲಾಸ್ ಇಷ್ಟ ಆಗಿದ್ರೆ, ನಮ್ಮ ವಿಡಿಯೋಗಳು ಏನಾದ್ರು ಇಷ್ಟ ಆಗಿದ್ರೆ ಬಸವ ಅಕಾಡೆಮಿ ಚಾನಲ್ ನ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಗಳನ್ನ ತಿಳಿಸಿ. ಯಾಕಂದ್ರೆ ನಿಮ್ ಕಮೆಂಟ್ ಗಳಿಂದ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಯಾವ ತರ ಕ್ಲಾಸ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಬಸವ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಏನಾದ್ರು ಕ್ವಶನ್ ಇದ್ರೆ ಆ ಕ್ವಶನ್ ಗಳನ್ನ ಕೇಳಬಹುದು. ಕ್ವಶನ್ ಗಳಿದ್ದ ಕೇಳಿದಾಗೆ ಎಷ್ಟೋ ಜನ ನಮ್ಮ TM ಹೀಲರ್ಸ್ ಗಳಿದ್ದಾರೆ ಅದರಲ್ಲಿ. ಅವ್ರು ಪ್ರತಿಯೊಬ್ರು ನಿಮ್ಗೆ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾ ಬರ್ತಾರೆ. ಟೆಲಿಗ್ರಾಮ್ ಚಾನಲ್ ಬಸವ ಅಕಾಡೆಮಿ ಅಂತ ಇದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ದಲ್ಲಿ ಇದೆ. ಯಾರಿಗಾದ್ರು ಇಂಗ್ಲಿಷ್ ಬರ್ದೇ ಇದ್ರೆ, ಸಾರಿ ಕನ್ನಡ ಬರ್ದಿದ್ರೆ ಇಂಗ್ಲಿಷ್ ಅಲ್ಲಿ ಮೆಸೇಜ್ ಮಾಡಬಹುದು. ಥ್ಯಾಂಕ್ ಯು. TM ನ್ಯೂ ಕ್ಲಾಸಸ್ ಈಗ ಪ್ರೆಸೆಂಟ್ ಬ್ಯಾಚ್ ಇದೆ ಅಲ್ಲ, TM ನ್ಯೂ ಕ್ಲಾಸಸ್ TM ಕ್ಲಾಸ್ ಸ್ಟಾರ್ಟ್ ಇದೆ ಅಲ್ಲ, ಮೆಸೇಜ್ ಮಾಡ್ತಾ ಇದ್ದೀರಿ. ಜಸ್ಟ್ ಐ ಆಮ್ ರಿಪ್ಲೈಯಿಂಗ್ ಫಾರ್ ಯುವರ್ ಮೆಸೇಜಸ್. ಓಕೆ, ಥ್ಯಾಂಕ್ ಯು. ಓಕೆ, ಲೆಟ್ಸ್ ಎಂಡ್ ದಿಸ್ ಸೆಷನ್ ಮೇಡಮ್. Yes, sir. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ ಮೇಡಮ್. ಮಾಡಿ.